ಸುನೈನಾ ಸುರೇಶ್ ಯಾರು ಜರ್ನಲಿಸ್ಟ್ ಅಂಡ್ ರಿವ್ಯೂವರ್, ಬಟ್ ಡು ದೇ ನೋ ಸುನೈನಾ ಆಸ್ ಅ ಫಿಲ್ಮ್ ಮೇಕರ್ ಗೊತ್ತಿಲ್ಲ. ಸೊ ಹೆಂಗೆ ಐ ಶುಡ್ ಕ್ರಿಯೇಟ್ ಮೈ ವರ್ಕ್ ಅಲ್ವಾ. ಸೊ ಫಸ್ಟ್ ಲೆಟ್ ಮಿ ಮೇಕ್ ಅ ಶಾರ್ಟ್ ಫಿಲ್ಮ್, ನಾನೇ ಮಾಡ್ಕೋತೀನಿ, ನಾನೇ ಸೆಲ್ಫ್ ಫಂಡೆಡ್ ಫಾರ್ ಶಾರ್ಟ್ ಫಿಲ್ಮ್. ಸುನೈನಾ ಅವರಿಗೆ ಆಕ್ಟಿಂಗ್ ಇಷ್ಟ ಇಲ್ವಾ? ಬಾಯ್ ಬಾಯ್ ಅಂತ ಹೇಳಿದ್ವಿ. ಅದು IT ಜರ್ನಲಿಸಮ್ ಯಾಕೆ ಮಾಡಿದೆ ಅಂದರೆ, ನಾನು ಡೈರೆಕ್ಟ್ ಆಗಿ ಬಾಂಬೆಗೆ ಟ್ರೈನಿಂಗ್ ಹೋದ್ವಿ ಒಂದು 3 ತಿಂಗಳು. ಅಲ್ಲಿ ಬಾಂಬೆ ಮಿಡ್ ಡೇನಲ್ಲಿ ಕೆಲಸ ಮಾಡಿ ಅಲ್ಲಿ ಈ ಮಲ್ಟಿಪಲ್ ಬೀಟ್ಸ್ IT, ಕ್ರೈಮ್, ಒಂದು ಸ್ವಲ್ಪ ಬೇರೆ ಎಲ್ಲ ಸಿವಿಕ್ಕು ಎಲ್ಲ ಟ್ರೈ ಮಾಡಿದೆ. ಈಗ ಕ್ರೈಮ್ ರಿಪೋರ್ಟ್ ಆದ್ಮೇಲೆ ಸಿನಿಮಾಗ್ ಬಂದ್ಮೇಲೆ ಚೆನ್ನೈ ಮತ್ತೆ ಮುಂಬೈ ಅಲ್ವಾ? ಮಧ್ಯದಲ್ಲಿ ಐ ಡಿಡ್ ಲೈಫ್ ಸ್ಟೈಲ್ ರಿಪೋರ್ಟಿಂಗ್, ಫ್ಯಾಷನ್, ಫುಡ್ ರಿವ್ಯೂಸ್, ಬಾರ್ ರಿವ್ಯೂಸ್ ಅದೆಲ್ಲ ಮಾಡಿದ್ದೀನಿ. ಐ ಥಿಂಕ್ ಫೈನಲಿ ಚೆನ್ನೈ ಟೈಮ್ಸ್ ಇಂದ ನನ್ನ ಟೈಮ್ ಶುರು ಮಾಡಿದ್ದು. ಅಲ್ಲಿ ಐ ಥಿಂಕ್ ಫೈನಲಿ ರಮ್ಯಾ ಅವ್ರದ್ದು ನನ್ನ ಫಸ್ಟ್ ಇಂಟರ್ವ್ಯೂ ಆಯ್ತು. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ಹೇಗಿದ್ದೀರಾ ಎಲ್ಲ? ನೀವೆಲ್ಲ ಸೂಪರ್ ಆಗಿ ಇರ್ತೀರಾ. ಫಸ್ಟ್ ನಾನು ನಿಮ್ಮೆಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ, ಈ ವಿಡಿಯೋನ ಪಿಕ್ ಮಾಡಿ ನೋಡ್ತಾ ಇರೋರು ಎಲ್ರಿಗೂ. ಆ್ಯಂಡ್ ನೀವು ಹಿಂಗೆ ನೋಡ್ತಾ ಇರಿ, ನೋಡಿದ್ರೆ ಕಣ್ ತಂಪಾಗಿದ್ರೆ, ಕೇಳಿದ್ರೆ ಕಿವಿ ತಂಪಾಗುತ್ತೆ. ಹಾಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಗಂಟೆ ಹೊಡೆದ್ರೆ ಲೈಫು ತಂಪಾಗಿರುತ್ತೆ. ಅಷ್ಟು ಮಾಡ್ತೀರಲ್ಲ? ಎಸ್, ವೆಲ್ಕಮ್ ಟು ಮೈ ಶೋ. ಇವತ್ತಿನ ಬ್ಯೂಟಿಫುಲ್ ಶೋನಲ್ಲಿ ನನ್ನ ಜೊತೆ ಕಷ್ಟ ಸುಖ ಹಂಚ್ಕೊಳ್ಳೋದಕ್ಕೆ, ಲೈಫಲ್ಲಿ ಏನೇನು ನಡೀತಾ ಇದೆ ಅಪ್ಡೇಟ್ಸ್ನ ಕೊಡೋದಕ್ಕೆ ಯಾರಿದ್ದಾರೆ ಗೊತ್ತಾ? ಯಾರು ಅಂತ ಹೇಳೋದು ತುಂಬ ಕಷ್ಟ. ಒಂದಾದರೆ ಹೇಳ್ಬೋದು, 9 ಇದೆ ಅವ್ರದ್ದು ಹೇಳೋಕ್ಕೆ. ಅವರು ತುಂಬ ಒಳ್ಳೆ ಪತ್ರಕರ್ತೆ, ಅಷ್ಟೇ ಒಳ್ಳೆ ಕಾಸ್ಟಿಂಗ್, ಅಂದರೆ ನಮ್ಗೆ ಯಾರೇ ಸಿನಿಮಾ ಟೀಮ್ ಅವರಿಗೆ ಏನು ಬೇಕಂದರೆ ರಪ್ ಅಂತ ರೆಡಿ ಮಾಡೋವಂಥ ಕೆಪಾಸಿಟಿ ಇರುವಂಥ ಬ್ಯೂಟಿಫುಲ್ ಪರ್ಸನ್. ಅದ್ರ ಜೊತೆಗೆ ತುಂಬ ಚೆನ್ನಾಗಿ ಬರೀತಾರೆ ಅಲ್ವಾ? ಈಗ ಹೊಸ ಸೇರ್ಪಡೆ ಅವ್ರು ತುಂಬ ಚೆನ್ನಾಗಿ ಡೈರೆಕ್ಷನು ಮಾಡ್ತಾರೆ ಅಂತ ಗೊತ್ತಾಗಿದೆ ನಮಗೆ. ಅದಕ್ಕೆ ಸಾಕ್ಷಿಯಾಗಿ ನಾವೆಲ್ಲ ನೋಡೋಕ್ಕೆ ಮುಂಚೆನೇ ಒಂದಷ್ಟು ಬಹುಮಾನಗಳನ್ನ ಕೂಡ ಗೆದ್ಕೊಂಡ್ಬಿಟ್ಟಿದ್ದಾರೆ ಅವರು. ಸೊ ಎಲ್ಲದ್ರ ಬಗ್ಗೆ ಮಾತಾಡಿಸ್ತೀನಿ. ಯಾರು ಅಂದರೆ ನಮ್ಮ ಇಡೀ ಚಿತ್ರರಂಗ ಇಷ್ಟಪಡ್ತಾರೆ ಅವ್ರನ್ನ, ತುಂಬ ಪತ್ರಕರ್ತರನ್ನ ಇಷ್ಟಪಡ್ತಾರೆ. ಎಲ್ಲ ಆರ್ಟಿಸ್ಟ್ಗಳು ಅಂದರೆ ಅವ್ರು ಎಷ್ಟು ಗುಡ್ ಹಾರ್ಟ್ ಇರಬೇಡ, ಎಷ್ಟು ಒಳ್ಳೆ ವೈಬ್ ಇರಬೇಡ. ಸೊ ನನ್ನ ಜೊತೆ ಇರೋದು ಸುನೈನಾ ಸುರೇಶ್. ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ. ಅವ್ರ ಜೊತೆ ಒಂದಷ್ಟು ಮಾತಾಡೋಕ್ಕೆ ತುಂಬ ಇದೆ ನನಗೆ, ಯಾಕಂದರೆ ಅವ್ರದ್ದು ಜರ್ನಿನೇ ಅಷ್ಟು ತುಂಬ ಚೆನ್ನಾಗಿದೆ, ವೈವಿಧ್ಯಮಯವಾಗಿದೆ. ಆ ಗ್ರಾಫ್ ನೋಡಿದ್ರೆ ನಂಗೆ ತುಂಬ ಕುತೂಹಲ ಕೂಡ ಇದೆ. ಸೊ ಅವ್ರನ್ನ ಮಾತಾಡ್ಸೋಣ. ಅವರ ಗ್ರಾಫು, ಅದರ ಏರಿಳಿತ, ಅವರ ಕನೆಕ್ಷನ್ ಇಂಡಸ್ಟ್ರಿ ಜೊತೆ ಎಲ್ಲದ್ರ ಬಗ್ಗೆ ಮಾತಾಡ್ತೀನಿ. ಸೊ ಹಾಯ್. ಹಾಯ್, ಹೇಗಿದ್ದೀರಾ? ಇಬ್ರು ಒಟ್ಟಿಗೆ ಚೆನ್ನಾಗಿದ್ದೀನಿ ನಾನು. ಹೌದು, ತುಂಬಾ ಆಲ್ಮೋಸ್ಟ್ 1 ವರ್ಷದಿಂದ ಪ್ಲಾನ್ ಆಗಿರೋದು ಈಗ ಆಯ್ತು. ಹೌದು, ಅದು ಏನೋ ಗೊತ್ತಿಲ್ಲ ನೋಡಿ ಅಲ್ವಾ? ಹೌದು, ಹೋಗ್ತಾನೇ ಇತ್ತು ಮುಂದಕ್ಕೆ. ಹೌದು. ಏನ್ ನಡೀತಿದೆ ಲೈಫಲ್ಲಿ, ಹೆಂಗಿದ್ದೀರಾ? ಡೂಯಿಂಗ್ ವೆರಿ ವೆಲ್. ಈಗಂತೂ ಅದೇ ಮೌನರಾಗ ರೆಡಿ ಆಗಿದೆ. ನೆಕ್ಸ್ಟ್ ಸ್ಟೆಪ್ ಹೆಂಗೆ ಒಂದು ಸ್ವಲ್ಪ ಪ್ರದರ್ಶನ ಮಾಡಬೇಕು, ಎಲ್ಲಿ ರಿಲೀಸ್ ಮಾಡಬೇಕು ಆ ಪ್ಲ್ಯಾನಲ್ಲಿ ಇದ್ದೀನಿ. ಪ್ಲಸ್ ಬರಿತಾ ಇದ್ದೀನಿ, ಒಂದು 2-3 ಸಿನಿಮಾ ಟೀಮಲ್ಲಿ ಬೇರೆ ಬೇರೆ ರೋಡಲ್ಲಿ ಕೆಲಸ ಮಾಡ್ತಿದ್ದೀನಿ. ಸೊ ದಟ್ ಈಸ್ ಲೈಫ್ ಕರೆಂಟ್ಲಿ. ವಾವ್. ಅದು ಪತ್ರಕರ್ತರು ಹಿಂಗೆ ಕ್ಯಾಮ್ರಾ ಹಿಂದೆ ಬಂದ್ಬಿಟ್ರಲ್ಲ ಹೆಂಗೆ ಅನ್ನೋದೇ ಒಂದು ದೊಡ್ಡ ಕುತೂಹಲ ನನಗೆ. ಅದು 1 ವರ್ಷದಿಂದನೂ ಕಾಡ್ತಿತ್ತು ನನಗೆ. ಟೋಟಲ್ ಆಗಿ ನಿಮ್ಮ ಜರ್ನಿನೇ ತುಂಬ ಎಫೆಕ್ಟಿವ್ ಆಗಿದೆ, ಒಂಥರ ಕಲರ್ಫುಲ್ ಆಗೂ ಇದೆ. ಅದೆಲ್ಲ ತಿಳ್ಕೊಬೇಕು, ಮತ್ತೆ ಒಂದಷ್ಟು ಜನಕ್ಕೆ ಅದು ಇನ್ಸ್ಪೈರ್ ಆಗುತ್ತೆ, ಯಾರೇನೇ ಮಾಡಕ್ ಹೋದ್ರು. ಸೊ ಅಂಥ ಟೈಮ್ಗೆಲ್ಲ ಸೂಪರ್ ಆಗಿರತ್ತೆ. ಒಂದ್ಸತಿ ಮಾತಾಡ್ಸ್ಬೇಕಲ್ಲ ಅವ್ರನ್ನ ಅಂತ ನಾನು ಕಾಯ್ತಾ ಇದ್ದೆ. ಅದು ಟೈಮ್ ಇವತ್ತು ಬಂದಿದೆ ನೋಡಿ. ಹೌದು, ಐ ಆಮ್ ವೆರಿ ಎಕ್ಸೈಟೆಡ್ ಆಕ್ಚುಲಿ, ಬಿಕಾಸ್ ಅದೇ ಒಡನಾಟ ಇದೆ ನಮ್ದು. ಪ್ರೆಸ್ ಮೀಟ್ಸ್ ಅಲ್ಲಿ ನೋಡಿ, ಆಮೇಲೆ ನಮ್ಮ ಮೊದಲನೇ ಚಿತ್ರ ಸ್ವಾತಿ ಮುತ್ತಿನ ಮಳೆ ಟೈಮಲ್ಲಿ ನೀವು ಅದರ್ ಸೈಡ್, ನಾನು ಈ ಕಡೆ ಪ್ರೊಡಕ್ಷನ್ ಟೀಮ್ ಅಲ್ಲಿ ಇದ್ರೆ, ನೀವು ಈ ಕಡೆ ಜರ್ನಲಿಸ್ಟ್. ಸೊ ಬೇರೆ ಬೇರೆ ರೋಲ್ಸ್ ಅಲ್ಲಿ ಮೀಟ್ ಮಾಡಿರೋದು. ಸೊ ಈಗ ಶೇರ್ ಮಾಡೋಕ್ಕಂತೂ ಚೆನ್ನಾಗಿದೆ, ಬಿಕಾಸ್ ಜರ್ನಿ ಹಸ್ ಬೀನ್ ಫನ್. ಬಟ್ ನಮ್ಗೆ ನೀವೀಗ ಆಲ್ಮೋಸ್ಟ್ 120 years ಮೇಲಾಯ್ತು ಇಂಡಸ್ಟ್ರಿ ನೋಡಕ್ ಶುರು ಮಾಡಿ. ನಾವೀಗ ಇತ್ತೀಚಿಗೆ ಬಂದಿರೋ ಹೆಂಗಾಗಿದೆ ಅಂದ್ರೆ, ಇದು ಅವಾಗ ಹೆಂಗಿತ್ತು ಇವಾಗ ಹೆಂಗಿದೆ, ಇದನ್ನ ಮ್ಯಾಚ್ ಮಾಡೋದಕ್ಕೆ ಡೈನೋಸಾರ್ ಮಾಡ್ಬಿಟ್ರಿ ನಮ್ಮನ್ನ. ಇಲ್ಲ ಓಲ್ಡ್ ಇಲ್ಲ, ನಮ್ಗಿಂತ ಒಂದ್ 5-10 ವರ್ಷ ಮುಂಚೆ ಬಂದಿದ್ದೀವಿ. ಹೌದು, ಡೆಫಿನೆಟ್ಲಿ. ಅದನ್ನ ನಾವು ಯಾರು ಒಂದು 4 ಜನರೇಷನ್ ಆಕ್ಟರ್ಸ್ ಬಂದ್ ಹೋಗಿದ್ದಾರೆ ಅಲ್ವಾ? ಹೌದು, ಪ್ರತಿ 5 ವರ್ಷದಲ್ಲಿ ಯು ವಿಲ್ ಹ್ಯಾವ್ ಅ ನ್ಯೂ ಜನರೇಷನ್ ಆಫ್ ಆಕ್ಟರ್ಸ್. ಈಗಂತೂ ಆಲ್ಮೋಸ್ಟ್ 2 years ಅಲ್ಲಿ ಆಗ್ತಾ ಇದೆ ಪೋಸ್ಟ್ ಕೋವಿಡ್. ನೋಡಕ್ ಹೋದ್ರೆ ಏನು ಒಂದು 250 ಸಿನಿಮಾ ಬರ್ತಾ ಇದೆ ಅದು. ಸೊ ಹೆಸರುಗಳೇ ನೆನ್ಪಿಟ್ಕೊಳಕ್ ಆಗಲ್ಲ, ಎಷ್ಟು ಜನ ಆರ್ಟಿಸ್ಟ್, ಎಷ್ಟು ಜನ ಟೆಕ್ನಿಷಿಯನ್ಸ್ ಅಲ್ವಾ? ಅದೇ. ಸೊ ಅದ್ರ ಮಧ್ಯದಲ್ಲಿ ಆ ಕಾಲದಲ್ಲಿ ಹೆಂಗಿತ್ತಂದ್ರೆ 2 ಸಿನಿಮಾ ಆಯ್ತು,
ಆ ಮೆಜೆಸ್ಟಿಕ್ ಅಲ್ಲೇ ಥಿಯೇಟರ್ ಅಲ್ಲಿ ಗಾಂಧಿನಗರದಲ್ಲಿ ಒಂದ್ ಜಾಗದಿಂದ ಇನ್ನೊಂದ್ ಜಾಗ ಒಂದು ಮುಗಿಯತ್ತೆ ಅಂದ್ರೆ ಓಡೋಗಿ ಇನ್ನೊಂದ್ ಥಿಯೇಟರ್ ಅಲ್ಲಿ ಆ ರಶ್ ಒಳಗೆ ಹೋಗ್ಬಿಟ್ಟು ಇನ್ನ ನೋಡೋಕೆ. ಇವಾಗ ಆಕ್ಚುಲಿ ವಿ ಹ್ಯಾವ್ ಅ ಲಾಟ್ ಮೋರ್ ಪೀಸ್ ನೋಡಕ್ ಹೋದ್ರೆ, ಬಿಕಾಸ್ ಮಲ್ಟಿಪ್ಲೆಕ್ಸ್ ಇದೆ, ನಂಗ್ ಬೇಕಿರೋ ಶೋಸ್ ತರ ಇರತ್ತೆ, ಪ್ಲಸ್ ಪ್ರಿವ್ಯೂ ಶೋಸ್ ಪ್ರೀಮಿಯರ್ಸ್ ಅಲ್ಲೇ ಡಿಫ್ರೆನ್ಸ್ ಆಗ್ಬಿಟ್ಟಿದೆ. ಅದ್ ಬಿಟ್ಟು ಏನು ಜರ್ನಲಿಸಮ್ ಆಸ್ ಅ ಪ್ರೊಫೆಷನ್ ಫುಲ್ ಚೇಂಜ್ ಆಗ್ಬಿಟ್ಟಿದೆ ನೋಡಿ. ಆವಾಗ ಒಂದು ಫಾರ್ಮುಲಾ ತರ ಇತ್ತು, ಯು ಹ್ಯಾಡ್ ಏನು ಮುಹೂರ್ತ ಫಾಲೋಡ್ ಬೈ ಒಂದು ಸೆಟ್ ವಿಸಿಟ್ ಪ್ರೆಸ್ ಮೀಟ್, ಒಂದು ಆಡಿಯೋ ಲಾಂಚ್ ಪ್ರೆಸ್ ಮೀಟ್, ಒಂದು ರಿಲೀಸ್ ಪ್ರೆಸ್ ಮೀಟ್. ಹಂಗೆ ಇವಾಗ ಏನಿಲ್ಲ, ಇವಾಗಂತೂ ಸೋಷಿಯಲ್ ಮೀಡಿಯಾನಲ್ಲೇ ಪ್ರೆಸ್ ಗೆ ರಿಲೀಸ್ ಮಾಡ್ಬಿಡ್ತಾರೆ. ಇಟ್ಸ್ ಅ ವೆರಿ ಡಿಫ್ರೆಂಟ್ ಸ್ಪೇಸ್ ಅಂಡ್ ಆ ಡೈನಮಿಕ್ ನೇಚರ್ ಇವಾಗ ಇಟ್ಸ್ ಆಲ್ಸೋ ಇಂಟ್ರೆಸ್ಟಿಂಗ್ ಬಿಕಾಸ್ ಎಲ್ರು ಚೇಂಜ್ ಆಗ್ತಾ ಇದ್ದಾರೆ. ಇಟ್ಸ್ ಅ ಹೈಬ್ರಿಡ್ ವರ್ಲ್ಡ್. ಅಂಡ್ ಈಗ ಜರ್ನಲಿಸ್ಟ್ ಅಲ್ಲ, ಎಲ್ರು ಕಾಂಟೆಂಟ್ ಕ್ರಿಯೇಟರ್ಸ್. ನ್ಯೂಸ್ ಪೇಪರ್ ಬರೆಯೋರು ಕಾಂಟೆಂಟ್ ಕ್ರಿಯೇಟರು, ಚಾನೆಲ್ ಇರೋ ಕಾಂಟೆಂಟ್ ಕ್ರಿಯೇಟರು, ಸೋಷಿಯಲ್ ಮೀಡಿಯಾದಲ್ಲಿ ಇರೋ ಕಾಂಟೆಂಟ್ ಕ್ರಿಯೇಟರ್, ಅಂಡ್ ಸಿನಿಮಾ ಮಾಡೋರು ಕಾಂಟೆಂಟ್ ಕ್ರಿಯೇಟರ್. ಸೊ ಈಗ ಇಟ್ಸ್ ಆಲ್ಮೋಸ್ಟ್ ಲೈಕ್ ಯು ಆರ್ ಆನ್ ಅ ಸೇಮ್ ಲೆವೆಲ್ ಪ್ಲಾಟ್ಫಾರ್ಮ್ ಇವತ್ತು. ಸೊ ದಟ್ಸ್ ವೆರಿ ಇಂಟ್ರೆಸ್ಟಿಂಗ್. ಅದ್ ನಿಮ್ಗೆ ಹೆಂಗ್ ಅನ್ಸುತ್ತೆ ಇವಾಗ? ಈಗ ತುಂಬಾ ಓದಿ ಜರ್ನಲಿಸಂ ಮಾಡಿ ಎಷ್ಟೆಲ್ಲ ತಿಳ್ಕೊಂಡು ಒಂದ್ ಪ್ಲಾಟ್ಫಾರ್ಮ್ ನ ಹುಡ್ಕೋಕೆ ಎಷ್ಟ್ ಕಷ್ಟ ಮಾಡ್ತೀವಿ ನಾವು, ಕಷ್ಟ ಪಡ್ತೀವಿ ನಾವು. ಅಂತ ಟೈಮಲ್ಲಿ ಈಗ ಒಂದ್ ಆಪ್, ಯೂಟ್ಯೂಬ್ ಅನ್ನೋ ಆಪ್ ಎಲ್ಲರನ್ನು ಪತ್ರಕರ್ತರನ್ನಾಗಿ ಮಾಡಿದೆ. ಹೌದು, ಎಲ್ಲರನ್ನು ಸಿನಿಮಾ ಆರ್ಟಿಸ್ಟ್ ಗಳನ್ನಾಗಿ ಮಾಡ್ತಿದೆ. ಎಷ್ಟೊಂದ್ ಜನ ಆಂಕರ್ಸ್ ಗಳು ಹುಟ್ಕೋತಾ ಇದಾರೆ. ಬಟ್ ಆಕ್ಚುಲಿ ಅಲ್ಲೇ ನೋಡಿ, ದಟ್ ಇಸ್ ಅ ಡಿಫ್ರೆನ್ಸ್. ಬಿಕಾಸ್ ಆವಾಗ ಒಂದ್ 4-5 ಪೇಪರ್ಸ್ ಇರ್ತಾ ಇತ್ತು, ಒಂದ್ 4-5 ಚಾನೆಲ್ಸ್ ಇರ್ತದೆ ಅಲ್ವಾ, ಅಷ್ಟೇ. ಬಟ್ ಇವಾಗ ನೀವು ಪಿಕ್ ಮಾಡ್ಬೋದು, ನಿಮ್ಗೆ ಬೇಕಿರೋ ಯಾರನ್ನ ಫಾಲೋ ಮಾಡ್ಬೋದು. ಸೊ ಒಬ್ರು ಯೂಟ್ಯೂಬರ್ನ, ಒಬ್ರು ಪಾಡ್ಕಾಸ್ಟ್ ನ ಫಾಲೋ ಮಾಡ್ಬೋದು. ಸೊ ಬೇಕಿರೋ ತರ ಕಾಂಟೆಂಟ್ ನ ಫಾಲೋ ಮಾಡ್ಬೋದು ಇವಾಗ. ಫಾರ್ ಎವ್ರಿಬಡಿ ದೇರ್ ಇಸ್ ಸಮ್ ಒನ್. ಸೊ ಅದು ಇಟ್ಸ್ ಡೆಮೋಕ್ರಸಿ ಇನ್ ಮೆನಿ ವೇಸ್. ಅಂಡ್ ಎಷ್ಟೋ ಜನರು ಕೇಳ್ತಾ ಇದ್ರು ಯು ಮೂವ್ ಟು ದ ಅದರ್ ಸೈಡ್ ಅಂತ. ಬಟ್ ಇನ್ನ ಇಷ್ಟು ಜನರು ಇಂಡಸ್ಟ್ರಿನಲ್ಲಿ ಇರೋರು ಹೇಳ್ತಿದ್ರು ತುಂಬಾ ಲೇಟ್ ಆಗಿ ಬಂದೆ, ವಿ ಆಲ್ ಎಕ್ಸ್ಪೆಕ್ಟೆಡ್ ಯು ಟು ಕಮ್ ಆಲ್ಮೋಸ್ಟ್ 10 years ago ಅಂತ. ಸೊ ಆ ತರಾನು ಇತ್ತು. ಸೊ ನನ್ಗೆ ಐ ಥಿಂಕ್ ಮೇ ಬಿ 10 ವರ್ಷ ಟು ಸಿ ದಿಸ್ ಚೇಂಜ್ ಅಂಡ್ ದೆನ್ ಕಮ್ ಇನ್ ಟು ದ ಇಂಡಸ್ಟ್ರಿ, ಅದು ಒಂದು ಒಳ್ಳೆ ಟ್ರೈನಿಂಗ್ ಆಯಿತು. ಬಿಕಾಸ್ ಪಾಸ್ಟ್ 10 ವರ್ಷ ಬಾಂಬೆಲಿದ್ದೆ, ಚೆನ್ನೈಲಿದ್ದೆ, ಹೈದ್ರಾಬಾದಲ್ಲಿದ್ದೆ, ಬ್ಯಾಂಗ್ಳೂರ್. ಅದು ನಂಗೆ ಈಗ ನೋಡಿ ಹೆಂಗಂದ್ರೆ ಈ ಸೌತ್ ಬ್ಯಾಂಗ್ಳೂರ್ ಅಂದ್ರೆ ರೈಟ್. ಹೌದು, ಈ ಸೌತ್ ಬ್ಯಾಂಗ್ಳೂರು ಎಲ್ಲಿ ಅಪ್ರಾಕ್ಸಿಮೇಟ್ ಆಗಿ ನಮ್ಗೆ ಅನ್ಸೋದು ನೀವೊಂದ್ 5 years ಇಂದ ಇಲ್ಲಿ ಇರ್ಬೋದಾ? ಇಲ್ಲ, ಪೂರ್ತಿ ಇಡೀ ಹುಟ್ಟಿದ್ದು ಬಾಂಬೆ, ಬಟ್ ಬೆಳೆದಿದ್ದೆಲ್ಲ ಸೌತ್ ಬ್ಯಾಂಗ್ಳೂರ್ ಫುಲ್. ಎಲ್ಲಿ ಬಸವನಗುಡಿ ಹುಟ್ಟು ಬೆಳೆದಿದ್ದು. ಶೂಟಿಂಗ್ ಮನೆ ಇದೆಯಲ್ಲ, ಕೆಫೆ ಶ್ರೀ ಮನೆ ಪಕ್ಕದ ಹಳೆ ಮನೆ ನಮ್ದೆ. ಸೊ ಎಷ್ಟು ಕೇಳ್ತಾ ಇದ್ರು ನಮ್ಮನೇನು ಶೂಟಿಂಗ್ ಕೊಡಿ ಅಂತ. ಪಕ್ಕದ ಮನೆ ಅನ್ಬೋದು ನೋಡ್ಬಿಟ್ಟು ನಾವು ಯಾವತ್ತೂ ಕೊಡ್ಲಿಲ್ಲ. ಬಟ್ ಇಲ್ಲಿಂದ ವಾಲ್ ನಲ್ಲಿ ನಿಂತ್ಕೊಂಡು ಎಷ್ಟು ಸಿನಿಮಾ ಶೂಟಿಂಗ್ ನೋಡಿದೀನಿ ಅಲ್ಲಿಂದ. ಸೊ ಅಲ್ಲಿಂದಾನೇ ಪ್ರಾಬಬ್ಲಿ ಏನ್ ಹೇಳ್ತಾರೆ ಕೀಡ ಶುರು ಆಗಿದೆ, ಒಂದು ಹುಳ ಬಂದಿದ್ದು ಸಿನಿಮಾ ಇಂಟ್ರೆಸ್ಟ್ ಅಲ್ಲಿ. ಇದು ಸ್ಟೂಡೆಂಟ್ ಇರುವಾಗ ಒಂದು 8, 9, 10th ಟೀನೇಜ್ ಅಲ್ಲಿ ಈ ಸಿನಿಮಾ ಅಟ್ರಾಕ್ಷನ್ ಇತ್ತಾ ಅಥವಾ ಪತ್ರಿಕೆ ಅಟ್ರಾಕ್ಷನ್ ಇತ್ತಾ? ಮನೇಲಿ ಹೆಂಗೆ ಬರೆಯೋದಂತೂ ಐ ಲವ್ ರೈಟಿಂಗ್. ಮನೆಯಲ್ಲಿ ಬರೆಯೋದಂತೂ ತುಂಬಾ ಆಸಕ್ತಿ ಇತ್ತು. ಅಂಡ್ ಮನೆಯಲ್ಲಿ ದೇ ಅಲವ್ ಮೀ ಟು ಡೂ, ನನ್ಗೆ ಬೇಕಿರೋದು ಮಾಡೋದು ಅಂತ. ಅದಂತೂ ತುಂಬಾ ಫ್ರೀ ಆಗ್ಬಿಟ್ಟಿದ್ರು. ಐ ಮಸ್ಟ್ ಥ್ಯಾಂಕ್. ಅಪ್ಪ ಎಲ್ಲ ಏನ್ ಹಿಂಗೆ ಸಪೋರ್ಟ್ ಮಾಡ್ತಿದ್ರು? ಅವ್ರೇನ್ ಬ್ಯಾಕ್ ಗ್ರೌಂಡ್? ನಮ್ ತಂದೆ ಮಾರ್ಕೆಟಿಂಗ್ ಅಲ್ಲಿರೋರು, ಫಾರ್ಮಸ್ಯೂಟಿಕಲ್ ಇಂಡಸ್ಟ್ರಿನಲ್ಲಿ. ತಾಯಿ ಇಸ್ ಅ ಕಂಪ್ಲೀಟ್ಲಿ ಡಿಫ್ರೆಂಟ್ ಸ್ಪೇಸ್. ಫಸ್ಟ್ ಝುವಾಲಜಿ ಲೆಕ್ಚರರ್ ಆಗಿದ್ರು ಬಾಂಬೆ, ಬ್ಯಾಂಗ್ಳೂರಲ್ಲಿ. ಆಮೇಲೆ ಈಗ ಬೆಂಗಳೂರಿಗೆ ಬಂದ್ಬಿಟ್ಟು ಕನ್ನಡ ಹೇಳ್ಕೊಡ್ತಾರೆ. ಲೈಫ್ ಅಲ್ಲಿ ಕನ್ನಡನೇ ಕಲ್ತಿಲ್ಲ, ಲೈಫ್ ಗೊತ್ತೇ ಇರ್ಲಿಲ್ಲ. ಮದುವೆ ಆದ್ಮೇಲೆ ನಮ್ಮ ತಂದೆ ತಾಯಿ ಹೆಂಗಂದ್ರೆ, ನಮ್ಮ ತಂದೆ ಹೇಳಿದ್ರು ನಮ್ಮ ತಾಯಿಗೆ, ಬೆಂಗಳೂರಿಗೆ ಬಂದಿದ್ದೀರಾ, ಯು ಶುಡ್ ಲರ್ನ್ ಕನ್ನಡ, ಬಿಕಾಸ್ ಮಾತಾಡೋದು ಕನ್ನಡ ಇಲ್ಲ ಬೆಂಗಳೂರಲ್ಲಿ. ಸೊ ಅವರಿಬ್ರು ಇವತ್ತು ಮಾತಾಡೋದು ಬರೀ ಕನ್ನಡದಲ್ಲೇ. ಅಂಡ್ ಈಗ ನಮ್ಮಮ್ಮ ಕನ್ನಡ ಟ್ಯೂಷನ್ಸ್ ಹೇಳ್ಕೊಡ್ತಾರೆ ನಮ್ಮ ಅಪಾರ್ಟ್ಮೆಂಟ್ ಅಲ್ಲಿ. ಸೊ ದಟ್ ಇಸ್ ಲೈಕ್ ಸೊ ಈಗ ಎಲ್ಲಿ ಅವ್ರ ನಂಬರ್ನೆಲ್ಲ ಇಫ್ ಯು ಲುಕ್ ಎಟ್ ಇಟ್ ಆನ್ ಟ್ರೂ ಕಲರ್ ಆಪ್ ಅಲ್ಲಿ ಚಂಪಾ ಕನ್ನಡ ಮಿಸ್ ಅಂತಾನೆ ಬರುತ್ತೆ. ಸೊ ಅದು ದಟ್ಸ್ ಅ ವೆರಿ ಇಂಟ್ರೆಸ್ಟಿಂಗ್ ಸ್ಪೇಸ್ ಅಲ್ಲಿ. ಅದ್ ಬಿಟ್ರೆ ನನ್ಗೆ ಅಮ್ಮ ಬರೀತಾ ಇದ್ರು ಪೋಯಿಟ್ರಿ ಎಲ್ಲ ತುಂಬಾ ಲೈಫ್ ಅಲ್ಲಿ. ಅಂಡ್ ಲಾಟ್ ಆಫ್ ಫ್ಯಾಮಿಲಿನಲ್ಲಿ ತುಂಬಾ ರೈಟರ್ಸ್ ಆತರ ಎಲ್ಲರಿಗೂ ರೈಟಿಂಗ್ ಅಂತ ಒಂದಿತ್ತು.
ತಾತಾಗೆ ಇಷ್ಟ ಆಯ್ತು ಹಂಗೆಲ್ಲ. ಸೊ ಅದಕ್ಕೆ ಅದೊಂದು ಕನೆಕ್ಷನ್ ಇದೆ ಬರವಣಿಗೆಗೆ. ಬರವಣಿಗೆಗಿದೆ. ಓ ಹ್ಮ್. ಈಗ ಅದು ಅಟ್ ದ ಸೇಮ್ ಟೈಮ್ ಆಕ್ಟಿಂಗು ಅಥವಾ ಈಗ ಸ್ಕೂಲಲ್ಲೇ ಆಗಿರ್ಬೋದು ಡ್ರಾಮಾಸು ಹಿಂಗೆ ಆ ಆಂಗಲ್ ಅಲ್ಲಿ ಯಾವತ್ತಾದ್ರೂ ಹೋಗಿದ್ಯಾ ಲೈಫು? ಸ್ಕೂಲಲ್ಲಿ ಅಫ್ಕೋರ್ಸ್ ಕಲ್ಚರಲಿ ಐ ವಾಸ್ ವೆರಿ ಆಕ್ಟಿವ್. ಸ್ಕೂಲಲ್ಲೇ ಕ್ವಿಝಿಂಗ್ ಅಲ್ಲಿ ಐ ವಾಸ್ ವೆರಿ ಇಂಟ್ರೆಸ್ಟೆಡ್. ಸ್ಪೇಸಸ್ ಅಲ್ಲಿ ಎಲ್ಲ ಪಬ್ಲಿಕ್ ಸ್ಪೀಕಿಂಗ್, ಡ್ರಾಮಾ ಒಂದು ಮಾಡಿದ್ದೀನಿ ಸ್ಕೂಲಲ್ಲಿ. ಅದೆಲ್ಲ ದೆನ್ ಕಾಲೇಜ್, ನ್ಯಾಷನಲ್ ಕಾಲೇಜ್ ಜಯನಗರ. ಸೊ ಅಲ್ಲಿ ಅವರುನು ಅಲ್ಲೇ. ಅವರು ಎಷ್ಟೊಂದು ಜನರು, ಸುನಿಲ್ ರಾವ್, ಹೌದು ಎಷ್ಟೊಂದ್ ಜನ ಇಲ್ಲ ಅವರೆಲ್ಲ ಅಷ್ಟೇ. ಐ ಥಿಂಕ್ ಬಸವನಗುಡಿ, ನಮ್ದು ಜಯನಗರ ನ್ಯಾಷನಲ್ ಕಾಲೇಜ್. ಜಯನಗರ ಇದು 7th ಬ್ಲಾಕ್ ಅಲ್ಲಿ. ಅಲ್ಲಿ ಹೆಂಗಿದೆ ಅಂದ್ರೆ ಅಲ್ಲಿಂದು ನಾಟಕ ಟೀಮ್ ಇಸ್ ವೆರಿ ಫೇಮಸ್. ಪ್ಲಸ್ ನಮ್ ಪ್ರಿನ್ಸಿಪಲ್ ಆಗಿದ್ದು ಗೀತಾ ರಾಮಾನುಜಮ್ ಅಂತ. ಅವರು ಕಂಪ್ಲೀಟ್ ಇದು ಏನು ಶಿ ಯೂಸ್ ಟು ಡೂ ಭಾವಗೀತೆ, ಫೋಕ್ ಸಾಂಗ್ಸ್, ಪ್ಲೇಸ್. ಸೊ ಅದೆಲ್ಲ ಅಲ್ಲಿ ನನಗೆ ಐ ಗಾಟ್ ಇನ್ಸ್ಪೈರ್ಡ್ ಇನ್ ಟು ಕಮಿಂಗ್ ಇನ್ ಟು ದಟ್ ಸ್ಪೇಸ್. ಅಂಡ್ H. ನರಸಿಂಹಯ್ಯ ಅವರಂತೂ ಅವ್ರನ್ನ ನೋಡ್ಬಿಟ್ಟೆ ಇಟ್ ವಾಸ್ ವೆರಿ ಇನ್ಸ್ಪೈರಿಂಗ್. ಅಂಡ್ ತುಂಬಾ ಜನರು ಆ ನ್ಯಾಷನಲ್ ಕಾಲೇಜ್ ಹಾದಿಯಿಂದ ಅಂತೂ ಫ್ರಮ್ ಆ ಕಾಲದಿಂದ ಬಿ ಇಟ್ ವಿಷ್ಣುವರ್ಧನ್ ಸರ್ ಅವರೆಲ್ಲ ಅಲ್ಲಿಂದ ಬಂದಿರೋರು. ನ್ಯಾಷನಲ್ ಹೈಸ್ಕೂಲ್ ಕಾಲೇಜ್ ಟು ರಮೇಶ್ ಅರವಿಂದ್ ಸರ್, ಅವರು ನ್ಯಾಷನಲ್ ಹೈಸ್ಕೂಲು. ಸೊ ಆ ನ್ಯಾಷನಲ್ ಆ ಸೊಸೈಟಿ ಆಫ್ ಅಲ್ಲಿಂದ ತುಂಬಾ ಜನ ಬಂದಿದ್ದಾರೆ. ಸೊ ದಟ್ಸ್ ಅ ವೆರಿ ವೆರಿ ಇಂಟ್ರೆಸ್ಟಿಂಗ್ ಸ್ಪೇಸ್. ಸೌತ್ ಬೆಂಗಳೂರು ಅಂದ್ರೆ ಆ ಕಲ್ಚರ್ ವೆರಿ ಇನ್ಕ್ಲೈನ್ಡ್. ಆ ಬಸವನಗುಡಿನಲ್ಲೇ ರೋಡ್ಗಳು ಆಲ್ಸೋ ಸಿ DVG ರೋಡ್. ಈಗ ಹೇಳೋರು DVG ರೋಡ್, ಬಟ್ DVG ಅಂದ್ರೆ ಯಾರು ಎಷ್ಟೋ ಜನರಿಗೆ ಇವತ್ತು ಗೊತ್ತಿಲ್ಲ. ಬಟ್ ಹಂಗೆ. ಸೊ ಮೋಸ್ಟ್ ಆಫ್ ದ ರೋಡ್ಸ್ ಅಲ್ಲೂ ಹಂಗೆ ಇರೋದು. ಸೊ ದಟ್ಸ್ ವೆರಿ ಇಂಟ್ರೆಸ್ಟಿಂಗ್. ಅಲ್ಲಿ ನನಗೆ ಆ ಹಿಸ್ಟ್ರಿ ನಮ್ ಆ ಲೇನ್ ಅಲ್ಲಿ ಇರೋದು ಪ್ರಾಪರ್ ಕಲ್ಚರಲ್ ಹಿಸ್ಟ್ರಿ ಆಕ್ಚುಲಿ ಸೌತ್ ಬೆಂಗಳೂರು ನೋಡಕ್ ಹೋದ್ರೆ ಅಲ್ವಾ. ಅದಕ್ಕೆ ಏನೋ ಗೊತ್ತಿಲ್ಲ, ಸೌತ್ ಬ್ಯಾಂಗ್ಳೂರಲ್ಲಿ ಯಾರೆಲ್ಲ ಕಾಲ ಕಳ್ದಿರ್ತಾರೆ, ಅದೆಷ್ಟೇ ಸಮಯ ಇರ್ಬೋದು, ಅವ್ರು ಯಾರು ಬೆಂಗಳೂರಿನ ಬೇರೆ ಕಡೆ ಶಿಫ್ಟ್ ಆಗಕ್ಕೆ ಇಷ್ಟಪಡಲ್ಲ. ಇವಾಗ ಮೋಸ್ಟ್ ಬ್ಯೂಟಿಫುಲ್ ಇಡೀ ಬೆಂಗಳೂರೇ ಹಸಿರು, ಇಡೀ ಬೆಂಗಳೂರು ಇಷ್ಟ ಎಲ್ರಿಗೂ, ನಮ್ಗೆಲ್ರಿಗೂ ಇಷ್ಟ. ಬಟ್ ಎಸ್ಪೆಷಲಿ ಸೌತ್ ಗ್ರೀನಿಶ್ ಅದು. ಹೌದು, ಸೌತ್ ಅಲ್ಲಿ ನಮ್ಗೆ ವಿ ಆರ್ ಬ್ಲೆಸ್ಡ್ ಟು ಹ್ಯಾವ್ ಲಾಲ್ಬಾಗ್ ವೆರಿ ಕ್ಲೋಸ್ ಬೈ. ಕರೆಕ್ಟ್. ಅದ್ ಬಿಟ್ಟು ರೋಡ್ಸ್ ಅದೇ ಈಗ ನಂದಾ ರೋಡ್ ಅಂತ ಕರೆಯೋದು ಇಲ್ಲ, ಬಿಕಾಸ್ ನಂದಾ ಥಿಯೇಟರ್ ಇಲ್ಲ. ಬಟ್ ನಮ್ ಜನರೇಷನ್ ಅವ್ರಿಗೆಲ್ಲ ನಂದಾ ರೋಡ್ ಅಂತಾನೆ ಇವತ್ತು ಅಲ್ಲಿ ಕರೆಯೋದು. ಬಟ್ ಆ ರೋಡ್ ಅಲ್ಲಿ ಎರಡ್ ಕಡೆನು ಪಾರ್ಕ್ಸ್, ಟ್ರೀಸು, ಮೆಟ್ರೋ ಬಂದ್ಬಿಟ್ಟು ಅಷ್ಟೆಲ್ಲ ಬಂದಿದ್ರೂನು ಇನ್ನ ಅಷ್ಟು ಹಸಿರಾಗಿದೆ ಅಂದ್ರೆ ನೋಡಿ ಎಷ್ಟು ಹಸಿರು ಇರ್ಬೇಕಾಗಿತ್ತು. ಸೊ ಆ ಜಾಗ ಪ್ಲಾನಿಂಗ್ ತುಂಬಾ ಚೆನ್ನಾಗಿತ್ತು. ಸೊ ದಟ್ಸ್ ಪ್ರಾಬ್ಲಿ ಒನ್ ಆಫ್ ದ ಬೆಸ್ಟ್ ಥಿಂಗ್ಸ್ ಅಬೌಟ್ ಬೀಯಿಂಗ್ ಇನ್ ಸೌತ್ ಬೆಂಗಳೂರು. ಅಂಡ್ ಆಲ್ಸೋ ಇಟ್ ಈಸ್ ನೈಸ್ ಬಿಕಾಸ್ ಅಲ್ಲಿ ಪ್ರಾಬಬ್ಲಿ ಎಲ್ಲಿ ನಮ್ ಮಲ್ಲೇಶ್ವರ, ಇಲ್ಲಿ ಈ ಕಡೆ ಬಸವನಗುಡಿ, ಜಯನಗರ, ರಾಜಾಜಿನಗರ ಆ ಕಡೆ. ಸೊ ಅಲ್ಲಿ ಆ ಕನ್ನಡ ಒಡನಾಟ ಇದೆಯಲ್ಲ, ದಟ್ ಈಸ್ ವೆರಿ ನೈಸ್. ಬಿಕಾಸ್ ಯು ಮೈಟ್ ಕಮ್ ಲಿವಿಂಗ್ ಇನ್ ಏನು ಫುಲ್ ಕಾಸ್ಮೋಪಾಲಿಟನ್ ಸಿಟಿ ಇರ್ಬೋದು, ಬಟ್ ಎಲ್ರಿಗೂ ಕನ್ನಡ ಕಿವಿಲ್ ಬರುತ್ತೆ. ಸೊ ಬೇರೆ ಲ್ಯಾಂಗ್ವೇಜ್ ಇರೋರ್ಗು ಯು ವಿಲ್ ಅಂಡರ್ಸ್ಟ್ಯಾಂಡ್ ಬೇಸಿಕ್ ಕನ್ನಡ ವರ್ಡ್ಸ್. ಸೊ ಆ ತರ ಕಮ್ಯುನಿಟಿ ಕಲ್ಚರ್ ಇರುತ್ತೆ ಈ ತರ ಕನ್ನಡ ಡಾಮಿನೆಂಟ್ ಏರಿಯಾಸ್. ಇಲ್ಲಿ ಫುಲ್ ಓದಿದಂಗಾದ್ರೆ ಬೆಂಗಳೂರೇ ಅಲ್ವಾ ನೀವು? ಈಗ ಕನ್ನಡ ಇಷ್ಟು ಚೆನ್ನಾಗಿ ನೀವು ಮಾತಾಡ್ತೀರಾ, ಬಟ್ ಸೇರ್ಪಡೆ ಆಗಿದ್ದು ಯಾಕೆ ಇಂಗ್ಲಿಷ್ ಪೇಪರ್ಗೆ ಅಂತ? ಅದು ರೈಟಿಂಗು ಒಂದ್ ಏನು ಅಂದ್ರೆ ಸ್ಕೂಲ್ ಅಲ್ಲಿ ಇಂಗ್ಲಿಷ್ ಅಲ್ಲಿ ಬರೆಯೋದು ಶುರು ಮಾಡ್ಬಿಟ್ಟೆ. ಸೊ ಅದು ಒಂದು. ಅಂಡ್ ದೆನ್ ಓದಿದ್ದು ಮೌಂಟ್ ಕಾರ್ಮೆಲ್ ಕಾಲೇಜಲ್ಲಿ ಇಂಗ್ಲಿಷ್ ಲಿಟ್ರೇಚರ್ ತಗೊಂಡಿದ್ದೆ. ಸೊ ಆ ಲಿಟ್ರೇಚರ್ಗೆ ತುಂಬಾ ಐ ಲವ್ ಇಂಗ್ಲಿಷ್ ಲಿಟ್ರೇಚರ್, ಸೈಕಾಲಜಿ, ಆಮೇಲೆ ಮೀಡಿಯಾ. ಸೈಕಾಲಜಿ? ಹಂಗಾದ್ರೆ ನಿಮ್ಗೆಲ್ಲ ಫೇಸ್ ರೀಡಿಂಗ್ ಬಂದ್ಬಿಡುತ್ತೆ. ಯಾರು ಹೆಂಗೆ ಅನ್ನೋದು, ಅದಕ್ಕೆ ನಿಮ್ಗೆ ಅಷ್ಟು ಜನ ಆರ್ಟಿಸ್ಟ್ ಗಳ ಹತ್ರ ಆಗಿರೋದು. ಯಾಕಂದ್ರೆ ನಿಮ್ಗೆ ಗೊತ್ತು ಆ ವೇವ್ ಲೆಂತ್, ಇವ್ರಿಗೆ ಹಿಂಗೆ ಏನು ಹಿಂಗ್ ಬರಿಬೇಕು ಅಥವಾ ಹಿಂಗ್ ಅಪ್ರೋಚ್ ಮಾಡ್ಬೇಕು. ನೀವು ಜಾಣ್ರು ಇದ್ದೀರಾ ಹಂಗಾದ್ರೆ ಸೈಕಾಲಜಿ. ಸೊ ಸ್ವೀಟ್. ಸೈಕಾಲಜಿ ಓದಿದ್ದು. ಸೈಕಾಲಜಿ ತುಂಬಾ ಆಸಕ್ತಿ ಇತ್ತು ಆಕ್ಚುಲಿ ಮಾಡಕ್ಕೆ. ಅಂಡ್ ಜರ್ನಲಿಸಂ ಬಂದಿದ್ದು ಶುರು ಮಾಡಿದ್ದು ಆಕ್ಚುಲಿ ಜರ್ನಲಿಸಮ್ ಅಲ್ಲಿಲ್ಲ, ಸಿನಿಮಾದಲ್ಲಿಲ್ಲ. ಐ ಸ್ಟಾರ್ಟೆಡ್ ಆಸ್ ಅ ಕ್ರೈಮ್ ರಿಪೋರ್ಟರ್ ಅಂಡ್ IT ರಿಪೋರ್ಟರ್. ಕ್ರೈಮ್ ರಿಪೋರ್ಟರ್ಗೆ ಬೇರೆ ತರದ ತಾಕತ್ತೆ ಇರುತ್ತೆ ನೋಡಿ. ಕ್ರೈಮ್ ರಿಪೋರ್ಟಿಂಗ್ ಆಗಿರೋರು ಎಲ್ಲರದು ಒಂದು ಜರ್ನಿ ಸಖತ್ ಬ್ಯೂಟಿಫುಲ್. ಅದಕ್ಕೊಂದು ಎಕ್ಸಾಂಪಲ್ ರಂಗನಾಥ್ ಸರ್. ಅವ್ರು ಯಾವಾಗ್ಲೂ ನಮ್ಗೆ ಎದುರಿಸೋರು, ನನ್ ಕ್ರೈಮ್ ರಿಪೋರ್ಟರ್ ಹುಷಾರು ಅಂತ. ಈ ಕಡೆಗೆ ಅಜಿತ್ ಸರ್, ಅವ್ರು ಕ್ರೈಮ್ ರಿಪೋರ್ಟಿಂಗ್ ಅಲ್ಲಿ ಇದ್ರಂತೆ, ಸುವರ್ಣ ಇವರು.
ಸೊ ಹಿಂಗೆ ಕ್ರೈಮ್ ಯಾರ್ಯಾರು ರಿಪೋರ್ಟರ್ಸ್ ಆಗಿದ್ರು ಅವರೆಲ್ಲ ಅವ್ರ ಗ್ರಾಫ್ ಹಿಂಗಿರುತ್ತೆ. ಇಲ್ಲ ಒಂದ್ ಸ್ವಲ್ಪ ದಾನ ಹೆಂಗಿತ್ತಂದ್ರೆ ಬೆಳಗ್ಗೆ ಟೈಮ್ ಮಾಡಿದ್ರಿ? ಒಂದು ಸ್ಟಾರ್ಟಿಂಗ್ ಫ್ಯೂ ಇಯರ್ಸ್ ಕ್ರೈಮ್ ರಿಪೋರ್ಟಿಂಗ್, IT ರಿಪೋರ್ಟಿಂಗ್ ಅಂಡ್ ಸಿನಿಮಾ ರಿಪೋರ್ಟಿಂಗ್ ಎಲ್ಲ ಒಟ್ಟಿಗೆ ಮಾಡ್ತಾ ಇದ್ದೆ. ಆಮೇಲೆ ಒಂದು ಸ್ಪೆಷಲೈಸೇಷನ್ ತಗೋಬೇಕಲ್ವಾ ಲೈಫಲ್ಲಿ, ಬಿಕಾಸ್ ಎಲ್ಲ ಮಾಡ್ತಾ ಕೂತ್ರೆ ಒಂದು ಯು ವಿಲ್ ಬಿಕಮ್ ಕನ್ಫ್ಯೂಸ್ ಪರ್ಸನ್. ಸೊ ಆವಾಗ ಹೆಂಗಿತ್ತಂದ್ರೆ ಸಿನಿಮಾ ರಿಪೋರ್ಟಿಂಗ್ ಬಂದಿದ್ದು ಕಂಪ್ಲೀಟ್ಲಿ ಬೈ ಚಾನ್ಸ್. ಸೊ ಆವಾಗ ವೆನ್ ಐ ಮೀಟ್ ಪೀಪಲ್ ಅಂಡ್ ಅವ್ರ ಜೊತೆ ಒಡನಾಟ ಇರೋವಾಗ ಅವ್ರು ಹೇಳ್ತಾ ಇದ್ರು ಈ ತರ ನಡೀತಾ ಇದೆ. ಸೊ ನಮ್ ಕೊಲಿ ಕಾವ್ಯ ಅವರು, ಕಾವ್ಯ ಕ್ರಿಸ್ಟೋಫರ್ ಅವ್ರು ನಮ್ ಜೊತೆ ಇದ್ರು ಮಿಡ್ ಡೇ ಪೇಪರ್ ಅಲ್ಲಿ. ಸೊ ಅವ್ರು ಹೇಳ್ತಾ ಇದ್ರು ನಿಮ್ಗೆ ಹೇಳಿದಾರಲ್ಲ, ವೈ ಡೋಂಟ್ ಯು ಓನ್ಲಿ ರೈಟ್ ದ ಸ್ಟೋರಿ ಅಂತ. ಸೊ ಅಲ್ಲಿಂದ ಈ ಸಾಫ್ಟ್ವೇರ್ ಅಲ್ಲಿ ನನಗೆ ತುಂಬಾ ಆಶ್ಚರ್ಯ, ನೀವು ಅಲ್ಲೂನು ನಿಮ್ ಕೆಲ್ಸನೇ ಮಾಡಿದೀರ ಜರ್ನಲಿಸಮ್ ಅಂದ್ರೆ. ಈ ಗ್ರಾಫೇ ಕಲರ್ಫುಲ್ ಯಾಕೆ ಅಂದ್ರೆ ಒಂದೇ ಬಣ್ಣದ ಹೂವಿಲ್ಲ ನಿಮ್ ಗ್ರಾಫ್ ಅಲ್ಲಿ, ಹೌದು ತುಂಬಾ ಕಲರ್ಫುಲ್ ಆಗಿರುವಂತಹ ಫ್ಲವರ್ಸ್ ಇದಾವೆ. ಇಲ್ಲಿ ಸಾಫ್ಟ್ವೇರ್ ಅಲ್ಲಿ ನೀವು ಹೋಗಿ ಜರ್ನಲಿಸಮ್ ಮಾಡಿದೀರಾ ಅಥವಾ ಅವಕಾಶ ಸಿಕ್ಕಿದೆ ಅಂದ್ರೆ ಅದು ಒಂಥರ ಲಕ್ಕೆ. ನೀವ್ ಇಲ್ಲ, ಹೇಳಿಲ್ಲ ಅದು ಅದರದ್ದು ಒಂದು ಕತೆ ಇದೆ. ಐ ಫರ್ಗಾಟನ್ ವೇರ್ ಮೈ ಫಸ್ಟ್ ಜಾಬ್ ವಾಸ್. ಹೇಳ್ತೀನಿ ಈಗ. ಹೇಳಿ ಪ್ಲೀಸ್ ಹೇಳಿ, ಕಾಯ್ತಾ ಇದೀವಿ. ಆಕ್ಚುಲಿ ಅದು IT ಜರ್ನಲಿಸಮ್ ಯಾಕೆ ಮಾಡಿದೆ ಅಂದ್ರೆ, ನಾನು ಫಸ್ಟ್ ಜಾಬ್ ಆಕ್ಚುಲಿ ಇದ್ದಿದ್ದು ವಿಪ್ರೋನಲ್ಲಿ. ಸೊ ವಿಪ್ರೋನಲ್ಲಿ ಐ ವಾಸ್ ಪಾರ್ಟ್ ಆಫ್ ದ ಇಂಟರ್ನಲ್ ಕಮ್ಯುನಿಕೇಶನ್ ಟೀಮ್. ಸೊ ಅಲ್ಲಿ ಇಟ್ ವಾಸ್ ಕಾಲ್ಡ್ ಚಾನೆಲ್ W ಅಂತ ಇತ್ತು. ಚಾನೆಲ್ W ನಲ್ಲಿ ರೈಟಿಂಗ್ ಇತ್ತು, ಪ್ಲಸ್ ರೈಟಿಂಗ್ ಜೊತೆ ಇವೆಂಟ್ಸ್ ಇರ್ತಾ ಇತ್ತು. ಸೊ ಒಂದು ಫಿಲ್ಮ್ ಫೆಸ್ಟಿವಲ್ ಅಲ್ಲಿ ಆರ್ಗನೈಸ್ ಮಾಡಿದ್ದೆ, ವಿಜುವಲ್ ಕಮ್ಯುನಿಕೇಶನ್ ವರ್ಕ್ಶಾಪ್ಸು, ಡಾನ್ಸ್ ವರ್ಕ್ಶಾಪ್ಸು, ಥಿಯೇಟರ್ ವರ್ಕ್ಶಾಪ್ಸು ಅದೆಲ್ಲ ಮಾಡಿದೆ. ಸೊ ಅಲ್ಲಿ ಒಂದೂವರೆ ವರ್ಷ ಕೆಲಸ ಮಾಡಿದೆ. ವಿಪ್ರೋ ಕಾರ್ಪೊರೇಟ್ ಆಫೀಸ್ ನಮ್ ಪಕ್ಕ ಇದೆ, ಯಾರು ಅಜೀಂ ಪ್ರೇಮ್ಜಿ ಅವ್ರ ಆಫೀಸು ಅದೇ ಒಂದೇ ಬ್ಲಾಕ್ ಅಲ್ಲಿ ಅಲ್ಲೇ ಇರ್ತಾ ಇತ್ತು. ಸೊ ಅಲ್ಲಿಂದ ನನ್ಗೆ ಈ ಸೋಷಿಯಲ್ ನೆಟ್ವರ್ಕಿಂಗ್ ಸೈಟ್, ಆ ಕಾಲದಲ್ಲಿ ರೈಸ್ ಅಂತ ಒಂದಿತ್ತು ಬಿಸ್ನೆಸ್ ನೆಟ್ವರ್ಕಿಂಗ್ ಸೈಟ್, ಅಲ್ಲಿ ಒಂದು ಪೋಸ್ಟ್ ನೋಡಿದೆ, ಮಿಡ್ ಡೇ ನ್ಯೂಸ್ ಪೇಪರ್ ಇಸ್ ಲಾಂಚಿಂಗ್ ಇನ್ ಬ್ಯಾಂಗ್ಳೂರ್. ಆವಾಗ ವೈ ಡೋಂಟ್ ಐ ಟ್ರೈ ಅಂತ ಒಂದು ಮೈಂಡ್ ಅಲ್ಲಿ ಆಲೋಚನೆ ಬಂತು. ನೋಡಿದೆ, ಓಕೆ ಲೆಟ್ಸ್ ಅಪ್ಲೈ ಅಂತ ಅವ್ರಿಗೆ ಮೆಸೇಜ್ ಮಾಡಿದೆ. MG ರೋಡ್ ಅಲ್ಲಿ ಕೋಶೀಸ್ ಅಂತ ಹೋಟೆಲ್ ಇದೆಯಲ್ಲ, ಕೋಶೀಸ್ ಅಲ್ಲಿ ಒಂದ್ ಕಾಫಿಗೆ ಮೀಟ್ ಮಾಡಿದ್ವಿ. ಅಲ್ಲಿ ಆವಾಗ ಅವ್ರು ರೆಕ್ಯೂಟ್ ಮಾಡ್ತಿದ್ದವ್ರು. ಒಂದ್ ಕ್ವಿಕ್ ಮೀಟಿಂಗ್ ಆಯ್ತು. ಆಮೇಲೆ ಎಡಿಟರ್ನ ಮೀಟ್ ಮಾಡಿದೆ. ಅವರು ಕೇಳಿದ್ರು ವಾಟ್ ಇಸ್ ಯೋರ್ ಜರ್ನಿ ಇದು ಹಂಗೆ ಅಂತ. ಸೊ ನಾನು ಐ ಆಮ್ ಅ ರೈಟರ್, ಮೀಡಿಯಾ ಇದು ಮಾಡಿದ್ದೀನಿ, IT ನಲ್ಲಿ ಐ ವಾಸ್ ವರ್ಕಿಂಗ್ ಇನ್ ವಿಪ್ರೋ, ನಾಟ್ ಎಸ್ ಅನ್ IT ಪರ್ಸನ್ ಬಟ್ ಪಾರ್ಟ್ ಆಫ್ ದ ಕಮ್ಯುನಿಕೇಶನ್ ಟೀಮ್. ಅವರು ಓ ಗ್ರೇಟ್, ದೆನ್ ಯು ಆರ್ ದ ರೈಟ್ ಪರ್ಸನ್ ಅಂತ, ವಿ ಡೋಂಟ್ ಮೈಂಡ್ ಹೈರಿಂಗ್ ಅ ಫ್ರೆಶರ್ ಅಂತ ಅಲ್ಲಿ ಶುರು ಆಯ್ತು. ಸೊ ಅಲ್ಲಿಂದ ಡೈರೆಕ್ಟ್ ಆಗಿ ಬಾಂಬೆಗೆ ಟ್ರೈನಿಂಗ್ ಹೋದ್ವಿ. 3 ತಿಂಗಳು ಅಲ್ಲಿ ಬಾಂಬೆ ಮಿಡ್ ಡೇನಲ್ಲಿ ಕೆಲಸ ಮಾಡಿ, ಆ ಕಡೆಯಿಂದ ಬೆಂಗಳೂರಿಗೆ ವಾಪಸ್ ಬಂದು ಬೆಂಗಳೂರಲ್ಲಿ ಮಿಡ್ ಡೇ ಪೇಪರ್ ಶುರು ಮಾಡಿ, ಅಲ್ಲಿ ಈ ಮಲ್ಟಿಪಲ್ ಬೀಟ್ಸ್ IT, ಕ್ರೈಮ್, ಒಂದ್ ಸ್ವಲ್ಪ ಬೇರೆ ಎಲ್ಲ ಸಿವಿಕ್ಕು ಎಲ್ಲ ಟ್ರೈ ಮಾಡಿದೆ. ಬಿಕಾಸ್ ಜರ್ನಲಿಸಮ್ಗೆ ಚಾನ್ಸ್ ಇತ್ತು, ಹೊಸ ಪೇಪರ್, ಸ್ಟಾರ್ಟ್ಅಪ್ ಕಲ್ಚರ್ ತರ ಇತ್ತಲ್ಲ. ಸೊ ಚಿಕ್ಕ ಟೀಮು, ಲೆಟ್ಸ್ ಆಲ್ ಟ್ರೈ ಎವ್ರಿಥಿಂಗ್ ಅಂತ ನನ್ಗಂತೂ ಆಸೆ ಇತ್ತು. ಸೊ ಎಲ್ಲ ಟ್ರೈ ಮಾಡ್ತಾ ಇದ್ದೆ, ಎಲ್ಲಾ ತರ ಬರಿತಾ ಇದ್ದೆ. ಎಲ್ಲ ಅನುಭವ ಸಿಗ್ಬೇಕು, ಎಲ್ಲ ಬೇಕು. ಬಿಕಾಸ್ ನನ್ಗೆ ಗೊತ್ತಿರಲ್ವಲ್ಲ, ಲೈಕ್ IT ರಿಪೋರ್ಟಿಂಗ್ ಬರೀ ಅಷ್ಟೇ ನೋಡ್ತಾ ಇದ್ರೆ ಅದ್ ಬಿಟ್ಟು ಬೇರೆ ಏನು ಇರ್ತಾ ಇಲ್ಲ. ಆವಾಗ ನಂದು IT ಅಡ್ಡ ಅಂತ ಒಂದು ಪೇಜ್ ಇರ್ತಾ ಇತ್ತು. ಸೊ ಡೈಲಿ ಸ್ಟಾರ್ಟ್ಅಪ್ ಕಲ್ಚರು, ಸ್ಟಾರ್ಟ್ಅಪ್ಸು ಆ ಕಾಲ್. ಸೊ ಆವಾಗ ಇರೋರೆಲ್ಲ ಬರ್ದಿದ್ದವರೆಲ್ಲ ಈಗ ದೇ ಆರ್ ಮಲ್ಟಿ ಬಿಲಿಯನೇರ್ಸ್ ಆವಾಗ ಶುರು ಮಾಡಿರೋರು. ಕಾಮನ್ ಫ್ಲೋರ್ ಅಂತ ಒಂದು ಈಗ ವೆರಿ ಪಾಪ್ಯುಲರ್ ಸೈಟ್ ಟು ಸರ್ಚ್ ಈಗ ರೆಂಟಲ್ ಮನೆಗಳೆಲ್ಲ, ಆವಾಗ ಅವ್ರು ಶುರು ಮಾಡ್ತಾ ಇದ್ರು ಒಂದು. ಸೊ ಅವ್ರನ್ನೆಲ್ಲ ಆ ಕಾಲದಲ್ಲಿ ಬರ್ದಿದ್ದು. ಸೊ ಅಲ್ಲಿಂದ ಸಿನಿಮಾಗೆ ಬರೆಯೋ ಟೈಮಲ್ಲಿ ಐ ಮಸ್ಟ್ ರಿಯಲಿ ಥ್ಯಾಂಕ್ ನಮ್ಮ PROs. ಅವ್ರು ಎಷ್ಟು ಚೆನ್ನಾಗಿ ಹೆಲ್ಪ್ ಮಾಡಿದ್ದಾರೆ. ಆವಾಗ ಆ ಕಾಲದಲ್ಲಿರೋರು ವೆಂಕಟೇಶ್ ಅವ್ರು ಇರ್ತಾ ಇದ್ರು, ನಾಗೇಂದ್ರ ಅವರು, ಹರೀಶ್ ಅವರು. ಹರೀಶ್ ಅಂದ್ರೆ ಇಬ್ರು ಇದಾರೆ. ಇಲ್ಲ, ನಾಟ್ ಹರೀಶ್ ಅವ್ರು 4-5 ವರ್ಷದಿಂದ ಬಂದಿರೋರು. ಹರೀಶ್ ಇದು ರಾಜ್ಕುಮಾರ್ ಅವ್ರ ಫ್ಯಾಮಿಲಿ ಜೊತೆ ತುಂಬಾ ಕೆಲಸ ಮಾಡ್ತಾರಲ್ಲ ಹರೀಶ್ ಅವರು. ಆಮೇಲೆ ಅದ್ ಬಿಟ್ರೆ ವಿಜಯ್ ಕುಮಾರ್ ಅವರು. ಆಮೇಲೆ ಇನ್ನಿಬ್ರು ಬಾಬು ಅಂಡ್ ಕಲೇಶ್ ಅವರು. ಸೊ 6 ಜನರು. ಡೈಲಿ ನಾನು ಅವ್ರಿಗೆ ಏನಿದೆ ವಿಶೇಷ ಅಂತ ಫೋನ್ ಮಾಡಿದ್ರೆ ಅವರು ಆಕ್ಚುಲಿ ಪೇಷಂಟ್ಲಿ ನನ್ಗೆ ಇವ್ರಿದ್ದಾರೆ, ಈ ಹೊಸ ಸಿನಿಮಾ ಬಂದಿದೆ, ನಂಬರ್ಸ್ ಕಳಿಸ್ತಾ ಇದ್ರು, ಮೀಟ್ ಮಾಡಿ ಹಂಗೆ. ಲೈಕ್ ಅದಕ್ಕೆ ಇವತ್ತು
ನಂಗೆ ವೆಂಕಟೇಶ್ ಸರ್ ನಂಬರ್ ಅಂದ್ರೆ ಬಾಯಲ್ಲೇ ಇದ್ಯಾ? ಬಾಯಲ್ಲೇ ಇದೆ. ಶಬಾಷ್. ಸೊ ಆ ರೇಂಜ್ಗೆ ಬಿಕಾಸ್ ಫೋನ್ ಮಾಡ್ತಾ ಇದ್ವಲ್ಲ, ಸೊ ಆ ರೇಂಜ್ಗೆ ಅವ್ರದ್ದೆಲ್ಲ ಹಂಗೆ ಗಣೇಶ್ ಸರ್ ಒಬ್ರಿಗೆ ಎಲ್ಲರದು ಫೋನ್ ನಂಬರ್ ನೆನಪಿದೆ ಅನ್ಕೊಂಡಿದ್ದೆ, ನೀವು ನಾವೆಲ್ಲ ಆ ಜನರೇಷನ್ ಅಲ್ಲಿ ವಿ ವುಡ್ ಡಯಲ್ ಆನ್ ಲ್ಯಾಂಡ್ ಲೈನ್ಸ್ ಅಲ್ವಾ. ಸೊ ಲ್ಯಾಂಡ್ ಲೈನ್ಸ್ ಅಲ್ಲಿ ಇಟ್ಸ್ ಮಸಲ್ ಮೆಮರಿ, ಯು ವಿಲ್ ಬಿ ಪ್ರೆಸಿಂಗ್ ನಂಬರ್ಸ್. ಸೊ ಅದಕ್ಕೆ ಇಟ್ ರಿಮೈನ್ಸ್. ಈಗ ಮೊಬೈಲ್ ಅಲ್ಲಿ ಯು ಡೋಂಟ್ ಪ್ರೆಸ್ ನಂಬರ್ಸ್, ಹಂಗೆ ಡೈರೆಕ್ಟ್ ಆಗಿ ಈಗ ಒಂದ್ ನೇಮ್ ಅನ್ನ ಪ್ರೆಸ್ ಮಾಡ್ತೀವಿ. ಸೊ ಅದಕ್ಕೆ ನನ್ಗೆ ಈಗ ಯಾರಾದ್ರೂ ಹೊಸಬ್ರ ನಂಬರ್ ಇದ್ರೆ ಐ ವೋಂಟ್ ರಿಮೆಂಬರ್, ಬಟ್ ಆ ಕಾಲದಲ್ಲಿ ಐ ವುಡ್ ರಿಮೆಂಬರ್ ಎವ್ರಿಬಡೀಸ್ ನಂಬರ್. ಶಬಾಷ್ ಶಬಾಷ್ ಶಬಾಷ್. ಈ ನೆನಪಿನ ಶಕ್ತಿ ತುಂಬಾ ಇಂಪಾರ್ಟೆಂಟ್. ಏನಿಲ್ಲ ಅಂದ್ರೆ ಒಂದ್ಸತಿ ಹಿಂಗ್ ನೋಡಿದ್ರೆ ಅಥವಾ ಏನೋ ಓದಿದ್ರೆ ಅದ್ ಹಂಗೆ ಪ್ರಿಂಟ್ ಆಗ್ಬಿಡಿರುತ್ತೆ. ಎಷ್ಟು ದೊಡ್ಡ ಅಡ್ವಾಂಟೇಜ್ ಗೊತ್ತಾ. ಹೌದು, ಆ ಕಾಲದಲ್ಲಿ ಐ ನೆವರ್ ಯೂಸ್ ಟು ಕ್ಯಾರಿ ಅ ಡಿಕ್ಟಫೋನ್, ಡೈರಿ. ಮೀಟ್ ಮಾಡ್ಬಿಟ್ಟು ಆ ಲೆವೆಲ್ ಆಫ್ ಟ್ರಸ್ಟ್ ಇರ್ತಾ ಇತ್ತು. ಸುಮ್ನೆ ಈ ತರ ಮಾತುಕತೆ ಇದ್ದಿ, ದೇರ್ ಇಸ್ ನೋ ಡಾಕ್ಯುಮೆಂಟೇಶನ್, ನೋ ರೆಕಾರ್ಡಿಂಗ್, ಬಟ್ ಯು ವಿಲ್ ರಿಮೆಂಬರ್. ಅವ್ರಿಗೂ ಗೊತ್ತು ಇವ್ರೇನು ಸುಮ್ನೆ ಕಿರಿಕ್ ಮಾಡಕ್ ಏನು ಬರೀತಾ ಇಲ್ಲ ಅಂತ. ಸೊ 2 hour 3 hour ಮಾತಾಡಿರೋದ್ರಲ್ಲಿ ಒಂದು ಯು ಗೆಟ್ ಅ ಸ್ಟೋರಿ. ಸೊ ಬರೀ ಆ ಇಂಪಾರ್ಟೆಂಟ್ ಸ್ಟೋರಿನ ಇಟ್ಬಿಟ್ಟು ಬೇರೆ ಎಲ್ಲ ವಿ ನೋ ಆಫ್ ದ ರೆಕಾರ್ಡ್ ಅಂತ ಅದು ಗೊತ್ತಿತ್ತು. ಸೊ ಆ ಟೈಪ್ ಆಫ್ ಕನೆಕ್ಷನ್ ಇರ್ತಾ ಇತ್ತು ಎಷ್ಟೋ ಜನರ ಜೊತೆ. ಸೊ ಐ ಥಿಂಕ್ ಅದು that was what I think got me to liking this industry also, because ಆ ಕಡೆಯಿಂದಾನು, ಸೊ ಬಿ ಇಟ್ ಮೈ ಸೈಡ್, ಬಟ್ ಅವ್ರ ಕಡೆಯಿಂದಾನು ಆ ಲೆವೆಲ್ ಆಫ್ ಟ್ರಸ್ಟ್ ಇರ್ತಿತ್ತಲ್ಲ. ಸೊ ಅದು ಇಂಪಾರ್ಟೆಂಟ್. ಸೊ ಅದು ನನಗೆ ಓಕೆ ಐ ಲೈಕ್ ದಿಸ್ ಪ್ಲೇಸ್ ಅಂತ. ಬಾಂಬೆಗೆ ಹೋಗಿದ್ದೀನಿ, ಕೆಲಸ ಮಾಡಿದ್ದೀನಿ, ಫಿಲ್ಮ್ ಜರ್ನಲಿಸ್ಟ್. ಚೆನ್ನೈ ಆಗಿ ಟೋಟಲ್ ಆಗಿ ನಿಮ್ಗೆ ಒಂದು 3 ಇಂಡಸ್ಟ್ರೀಸ್ ಕನೆಕ್ಷನ್, 3-4 ಇಂಡಸ್ಟ್ರೀಸ್ ಇದೆ. ಬಟ್ ಕ್ರೈಮ್ ರಿಪೋರ್ಟ್ ಆದ್ಮೇಲೆ ಸಿನಿಮಾ ಬಂದ್ಮೇಲೆ ಚೆನ್ನೈ ಮತ್ತೆ ಮುಂಬೈ ಅಲ್ವಾ. ಮಧ್ಯದಲ್ಲಿ ಐ ಡಿಡ್ ಲೈಫ್ ಸ್ಟೈಲ್ ರಿಪೋರ್ಟಿಂಗ್, ಫ್ಯಾಷನ್, ಫುಡ್ ರಿವ್ಯೂಸ್, ಬಾರ್ ರಿವ್ಯೂಸ್ ಅದೆಲ್ಲ ಮಾಡಿದೀನಿ. ಬಟ್ ಈ ಕ್ರೈಮ್ ರಿಪೋರ್ಟಿಂಗ್ ಎಕ್ಸ್ಪೀರಿಯನ್ಸ್ ನನ್ ಜೊತೆ ಹೇಳ್ಬೇಕು ನೀವು, ಬಿಕಾಸ್ ಅದು ನೈಟ್ ಟೈಮ್ ಇರುತ್ತೆ ಒಂದೊಂದ್ಸತಿ. ನೈಟ್ ಟೈಮ್ ಅಂತೂ ನೈಟ್ ಬೀಟ್ ಮಾಡ್ಬೇಕು. ನೈಟ್ ಬೀಟೇ ಇರ್ತಾ ಇತ್ತು, ಬಿಕಾಸ್ ನಮ್ ಪೇಪರ್ ಮಿಡ್ ಡೇ ಅಂದ್ರೆ ಏನು, ಮಧ್ಯಾಹ್ನ ಬರೋ ಪೇಪರ್. ಸೊ ನಮ್ದು ಆಕ್ಚುಲಿ 9 ಗಂಟೆ 8 ಗಂಟೆ ರಾತ್ರಿ ಒಂದು ಕ್ಯಾಬ್ ಅಲ್ಲಿ ಹೋಗೋದು. ಆವಾಗ ಇಲ್ಲ JP ನಗರ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದ್ ಸ್ವಲ್ಪ ಜನರು ಗೊತ್ತಿದ್ರು, ಆ ಕಡೆ ಮಾಗಡಿಯಲ್ಲಿ ತುಂಬಾ ಚೆನ್ನಾಗಿ ಗೊತ್ತಿರೋರು. ಆಮೇಲೆ ಈ ಆಟೋ ಡ್ರೈವರ್ಸ್ ಎಲ್ಲ ಇರ್ತಾರಲ್ಲ, ಈ ವಿಕ್ಟೋರಿಯಾ ಹಾಸ್ಪಿಟಲ್, ಅವರೆಲ್ಲ ನಮ್ಗೆ ಪರಿಚಯ ಇರ್ತಾ ಇದ್ರು. ಅವ್ರಿಗೆ ಫೋನ್ ಮಾಡ್ಬಿಟ್ಟು ಏನ್ ವಿಶೇಷ, ಸೊ ಅವ್ರ ಹತ್ರ ಅವ್ರಿಗೆ ಅಲ್ಲಿ ಹೋಗ್ಬಿಟ್ಟು ಅವ್ರಿಗೆ ಬನ್ನು ಟೀ ಕೊಡ್ಸ್ಬಿಟ್ಟು ವಿಶೇಷ. ಆಮೇಲೆ ಅವ್ರು ಏನೆಲ್ಲ ಆಕ್ಚುಲಿ ಏನ್ ಅಷ್ಟೇನ್ ವಿಶೇಷ ಇಲ್ಲ, ಬರೀ 2 ಪಿಕ್ ಪಾಕೆಟ್ ಗೊತ್ತು ಅಂತ. ಸೊ ಆತರ ಎಲ್ಲ ಇದೆ. ಆಮೇಲೆ ಆ ಕಾಲದಲ್ಲಿ ಒನ್ ಆಫ್ ದ ಮೋಸ್ಟ್ ಹೈ ಪ್ರೊಫೈಲ್ IT ಸ್ಕ್ಯಾಮ್ನು ಐ ವಾಸ್ ಒನ್ ಆಫ್ ದ ಪೀಪಲ್ ಹೂ ವಾಸ್ ಮೇನ್ಲಿ ರೆಸ್ಪಾನ್ಸಿಬಲ್ ಫಾರ್ ರೈಟಿಂಗ್ ಅಬೌಟ್ ಇಟ್. ಒಂದು ವೆರಿ ಫೇಮಸ್ ಕಂಪನಿ ಇಲ್ಲಿ ಒಂದು ಇಂಟರ್ನ್ಯಾಷನಲ್ ಫುಟ್ಬಾಲರ್ ಜೊತೆ ಒಂದು ಕನೆಕ್ಷನ್, ಅವ್ರಿಗೆ ರಿಲೇಟಿವ್ ಅಂತ ಗೊತ್ತಾಯ್ತು. ಸೊ ಅವರು ಇಲ್ಲಿ ತುಂಬಾ ಚೀಟ್ ಮಾಡ್ಬಿಟ್ಟು ಆ ಕಂಪನಿನೇ ಬಿಟ್ಟು ಹೋಗ್ಬಿಟ್ರು UK-ಗೆ. ಸೊ ಆ ಕಂಪನಿದು ಬಾಡಿಗೆ ಇದ್ದು ಎಲ್ಲ ಎಂಪ್ಲಾಯೀಸ್ ದುಡ್ಡು ಎಲ್ಲ ಬಿಟ್ಬಿಟ್ಟು ಆ ಕಾಲದಲ್ಲಿ BPO ಟೈಮ್. ಸೊ ಅವಾಗ ಈ ಫ್ಲೈ ಬೈ ನೈಟ್ BPO ಅಂತ ಅದಕ್ಕೆ ಕರಿತಾ ಇದ್ರು. ಸುಮ್ನೆ ಬಂದ್ಬಿಟ್ಟು ಎಲ್ಲ ದುಡ್ಡನ್ನ ಸಂಗ್ರಹ ಮಾಡ್ಬಿಟ್ಟು, ಇವಾಗೆಲ್ಲ ಸ್ಕ್ಯಾಮ್ ಇದೆಯಲ್ಲ, ಹೊಸ ಬಿಸ್ನೆಸ್ ಮಾಡೋದು, ಆಮೇಲೆ ಎಲ್ಲ ಇನ್ವೆಸ್ಟ್ ಮಾಡಿದ್ರೆ ಹೊಟ್ಟೋಗ್ಬಿಡೋದು. ಅದೇ ತರ ಇವರು ಏನೋ ಮಾಡ್ಕೊಂಡು ಹೊಟ್ಟೋಗ್ಬಿಟ್ರು ಅಲ್ಲಿ UK. ಅವ್ರ ನಂಬರ್ ದಿವಸ ರಾತ್ರಿ ನಂಗೆ 2 ಗಂಟೆಗೆ ಅವ್ರ ಇಂಗ್ಲಿಷ್ ಆಕ್ಸೆಂಟ್, ಸುನೈನಾ ಸುರೇಶ್ ಯೋರ್ ಡೇಸ್ ಆರ್ ನಂಬರ್ಡ್ ಅಂತ, ಫುಲ್ ಡೇ ಡೈಲಿ 8 ಗಂಟೆ 2 ಗಂಟೆ 3 ಗಂಟೆ ರಾತ್ರಿ. ಸೊ ಡೈಲಿ ಈ ತರ ಅಪ್ಪ ಫೋನ್ ಮಾಡಿದ್ರೆ ಯು ನೋ ದಟ್ ಇಟ್ಸ್ ನಾಟ್ ಗೋಯಿಂಗ್ ಟು ಬಿ ಸೀರಿಯಸ್, ಬಿಕಾಸ್ ಮಾಡ್ತಿದ್ರೆ ಮಾಡ್ತಾ ಡೈರೆಕ್ಟ್ಲಿ ಏನೋ ಮಾಡ್ತಿದ್ರು. ಡೈಲಿ ಹೋಗ್ಬಿಟ್ಟು ಎಚ್ಚರಿಕೆ ಕೊಟ್ರೆ ಅದೇನು ಇಟ್ಸ್ ಲೈಕ್ ಏನು ಪ್ರಯೋಜನ ಇಲ್ಲ ಅಂತ ಗೊತ್ಬಿಟ್ಟು ನಾನು ಆಮೇಲೆ ಆ ನಂಬರ್ನ ಎತ್ತೋದು ನಿಲ್ಸ್ಬಿಟ್ಟೆ. ಅವರು 4-5 ದಿವಸ ಆದ್ಮೇಲೆ ಅವರು ಫೋನ್ ಮಾಡೋದು ಫಿನಿಶ್. ಬಟ್ ತುಂಬಾ ದೊಡ್ಡ ಸ್ಕ್ಯಾಮ್ ಅದು. ಸೊ ಅದೆಲ್ಲ ಆ ತರ ಎಲ್ಲ ನೋಡಿದೀನಿ ಲೈಫಲ್ಲಿ ತುಂಬಾ. ಆಮೇಲೆ ನಮ್ಮ ಯಾರೋ ಒಬ್ರು ಹೋರಾಟಗಾರರು ನಂದು ಲೈವ್ ಅಲ್ಲಿ ಒಂದು ಶ್ರಾದ್ದಾನು ಮಾಡ್ಬಿಟ್ರು. ಹೌದಾ? ನಾನ್ ಏನೋ ಹೇಳ್ತೀರಾ ಅಂತ ನಾನು ಲೈವ್ ಅಲ್ಲಿ ಏನ್ ಮಾಡಿದ್ರು ಅಂದ್ರೆ ಒಂದ್ ಮಟ್ಟ ನಾನು ಆಂಟಿ ಇದು ಆಂಟಿ ಅದು ಅಂತ. ಯಾಕೆ ಅವ್ರು ಮಾಡ್ತಾ ಇರೋದನ್ನ ಡೈರೆಕ್ಟ್ ಆಗಿ ಹಂಗೆ ಬರ್ದಿದ್ದಕ್ಕೆ ಆತರ ಬರ್ದಿದ್ರು. ಸೊ ಅದೆಲ್ಲ ಆಗಿದೆ. ಸೊ ಆ ಟೈಮ್ ತುಂಬಾ ಚೆನ್ನಾಗಿತ್ತು ಫ್ಯಾಕ್ಟ್.
ಬಟ್ ಅಟ್ ದ ಸೇಮ್ ಟೈಮ್ ಒಂದು ಇವಾಗ ನೋಡಿದ್ರೆ ಯು ಲುಕ್ ಅಟ್ ಇಟ್ ವಿತ್ ಲಾಫ್ಟರ್, ಬಟ್ ಆವಾಗ ಒಂದ್ ಎಕ್ಸ್ಟ್ರಾ ಸೆನ್ಸ್ ಇದು ಹಾರ್ಟ್ ಒಂದ್ ಸ್ವಲ್ಪ ಹಾರ್ಡ್ ಆಗಿ ಇಟ್ಕೋಬೇಕು. ಅದ್ ಆಗಲ್ಲ ಬಿಕಾಸ್ ನಾನು ಬಾಂಬೆನಲ್ಲಿ ಒಂದ್ಸತಿ ಹೋಗಿ, ನಾನು ನಮ್ ಜೊತೆ ಚೇತನಾ ಬೆಳಗೆರೆ, ರವಿ ಬೆಳಗೆರೆ ಚೇತನಾ ನಾನೆಲ್ಲ ವಿ ವರ್ ವಿತ್ ಮಿಡ್ ಡೇ ಅವಾಗ. ಸೊ ನಾವು ಕಮಾಟಿಪುರ ಅದ್ರ ಒಳಗೆ ಹೋಗಿದ್ದೀವಿ. ಇವಾಗ ಕಮಾಟಿಪುರ ಅಂದ್ರೆ ನಾವು ಗಂಗೂಬಾಯಿಯಲ್ಲಿ ಎಷ್ಟು ಚೆನ್ನಾಗಿ ಸಂಜೆ ಇಲ್ಲ ಬದ್ಸಲಿ ಸೆಟ್ಸ್, ಆ ತರ ಇಲ್ಲವೇ ಇಲ್ಲ. ಈ ಚಿಕ್ಕ ಚಿಕ್ಕ ಬ್ಯಾರಕ್ಸ್, ಮಿಲಿಟರಿ ಇರೋ ಬ್ಯಾರಕ್ಸ್ ಅಲ್ಲಿ, ಅದ್ರ ಒಳಗೆ ಎಲ್ಲ ಕಚ್ಚಿ ಪಿಚ್ಚಿ ತರ ಇರುತ್ತೆ, ಎಲ್ಲ ಏನೂ ಸರಿಗಿರಲ್ಲ. ಸಂಜಯ್ ಲೀಲಾ ಒಂದ್ಸಲಿ ಕಲರ್ಫುಲ್ ತೋರಿಸಿದ್ದಾರೆ, ಬಟ್ ಆಕ್ಚುಲ್ ನೋಡಕ್ ಹೋದ್ರೆ ಹಂಗಿಲ್ವೇ ಇಲ್ಲ. ಅಲ್ಲಿ ಹೋಗ್ಬಿಟ್ಟು ಅದು ಹೆಂಗಿದೆ ಅಂದ್ರೆ ಪ್ರತಿ ಬ್ಯಾರಕ್ ಒಂದೊಂದು ಕಮ್ಯುನಿಟಿ. ಸೊ ಈ ಭಾಷೆ ಮಾತಾಡೋರು ಬರೀ ಇಲ್ಲಿ. ಸೊ ನಾವು ಮೇಜರ್ಲಿ ಕನ್ನಡಿಗರು, ಕರ್ನಾಟಕದಲ್ಲಿ ಇರೋರು ಆ ತರ ಜಾಗಕ್ಕೆ ಹೋಗಿದ್ವಿ. ನಮ್ ಜೊತೆ ಚೇತನಾ ಅವರು ಮಾತಾಡ್ತಿರುವಾಗ ಅವರು ಡೈರೆಕ್ಟ್ ಆಗಿ ಕ್ವೆಶನ್ಸ್ ಮ್ಯಾಟರ್ ಆಫ್ ಫ್ಯಾಕ್ಟ್ ಕೇಳ್ತಾ ಇದ್ರು. ನಾನು ಶುರು ಮಾಡ್ತಾ ಇದ್ದೆ ಕೇಳೋ ಕ್ವೆಶನ್ಸ್ ಎಲ್ಲ ಕೇಳಿಸ್ತಾ ಇದೆ. ಇಷ್ಟು ಕ್ರಾಸ್ ಆದ್ಮೇಲೆ ತಡಿಯೋಕೆ ಆಗ್ಲಿಲ್ಲ. ಇಟ್ ವಾಸ್ ಲೈಕ್ ಅವ್ರು ಹೇಳೋ ವಾಟ್ ದೇ ಆರ್ ಟಾಕಿಂಗ್ ಅಬೌಟ್ ಇಸ್ ಸೆಕ್ಸ್ ವರ್ಕ್. ಹೌದು, ಅದರದ್ದು ಅವರು ಮ್ಯಾಟರ್ ಆಫ್ ಫ್ಯಾಕ್ಟ್ ಡೈಲಿ ಬಿಸ್ನೆಸ್ ತರ ಮಾತಾಡ್ತಿದ್ದಾರೆ, ಎಷ್ಟು ಕ್ಯಾಶುಯಲ್ ಆಗಿ ವ್ಯಾಪಾರ ಮಾಡೋದು. ಅದು ತಡಿಯೋಕ್ ಆಗ್ಲಿಲ್ಲ. ನಾನ್ 2 ಫ್ಲೋರ್ ಓಡ್ಬಿಟ್ಟು ವಾಪಸ್ಸು ನಾವು ಹೋಗಿದ್ದು ಒಂದ್ ಗಾಡಿನಲ್ಲಿ ಅಲ್ಲಿ ಕೂತ್ಬಿಟ್ಟು ಆಗ್ಲಿಲ್ಲ. ಸೊ ಆ ತರ ದೇರ್ ಆರ್ ಟೈಮ್ಸ್ ವೆನ್ ಯು ಕಾಂಟ್ ಟೇಕ್ ಸಚ್ ಥಿಂಗ್ಸ್. ಸೊ ಐ ವಾಸ್ ಲೈಕ್ ಓಕೆ, ಮೇ ಬಿ ಐ ಆಮ್ ನಾಟ್ ಮೇಡ್ ಫಾರ್ ದಿಸ್ ಅಂತ ಮೆಂಟಲಿ ಅನ್ಕೊಂಡೆ. ಎಲ್ರಿಗೂ ಎಲ್ಲದೂ ಸಾಧ್ಯ ಇಲ್ಲ. ಆಮೇಲೆ ಪ್ಲಸ್ ನನ್ಗೂ ಮೇ ಬಿ ದಟ್ ಸೆನ್ಸಿಟಿವಿಟಿ, ಬಿಕಾಸ್ ನನ್ಗೆ ಎಲ್ರು ಸ್ಟೋರಿನೂ ಅಲ್ಲ. sometimes I want to talk to a person for being a person. Correct. So ಅದೊಂದು ನನಗೆ. ಸೊ ಆವಾಗ took a step back. ದೆನ್ ಈ ಕಡೆಯಿಂದ ಬೇರೆ ಕಡೆ ಸಿನಿಮಾ ಕಡೆಗೆ ಜಂಪ್. ಸಿನಿಮಾ ಕಡೆ ಮಚ್ ಲೇಟರ್. ನನಗೆ ನಮ್ ಹಳೆ ಎಡಿಟರ್ ಒಬ್ರು ಇದ್ರು, ಅವ್ರಂತೂ ನಾನಿರೋ ತನಕ ಅಂತೂ ನೀವು ಬಿಸ್ನೆಸ್ ಜರ್ನಲಿಸಮ್, IT ಜರ್ನಲಿಸಮ್ ಬಿಟ್ಟು ಮಾಡೋಗಿಲ್ಲ. ಬಿಕಾಸ್ ಆ ಕಾಲದಲ್ಲಿ ಬೇರೆ ಯಾರು IT ಬಗ್ಗೆ, ಸ್ಟಾರ್ಟ್ಅಪ್ ಬಗ್ಗೆ ಯಾರು ಇಲ್ಲ. ಬೆಂಗಳೂರಲ್ಲಿ ನಾನೊಬ್ಳೆ ಫಸ್ಟ್ ಶುರು ಮಾಡಿದ್ದು. ಸೂಪರ್. ಬಟ್ ಅಂಡ್ ಇನ್ಫ್ಯಾಕ್ಟ್ ಎಲ್ಲ ಪೇಪರ್ ಅವರು, ಇನ್ಫ್ಯಾಕ್ಟ್ ನನ್ನ ಕಾಲೇಜ್ ಫ್ರೆಂಡ್ ಒಬ್ಳು ಟೈಮ್ಸ್ ಅವಳನ್ನ ಮೀಟ್ ಮಾಡಕ್ ಹೋದಾಗ ಅಲ್ಲಿ ಹೆಡ್, ಬೈ ಡೋಂಟ್ ಯು ಜಾಯ್ನ್ ಅಸ್ ಅಂಡ್ ರೈಟ್ ಅಬೌಟ್ ದಿಸ್. ಬಟ್ ನನಗೆ ಆವಾಗ IT ಒಂದೇ ಬೇಡ, ನಿನ್ಗೆ ಇಲ್ಲಿ ಫ್ರೀಡಮ್ ತುಂಬಾ ಇದೆ ಅಂತ ಇಲ್ಲಿ ಹೋದೆ, ಅಲ್ಲಿದ್ದೆ. ದೆನ್ ನಮ್ಮ ಎಡಿಟರ್ ಹೋದ್ರು ಬಾಂಬೆಗೆ ವಾಪಸ್ಸು. ಆವಾಗ ಹೊಸಬರು ಬಂದಾಗ ಐ ವಾಂಟ್ ಟು ಶಿಫ್ಟ್. ಐ ಡೋಂಟ್ ಟು ಶಿಫ್ಟ್, ಇಟ್ಸ್ ಓಕೆ ಅಂತ. ಸೊ ನಾನು ಈ ಕಡೆ ಬರೀ ಒಂದೇ ಶಿಫ್ಟ್ ಆದೆ. ಅಲ್ಲಿಂದ ಬರೀ ಲೈಫ್ ಸ್ಟೈಲ್ ಎಂಟರ್ಟೈನ್ಮೆಂಟ್ ಆ ಸ್ಪೇಸ್ ಅಲ್ಲಿ ಶುರು ಆದೆ. ಸೊ ಹಂಗೆ ಲೈಫ್ ಸ್ಟೈಲ್ ಅಂತ ಶುರು ಆಗಿದ್ದು, ಫ್ಯಾಷನ್ ಶೋಸ್ ಇರ್ಬೋದು ಅಥವಾ ಮಾಡೆಲ್ಸ್ ಇರ್ಬೋದು, ಈ ಕಡೆ ಸಿನಿಮಾ ಇರ್ಬೋದು, ಎಲ್ಲ ಡಿಫ್ರೆಂಟ್ ಥಿಂಗ್ ಒಂದೇ ಜಾತಿಗೆ ಸೇರಿದ್ರು ಅದ್ರಲ್ಲೇ ತುಂಬಾ ವ್ಯತ್ಯಾಸಗಳಿದೆ. ತುಂಬಾ ಆಮೇಲೆ ಅವ್ರು ಟ್ರೀಟ್ ಮಾಡೋ ವೇನು ತುಂಬಾ ವಿಚಿತ್ರವಾಗಿದೆ, ಒಬ್ಬೊಬ್ರು ಒಂದೊಂದರ. ಬಟ್ ಇಂಡಸ್ಟ್ರಿ ವಿಷಯಕ್ಕೆ ಬಂದ್ರೆ ಅಥವಾ ಫ್ಯಾಷನ್ ವಿಷಯಕ್ಕೆ ಬಂದ್ರೆ ನಿಮಗೆ ಆಗಿರೋ ಬೆಸ್ಟ್ ಅಂಡ್ ಅಪ್ಪ ಇದು ಬೇಡ ಆಗಿತ್ತು ಈ ಟ್ರೀಟ್ಮೆಂಟ್ ನನ್ಗೆ ಅಂತ ಅನ್ಸಿರೋ ಅಂತದ್ದು ಯಾವ್ದಾದ್ರು ಒಂದೆರಡು ಶೇರ್ ಮಾಡ್ಬೋದಾ? ಬಿಕಾಸ್ ಈಗ ಬರ್ತಿರೋ ಅಂತ ಎಷ್ಟೋ ಜರ್ನಲಿಸ್ಟ್ಗೆ ನಾವು ಗ್ರೇಟ್ ಅನ್ಕೊಂಡ್ಬಿಟ್ಟಿರ್ತಾರೆ, ಅಥವಾ ಹಿಂದಿಂದ ಅವ್ರಿಗೆ ಗೊತ್ತಿಲ್ಲದೆ ಇರ್ಬೋದು. ಆ ಕಾಲದಲ್ಲಿ ನನಗೆ ವೈ ಐ ಸಿ ಅ ಡಿಫ್ರೆನ್ಸ್ ಅಂದ್ರೆ, ಆ ಕಾಲದಲ್ಲಿ ನಮ್ಗೆ ಜರ್ನಲಿಸಮ್ ಅಂದ್ರೆ ಒಂದು ತೂಕ ಇತ್ತು. ನಾವು ವಿ ವುಡ್ ವಾಕ್ ಔಟ್, ಯಾರಾದ್ರೂ ಒಂದು ಪ್ರೆಸ್ ಮೀಟ್ 1 hour 1.5 hour ಲೇಟ್ ಮಾಡಿದ್ರೆ ವಿ ವಾಕ್ಡ್ ಔಟ್ ಎಂಟೈರ್. ನಾವು ಕನ್ನಡ ಬಿಡಿ, ಆ ಕನ್ನಡದವ್ರು ಆಕ್ಚುಲಿ there was no problem. It was more like ಆಚೆಯಿಂದ ಬರ್ತಾರಲ್ಲ, they take Bangalore for granted. ಕರೆಕ್ಟ್. ಆವಾಗ 2 ಸ್ಟೋರಿ ಇತ್ತು. ಒಂದು ಆಮಿರ್ ಖಾನ್ ಅವ್ರದ್ದು ಒಂದು ಸಿನಿಮಾ ಬಂದಿತ್ತು, ಫೋರಮ್ ಅಲ್ಲಿ ಪ್ರೆಸ್ ಮೀಟ್ 1.5 ಗಂಟೆ ವೇಟ್ ಮಾಡಿದ್ವಿ. ಎಂಡಲ್ಲಿ ಐ ಥಿಂಕ್ ಎಂಟೈರ್ ಬ್ಯಾಂಗ್ಳೂರ್ ಪ್ರೆಸ್ ಬಾಯ್ಕಾಟೆಡ್, ನೋಬಡಿ ವೆಂಟ್ ಫಾರ್ ದ ಪ್ರೆಸ್ ಮೀಟ್. ಹಂಗೆ ಯೂನಿಟಿ ಇತ್ತು. ಯಾವ ಸಿನಿಮಾ ಅದು? ಬಹುಶಃ ಐ ಥಿಂಕ್ ಮಂಗಳ್ ಪಾಂಡೆನೋ ಆ ಟೈಮಲ್ಲೋ ಯಾವ್ದೋ ಒಂದು ಆ ಟೈಮಲ್ಲಿ ಇತ್ತು. ಬಟ್ ಇವಾಗ ಮುಲಾಜಿಲ್ಲ ಇಲ್ಲ ಅದು. ಅಂಡ್ ಪ್ಲಸ್ ಆ ಯೂನಿಟಿ ಇತ್ತಲ್ಲ, ಅದ್ ನೋಡಿ ಇವಾಗ ಇಸ್ ಲೈಕ್ ಅಯ್ಯೋ ಇಲ್ಲ ಪರವಾಗಿಲ್ಲ, ನೀವು ಹೊರಡೋ ತರ ಆಕ್ಟ್ ಮಾಡ್ಬಿಟ್ಟು ವಾಪಸ್ ಹೋಗಿ, ಬಿಕಾಸ್ ನಮ್ಗೆ ಎಕ್ಸ್ಕ್ಲೂಸಿವ್ ಸಿಗತ್ತೆ ಅಂತ ವೇಟ್ ಮಾಡಿಸ್ತಾರೆ ಎಷ್ಟೋ ಜನರು. ಅವಾಗಿರಲಿಲ್ಲ, ಎಲ್ರು ಒಟ್ಟಿಗೆ ವಿಲ್ ಆಲ್ ಟೇಕ್ ಅ ಸ್ಟ್ಯಾಂಡ್ ಅಂತ ಆ ತರ ಇತ್ತು.
ಅದ್ ಇದೊಂದ್ ಸತಿ ಅಂತೂ ಅದು ಸಖತ್ ಕತೆ. ನಮ್ಮ ಕೊಲಿಗ್ ಬರ್ದಿರೋದು, ಬಟ್ ನಾವೆಲ್ಲ ಒಟ್ಟಿಗೆ ಕಾಂಟ್ರಿಬ್ಯೂಟ್ ಮಾಡಿರೋ ಒಂದ್ ಕತೆ. ಅದೇಂಗಂದ್ರೆ ಇದು ಸೈಫ್ ಅಲಿ ಖಾನ್ ಯಾವ್ದೋ ಒಂದ್ ಸಿನಿಮಾ ಪ್ರಮೋಷನ್ ಮಾಡಕ್ ಬಂದ್ರು. ಅವರು ಅಗೇನ್ 2 hours ಲೇಟ್. ಒಂದ್ 5-star ಹೋಟೆಲ್ ಇದ್ರು, ಇನ್ನೊಂದ್ 5-star ಹೋಟೆಲ್ಗೆ ಹೋದ್ರು ಓಕೆ ಪ್ರೆಸ್ ಮೀಟ್ಗೆ. ಅದು ಒಂದು ಈ ಕಡೆ ಹೈ ಗ್ರೌಂಡ್ಸ್ ಹತ್ರ, ಅಲ್ಲಿಂದ ಲೀಲಾ ಪ್ಯಾಲೇಸ್ ಅಲ್ಲಿ ಪ್ರೆಸ್ ಮೀಟ್ ಇದ್ವಿ. ಅಲ್ಲಿ ಅಗೇನ್ 2 hours ಲೇಟ್. ಅವ್ರು ಹೇಳೋದು ಹಿ ವಾಸ್ ಅನ್ವೆಲ್, ಇದೆಲ್ಲ PR ಅವ್ರು ಹೇಳ್ಬಿಟ್ಟು ಅದೆಲ್ಲ ಓಕೆ. ನಮ್ಗೂ ಈ ಕಡೆ ಗೊತ್ತಲ್ವಾ, ಹೋಟೆಲ್ PR 5-star ಹೋಟೆಲ್ PR ಫೋನ್ ಮಾಡಿದ್ರು, ಏನ್ ಮಾಡ್ತಾ ಇದ್ರು ಅಲ್ಲಿ ನಮ್ಮ ಫ್ರೆಂಡ್ಸು ಸರ್ಕಲ್ ಅಲ್ಲಿದ್ದ. ಅವ್ರು ಹೇಳಿದ್ರು ಒಂದು ಕೇರಳ ಮೆಸಾಜ್ಗೆ ಹೋಗಿದ್ರು, ಅದಾದ್ಮೇಲೆ ಒಂದು ಮ್ಯಾಂಗ್ಳೂರ್ ಫಿಶ್ ಕರಿ ತಿಂದ್ರು, ಫ್ರೆಶ್ ಚಿಲ್ ಮಾಡ್ಕೊಂಡು ಹಂಗೋದ್ರು. ನೆಕ್ಸ್ಟ್ ಡೇ ಎಲ್ರು ಅವ್ರ ಇಂಟರ್ವ್ಯೂ ಕ್ಯಾರಿ ಮಾಡಿದ್ರೆ ನಾವು ದಿಸ್ ವಾಸ್ ವೈ ಸೈಫ್ ಅಲಿ ಖಾನ್ ವಾಸ್ ಲೇಟ್ ಅಂತ. ನಾವು he enjoyed this, he enjoyed that, that's he chose this over his film promotion ಅಂತ ನಾವು ಬರ್ದ್ವಿ. ಸೊ ಅದು ಅಂದ್ರೆ ಪ್ರೆಸ್ ಅವ್ರಿಗೆ ಹೇಳಿರೋದು ಹಿಂಗೆ ಅನ್ವೆಲ್ತು ಮುಳ ಎಲ್ಲ ಹೇಳ್ಬಿಟ್ಟಿದ್ದಾರೆ. ನಾವು ಈ ತರ ನಿಮಗೆ ರಿಯಲ್ ಫ್ಯಾಕ್ಟ್ ಏನಂತ ಗೊತ್ತಿತ್ತು, ಪಬ್ಲಿಷ್ ಹಾಕಿದ್ರಿ. ಹಂಗೆ ಪಬ್ಲಿಷ್ ಅದಿತ್ತು. ಇನ್ನೊಂದ್ಸತಿ ಐಶ್ವರ್ಯ ಸಿನಿಮಾ ಆಯ್ತಲ್ಲ, ಐಶ್ವರ್ಯ ಸಿನಿಮಾ ಮುಗ್ದಾದ್ಮೇಲೆ ಇಂದ್ರಜಿತ್ ಅವಾಗ ಅದಾದ್ಮೇಲೆ ನಮ್ ಮೂವಿ ದೀಪಿಕಾ ಅವ್ರು ಬಾಲಿವುಡ್ ಹೋದ್ರು. ಬಾಲಿವುಡ್ ಅಲ್ಲಿ ಓಂ ಶಾಂತಿ ಓಂ ರಿಲೀಸ್ ಆಯ್ತು. ರಿಲೀಸ್ ಆದ್ಮೇಲೆ ಕೆಂಪ್ ಫೋರ್ಟ್ ಇತ್ತಲ್ಲ ಆ ಜಾಗ, ಅಲ್ಲಿ ಈಗ ಒಂದ್ ಮಾಲ್ ಇತ್ತು. ಆ ಮಾಲ್ ಅಲ್ಲಿ ಯಾವ್ದೋ ಒಂದ್ ಸ್ಟೋರ್ ಓಪನಿಂಗ್ ಅವರು ಗೆಸ್ಟ್ ಆಗಿ ಬೆಂಗಳೂರಿಗೆ ಬಂದ್ರು. ಆವಾಗ ನಾವೆಲ್ಲ ಅವ್ರ ಜೊತೆ ಮಾತಾಡ್ತಿದ್ರು. ಅವರು ನನ್ಗೆ ಒಡನಾಟ ಆಯ್ತು ಬಿಕಾಸ್ ಆಫ್ ಒಂದೇ ಕಾಲೇಜು ಮೌಂಟ್ಸ್, ಪ್ಲಸ್ ಅದ್ ಬಿಟ್ಟು ಮಾಡ್ಲಿಂಗ್ ಡೇಸು ಐಶ್ವರ್ಯ ಟೈಮು ಅವಾಗೆಲ್ಲ ಮೀಟ್ ಮಾಡಿದ್ವಿ. ಸೊ ಕೇಳಿದ್ವಿ ನಾವು, ವಾಟ್ಸ್ ನೆಕ್ಸ್ಟ್ ಇನ್ ಸ್ಯಾಂಡಲ್ವುಡ್. ಅವಳು ಸ್ಯಾಂಡಲ್ವುಡ್ ವಾಟ್ಸ್ ದಟ್ ಅಂತ ಕೇಳಿದ್ವಿ. ಇವಾಗ ನೋಡಿ, ಈ ಟೈಮಲ್ಲಿ ವೈರಲ್ ಟೈಮಲ್ಲಿ ಇದ್ದಿದ್ರೆ ಯಾವ ರೇಂಜ್ಗೆ ಹೋಗಿದ್ರು. ಆ ಟೈಮಲ್ಲಿ ನಾವು ಪೇಪರ್ ಅಲ್ಲಿ ದೀಪಿಕಾ ಪಡುಕೋನೆ ಆ ಸ್ಯಾಂಡಲ್ವುಡ್ ವಾಟ್ಸ್ ದಟ್. ದೀಸ್ ಕನ್ನಡ ಅಂಡ್ ಆಕ್ಟರ್ಸ್ ವಿಲ್ ಆನ್ಸರ್. ಹೂ ಆರ್ ದ ಕನ್ನಡ ಆಕ್ಟರ್ಸ್? ಅವಾಗ ಆಚೆಯಿಂದ ಬಂದರು. ಸ್ಯಾಂಡಲ್ವುಡ್ ಇಸ್ ಮೈ ಬ್ರೆಡ್ ಅಂಡ್ ಬಟರ್, ಸ್ಯಾಂಡಲ್ವುಡ್ ಇಸ್ ಮೈ ವರ್ಕ್ ಪ್ಲೇಸ್. ಯಾರ್ಯಾರು? ಯಾರು? ಸಮೀರ್ ಧ್ಯಾನ್, ಶಮೀರ್ ದತ್ತಾನಿ, ಆಮೇಲೆ ಜೆನಿಫರ್ ಕೊಟ್ವಾಲ್, ಪೂಜಾ ಗಾಂಧಿ. ಸೊ ಆಚೆಯಿಂದ ಬಂದಿರೋರೆಲ್ಲ ಅವರು ದೀಪಿಕಾಗೆ ಹೇಳ್ತಾ ಇರೋದು ಆ ತರ ಒಂದ್ ಸ್ಟೋರಿ ಬರ್ದಿದ್ವಿ. ಸೊ ಆ ತರ ಎಲ್ಲ ಒಳ್ಳೆ ಸ್ಟೋರೀಸ್ ಬರ್ದಿದೀವಿ ಅಂಡ್ ಎಂಜಾಯ್ಡ್ ದಟ್ ಟೈಮ್. ದೀಪಿಕಾ ಬಗ್ಗೆ ಇತ್ತೀಚೆಗೂ ಕೂಡ ಸುಮಾರು ಆ ತರದ್ದು ಆಯ್ತು. ಐಶ್ವರ್ಯ ಫಸ್ಟ್ ಮೂವಿ ಅಂತ ಹೇಳಿಲ್ಲ ಅಂತಾನೆ ದೊಡ್ಡ ಓಂ ಶಾಂತಿ ಒಮ್ಮೆ ಫಸ್ಟ್ ಮೂವಿ ಅಂತ ಹೇಳಿದ್ರು ಅಂತ ಅವಾಗ ಒಂದಷ್ಟು ಸುದ್ದಿ ಆಯ್ತು. ಅದಾದ್ಮೇಲೆ ಅವ್ರ ಮದ್ವೆ ಆಯ್ತು. ಮದ್ವೆ ಆದಾಗ ಕಾಯ್ತಾ ಇದ್ವಿ ನಾವು, ಯಾರು ಕನ್ನಡ ಇಂಡಸ್ಟ್ರಿಯಿಂದ ಅವ್ರ ಮದ್ವೆನ ಅಟೆಂಡ್ ಮಾಡ್ತಾರೆ ಅಂತ. ಅದನ್ನ ಹೆಂಗ್ ತಗೋಬೇಕೋ ಗೊತ್ತಿಲ್ಲ. ನೀವ್ ಅದನ್ನ ಯಾವ ತರ ವಿಮರ್ಶೆ ಮಾಡ್ತೀರಾ ನಂಗೆ ಗೊತ್ತಿಲ್ಲ, ಯಾಕಂದ್ರೆ ಒಳ್ಳೆ ಸಿನಿಮಾ ವಿಮರ್ಶಕಿ ಕೂಡ ನೀವು. ಯಾರು ಹೋಗ್ಲಿಲ್ಲ, ಇನ್ಕ್ಲೂಡಿಂಗ್ ಇಂದ್ರಜಿತ್ ಅವರು ಹೋಗ್ಲಿಲ್ಲ ಅಂತ ಕೇಳ್ಪಟ್ಟೆ. ಅದು ಪರವಾಗಿಲ್ಲ. ಕನ್ನಡ ಇಂಡಸ್ಟ್ರಿನ ಕರಿಬೇಕಾ, ಅದು ಒಡನಾಟ ಬೇರೆ. ಕರ್ದಿದ್ರಂತೆ, ಎಲ್ರು ಇನ್ವೈಟ್ ಮಾಡಿದಾರೆ, ಬಟ್ ಯಾರೊಬ್ರು ಹೋಗಿಲ್ಲ ಅಂತ ಸುದ್ದಿ ಬಂತು. ಇಲ್ಲ ಆತರ ಇಲ್ಲ. ತುಂಬಾ ನನ್ಗೆ ಒಂದ್ ಸ್ವಲ್ಪ ಜನರು ಗೊತ್ತು ಹುಟ್ಟಿದ ದ ಇವೆಂಟ್. ಸೊ ತುಂಬಾ ಕ್ಲೋಸ್ ನೆಟ್ ಇವೆಂಟ್ ಇತ್ತು. ಎಲ್ರಿಗೂ ಅದೇ ತರ ಟ್ಯಾಗ್ಸ್ ಇತ್ತು ಅಂಡ್ ಮಲ್ಟಿಪಲ್ ಲೆವೆಲ್ ಆಫ್ ಚೆಕಿಂಗ್ಸ್. ಯಾರು ಎಕ್ಸ್ಟ್ರಾ ಜನರು ಬರ್ಬಾರ್ದು. ನಾನು ಅವತ್ತಿದ್ದೆ ಕೆಳಗೆ. ಇನ್ಫ್ಯಾಕ್ಟ್ ಐ ಮೆಟ್ ಅವ್ರು ನನ್ಗೆ ಹಾಯ್ ಅಂತ ಹೇಳಿದ್ದು ಅವಾಗ ಗ್ಯಾಪ್ ದೀಲಲ್ಲಿ ಕೆಳಗೆ. ಸೊ ಅವಾಗೆಲ್ಲ ಅದೆಲ್ಲ ಹೆಂಗಿತ್ತಂದ್ರೆ ಆ ಜಾಗ ಅಲ್ಲಿ ಅವ್ರ ಅಪ್ಪ ಅಮ್ಮ ಸೋಷಿಯಲ್ ಸೆಟ್ಗೆ ಮೋರ್ ಇಟ್ ವಾಸ್. ಅವ್ರದ್ದು ತುಂಬಾ ಚಿಕ್ಕದಾಗಿರೋ ಮದ್ವೆ ಇಟ್ಲಿನಲ್ಲಿ ಮಾಡಿದ್ದು, ಒಂದ್ 50-60 ಜನಕ್ಕೆ. ಅದಾದ್ಮೇಲೆ ಅವರು ಬಾಂಬೆನಲ್ಲಿ ರಿಸೆಪ್ಷನ್, ಬಿಕಾಸ್ ಇಬ್ರು ಬಾಲಿವುಡ್ ಆಕ್ಟರ್ಸ್ ಅಂಡ್ ಸಿನಿಮಾ ಇಂಡಸ್ಟ್ರಿನವರೆಲ್ಲ ಅಲ್ಲಿ ಕರ್ದಿರೋದು. ಸೊ ಇನ್ಫ್ಯಾಕ್ಟ್ ಬೇರೆ ತಮಿಳ್ ತೆಲುಗುನವರೆಲ್ಲ ಯಾರಾದ್ರೂ ಒಡನಾಟ ಇದ್ರು ಅಲ್ಲಿ ಬಂದಿರೋರು. ಇದು ಬೆಂಗಳೂರಲ್ಲಿ ಮಾಡಿರೋದು ಮೋರ್ ಫಾರ್ ಹರ್ ಪೇರೆಂಟ್ಸ್ ಸೋಷಿಯಲ್ ಸರ್ಕಲ್. ಸೊ ಅಲ್ಲಿ ನೋಡಕ್ ಹೋದ್ರೆ ಯುಲ್ ಫೈಂಡ್ ಮೋರ್ ಆಫ್ ಬೆಂಗಳೂರಲ್ಲಿರೋ ಫ್ಯಾಷನ್, ಆಮೇಲೆ ಪೇಜ್ 3 ಬಿಸ್ನೆಸ್, ಆ ಕ್ರೌಡ್ ಅಂಡ್ ಸ್ಪೋರ್ಟ್ಸ್ ಕ್ರೌಡ್. ಬಿಕಾಸ್ ಕುಂಬ್ಳೆ ಅವ್ರು ಬಂದಿದ್ರು, ಅವರೆಲ್ಲ ಇದ್ರು. ಸೊ ಬಿಕಾಸ್ ಅವ್ರ ತಂದೆಗೆ ಎಲ್ಲ ಅವರೆಲ್ಲ ಆಗ್ತಾರಲ್ಲ, ಸೊ ಅವ್ರು ಬಂದಿರೋದು. ಸೊ ಬಟ್ ನಮ್ ಕನ್ನಡ ಇಂಡಸ್ಟ್ರಿಯಿಂದ ಯಾರು ಕನ್ನಡ ಇಂಡಸ್ಟ್ರಿಯಿಂದ ಕನೆಕ್ಷನ್ ಆತರ ಇಲ್ಲ ಲೈಫ್ ಅಲ್ಲಿ. ಅದಾದ್ಮೇಲೆ ಆಲ್ಮೋಸ್ಟ್ 20 ವರ್ಷ
ಇಲ್ಲ 15 ವರ್ಷ ಇಲ್ಲ, more than 18 years I think. ಇಲ್ಲ 2006 ಐಶ್ವರ್ಯ, right? ಸೊ ಒಂದು 13 ಇಯರ್ಸ್ ಡಿಫ್ರೆನ್ಸ್. ಆ 13 ಇಯರ್ಸ್ ಅಲ್ಲಿ ಟಚ್ ಅಲ್ಲಿ ಇಲ್ಲ ಅಂದ್ರೆ ಸೊ ಸಡನ್ ಆಗಿ ಯಾಕೆ ಕರಿಬೇಕು? ಬಿಕಾಸ್ ತುಂಬಾ ಅವ್ರು ಮಾಡಿರೋದೇ ಎಲ್ಲ ಬಾಂಬೆನಲ್ಲಿ ಇದ್ದಿದ್ರು ಬರೀ ಸೆಲೆಕ್ಟ್ ಮೀಡಿಯಾನ, ಆಕ್ಚುಲಿ ಮೀಡಿಯಾನವ್ರು ಒಳಗ್ ಒಂದ್ ರಿಸೆಪ್ಷನ್ ಮಾಡಿದಾರೆ ಗೊತ್ತಾ? Oh my god. ನಮ್ ಬಾಂಬೆ ಟೈಮ್ಸ್ ಕೊಲೀಗ್ಸ್ ಎಲ್ಲ ಒಳಗ್ ಹೋಗ್ಬಿಟ್ಟು ರಣವೀರ್ ಸಿಂಗ್ ಅಂಡ್ ದೀಪಿಕಾ ಹ್ಯಾವ್ ಡಾನ್ಸ್ಡ್ ವಿತ್ ದೆಮ್. ಸೊ ಆ ತರಾನು ಒಂದ್ ಬಾಂಬೆಲ್ ಮಾಡಿದ್ದಾರೆ. ಸೊ ಅವರು ಕರೆಕ್ಟ್ ಆಗಿ ಅವ್ರಿಗೆ ಪ್ಲಾನ್ ಅಷ್ಟ್ ಲೆವೆಲ್ ಪ್ಲಾನಿಂಗ್ ಮಾಡ್ಕೊಂಡಿದ್ದಾರೆ. ಬಿಕಾಸ್ ಅಲ್ಲಿ ಅವ್ರ ಲೈಫ್ ಇರೋದೇ ಬಾಂಬೆನಲ್ಲಿ ಅಲ್ವಾ, ಇಂಡಸ್ಟ್ರಿ. ಸೊ ಅದಕ್ಕೆ ಇದೆಲ್ಲ ಒಳಗಡೆ ಎಷ್ಟಿರುತ್ತೆ. ಹೌದು. ಅಂಡ್ ವಿಜುವಲ್ ಮೀಡಿಯಾ, ಪ್ರಿಂಟ್ ಮೀಡಿಯಾ ಎರಡಕ್ಕೂ ನನ್ಗನ್ಸೋದು ಒಂದು ಡಿಫ್ರೆನ್ಶಿಯೇಟ್ ಮಾಡಕ್ಕೆ ನನಗೆ ಗೊತ್ತಾಗ್ತಿಲ್ಲ. ಬಿಕಾಸ್ ಸ್ಟಫ್ ಒಂದೇ ಇರುತ್ತೆ. ಹೌದು. ಒಬ್ರು ತೋರಿಸ್ತಾರೆ, ಒಬ್ರು ಬರೀತಾರೆ. ಬಟ್ ಇಲ್ಲೇನಂದ್ರೆ ನಿಮ್ಗೆ ಒಂದ್ ಸ್ಟೆಪ್ ಎಕ್ಸ್ಟ್ರಾ ಇರುತ್ತೆ ವಿಜುವಲ್ ಅವ್ರಿಗೆ. ಬಿಕಾಸ್ ಯು ನೀಡ್ ದಟ್ ಒನ್ ಬೈಟ್ ಟು ಫೋನ್ ಅಲ್ಲಿ ತಗೊಳಕ್ಕೆ ಆಗಲ್ಲ. ನಮ್ಗೆ ಫೋನ್ ಅಲ್ಲಿ ಆಗುತ್ತೆ. ಇನ್ಫ್ಯಾಕ್ಟ್ ಐ ವಾಸ್ ಪಾರ್ಟ್ ಆಫ್ ದ ಟೀಮ್ ದಟ್ ಸೆಟ್ ಅಪ್ News 9. TV9 ಅಲ್ಲಿ ಇಂಗ್ಲಿಷ್ ಚಾನೆಲ್ ಬಂತಲ್ಲ. ಸೊ ಅವಾಗ ನಾನು ಮಿಡ್ ಡೇ ಇಂದ News 9 ಹೋಗಿದ್ದೆ ಬಟ್ 3 months ಇದ್ದೆ. ಕಲ್ಚರ್ ನನ್ಗೇನೋ ವರ್ಕ್ ಆಗ್ಲಿಲ್ಲ. ಸೊ ಆಚೆ ಬಂದ್ಬಿಟ್ಟು ಒಂದು 5 ಹೆಡ್ಸ್ ನಾವು ಇಂಗ್ಲಿಷ್ ಚಾನೆಲ್ಗೆ ಹೋಗಿದ್ವಿ. ಎಲ್ರು ಬೀಟ್ ಅಲ್ಲಿ ಮಾಡಿ ಅಲ್ಲಿಂದ ಆಯ್ತು. ಬಟ್ ಆ ತರ ಆಯ್ತು. ಬಟ್ ಇಟ್ ವಾಸ್ ಅ ಗುಡ್ ಸ್ಪೇಸ್. ಮೀಡಿಯಾ ನನ್ನ ಇನ್ನಿಂಗ್ಸ್ ಅಂದ್ರೆ ತುಂಬಾನೇ ಇಷ್ಟ. ಐ ರಿಯಲಿ ರಿಕಾಲ್ ಇಟ್ ವೆರಿ ಫಾಂಡ್ಲಿ. ಇವಾಗ ಈ ಕಡೆನೂ ಐ ಎಂಜಾಯ್ ಇಟ್. ಸಿನಿಮಾ ಮಾಡೋದು ಆ ಸ್ಪೇಸ್ ಆಲ್ಸೋ. ಇದು ಫಸ್ಟ್ ಸ್ಟೆಪ್ ಯಾವ್ದು ಸಿನಿಮಾಗೆ ನೀವು ಕಾಲಿಟ್ಟಾಗ, ಅಂದ್ರೆ ಸಿನಿಮಾ ಜರ್ನಲಿಸಮ್ಗೆ ಕಾಲಿಟ್ಟಾಗ ಫಸ್ಟ್ ಸ್ಟೆಪ್ ಯಾರ್ದು ನೀವು ತಗೊಂಡಿದ್ದು? ಅಂದ್ರೆ ಯಾರು ಆರ್ಟಿಸ್ಟ್ ಇದ್ರು ಅಥವಾ ಯಾವ ಸಿನಿಮಾ ಇತ್ತು? ಬರೆಯೋ ಟೈಮಲ್ಲಿ ತುಂಬಾ ಐ ಮೀನ್ ಬೇರೆ ಇತ್ತು. ಲೈಕ್ ಬೇಸಿಕ್ಲಿ ಹೆಂಗಿತ್ತಂದ್ರೆ ನಾವು ಫ್ರೆಂಡ್ಸ್ ತರ, ನಮ್ ಕೊಲಿ ಕಾವ್ಯ ಅವ್ರ ಜೊತೆ ನಾನು ಆ ಸಂಜೆ ಹೋಗ್ತಾ ಇರುವಾಗ ಮೀಟ್ ಮಾಡ್ತಾ ಇದ್ವಿ ಫ್ರೆಂಡ್ಸ್ ತರ ಎಲ್ರು. ಸೊ ಆವಾಗ ನನ್ಗೆ ಅವರು ಆಲ್ಮೋಸ್ಟ್ ನಮ್ ಜೊತೆ ಡೈಲಿ ಫ್ರೆಂಡ್ಲಿ ಚಿಲ್ಲಿಂಗ್ ಔಟ್ ಎಲ್ಲ ಮಾಡುವಾಗ ಆವಾಗ ಪರಿಚಯ ಆದಾಗ ಅವರು ಈ ತರ ಆಗ್ತಿದೆ ಅಂತ. ಸೊ ಇನ್ಫಾರ್ಮಲಿ ಇಟ್ ವಾಸಂಟ್ ಲೈಕ್ ಓಕೆ ಇವ್ರನ್ನ ಮೀಟ್ ಮಾಡ್ಬೇಕು ಅಂತ ಆ ತರ ಅಸೈನ್ಮೆಂಟ್ ತರ ಇರಲಿಲ್ಲ. ಟೋಟಲಿ ಡಿಫ್ರೆಂಟ್ ಅದಕ್ಕೆ. ಹೌದು. ಈಗಿರೋದೇ ಬೇರೆ ತರ ಇದೆ. ಅದೇ ಆಶ್ಚರ್ಯ ನನಗೆ. ಬಟ್ ಫಸ್ಟ್ ಆರ್ಟಿಸ್ಟ್ ಅಂದ್ರೆ ಯಾರು? ಆ ರೇಂಜ್ಗೆ ಜ್ಞಾಪಕ ಇಲ್ಲ ಆಕ್ಚುಲಿ. ನಂದು ಆನೆಸ್ಟ್ಲಿ ನನಗೆ ಐ ಡೋಂಟ್ ರಿಮೆಂಬರ್ ಇನ್ ಮಿಡ್ ಡೇ. ಬಿಕಾಸ್ ಮಿಡ್ ಡೇ ನಲ್ಲಿ ತುಂಬಾ ಜನರದು ಹೆಂಗೋ ಈ ಕಡೆ ಆ ಕಡೆ ಬಂದಿದೆ. ಅಂಡ್ ಐ ರೋಟ್ ಅಬೌಟ್ ಅ ಲಾಟ್ ಆಫ್ ನ್ಯೂ ಕಮರ್ಸ್, ನ್ಯೂ ಫಿಲ್ಮ್ಸ್ ಆ ತರ ಎಲ್ಲ. ಅಲ್ಲಿ ಎಷ್ಟೋ ಜನರು ದೇ ಬಿಕೇಮ್ ಫ್ರೆಂಡ್ಸ್ ಆಲ್ಸೋ. ಆ ಟೈಮಲ್ಲೇ ಪೂಜಾ ಗಾಂಧಿ ಅವರು ಮುಂಗಾರು ಮಳೆ ಆ ಟೈಮಲ್ಲಿ ಬಂದಿದ್ದು ಎಷ್ಟೋ ಜನರು. ಗಣೇಶ್ ಅವ್ರದ್ದು ಆವಾಗಲೇ ಪರಿಚಯ ಆಗಿದ್ದು ಎಷ್ಟು ಆ ತರ ಆ ಸ್ಪೇಸ್ ಇಂದ. ಅಂಡ್ ಆವಾಗ ಚೇತನ್ ಅವ್ರದ್ದು ಅಂಡ್ ಚೈತನ್ಯ ಆ ದಿನಗಳು. ಸೊ ಇವಾಗಂತೂ ಚೈತನ್ಯ ಅವ್ರ ಮನೆಯಲ್ಲೇ ಈಸ್ ಅ ವೆರಿ ಕ್ಲೋಸ್ ಫ್ರೆಂಡ್ಸ್. ಸೊ ಎಲ್ಲ ಸೊ ನಮ್ದೆಲ್ಲ ಹಂಗಿಂದ ಅ ಲಾಟ್ ಆಫ್ ಪೀಪಲ್ ಅಲ್ಲಿಂದ ಆ ಸ್ಪೇಸ್ ಬಂದ್ರು. ಈಗ ವೆನ್ ಇಟ್ ಕೇಮ್ ಟು DNA ಐ ರಿಮೆಂಬರ್ ಆವಾಗ ನನ್ ಫಸ್ಟ್ ಇಂಟರ್ವ್ಯೂ ಕವರ್ ಅಲ್ಲಿ ಬಂದಿದ್ದು ಇವ್ರದ್ದು ರಾಧಿಕಾ ಕುಮಾರಸ್ವಾಮಿದು. ಅದ್ ಜ್ಞಾಪಕ ಇದೆ. ಬಿಕಾಸ್ ಆವಾಗ ಒಂದ್ ಸ್ವಲ್ಪ ವರ್ಷ ಶಿ had gone missing. Correct. And there were a lot of rumors. So hengo I reached her and she had spoken and there was an exclusive interview which was in the cover. And avaga Times ge illa DNA After Hours ge. Okay. And Times alli when I moved to Chennai, I think funnily Chennai Times inda nan Times shuru madiddu. ಅಲ್ಲಿ ಐ ಥಿಂಕ್ ಫೈನಲಿ ರಮ್ಯಾ ಅವ್ರದ್ದೇ ನನ್ನ ಫಸ್ಟ್ ಇಂಟರ್ವ್ಯೂ ಐತೆ. ಐ ಥಿಂಕ್ ಅವಾಗ ಯಾವುದೋ ಒಂದು ಬೈಲಿಂಗಲ್ ಸಿನಿಮಾ ಬಗ್ಗೆ ಮಾತುಕತೆ ಇತ್ತು ಆ ಟೈಮ್. ಪ್ಲಸ್ ಇಲ್ಲ ಅವ್ರದ್ದು ಬೇರೆದು ನಮ್ಮ ಟೈಮ್ಸ್ ಅವ್ರದ್ದೇ ಒಂದು ಸಿನಿಮಾ ಇತ್ತು, ಅವ್ರು ಪ್ರೊಡ್ಯೂಸ್ ಮಾಡಿದ್ರು. ಸೊ ಅದ್ರ ಬಗ್ಗೆ ಎಲ್ಲ ತುಂಬಾ ಸ್ಟೋರೀಸ್ ಮಾಡಿದ್ರು. ಸೊ ಹಂಗೆ. ಸೊ ಅಲ್ಲಿ ಬಾಂಬೆ ಟೈಮ್ಸ್ ಅಲ್ಲಿ ಇದ್ದಾಗ ನಾನು ಒಂದು ಐ ಶುಡ್ ಡೂ ಸಮಥಿಂಗ್ ಪರ್ಟಿಕ್ಯುಲರ್ಲಿ ಫಾರ್ ಇದು ನಮ್ಮ ಮ್ಯೂಸಿಕ್ ಪೇಜು ಬೇರೆ ಪೇಜ್ ಅಲ್ಲಿ ಬರೀ ಸೌತ್ ಇಂಡಿಯನ್ ಮ್ಯೂಸಿಷಿಯನ್ಸ್ ಬಗ್ಗೆನೇ ನಾನು ಇಂಟರ್ವ್ಯೂಸ್ ಮಾಡ್ತೀನಿ. ಚಿನ್ಮಯಿ ಅವರು ಆವಾಗ ಬಾಂಬೆನಲ್ಲಿ ಅವ್ರದ್ದು ಝೆಹನಸೀಬ್ ಅಂತ ಒಂದು ಧರ್ಮ ಫಿಲ್ಮ್ ಅಲ್ಲಿ ಸಾಂಗ್ ಬಂದಿತ್ತು. ಆಮೇಲೆ ತಿತ್ಲಿ ಅಂತ ಚೆನ್ನೈ ಎಕ್ಸ್ಪ್ರೆಸ್ ಅದೆಲ್ಲ ಅವ್ರು ಹಾಡಿರೋದು. ಸೊ ಅವ್ರನ್ನ ಬೆನಿ ದಯಾಲ್, ಈ ಕಡೆ ಮಿಲಿ ನಾಯರ್ ಅಂತ ಬೆಂಗಳೂರು ಅವಳು ಹೂಸ್ ನೌ ಇನ್ ಚೆನ್ನೈ,
ಅವಳು ಮೌಂಟ್ಸ್ ಹುಡುಗಿ, ಅವಳು ಮೀತಿ ಬೋಲಿಯಾ. ಮೌಂಟ್ ಕರ್ಮಲ್ ಅಂದ್ರೆ ಬಾಲಿವುಡ್ಗೆ ರೆಡಿ ಆಗೋ ಹುಡುಗಿರೆಲ್ಲ ಅಲ್ಲೇ ಇರ್ತಾರೆ ಇಲ್ಲ ಬಟ್ ಅನ್ಸ್ಬೇಕು. ಸಿಂಗರು ಅಲ್ಲ ಸಿಂಗರ್ ಇರ್ಬೋದು, ನಮ್ಗೆ ಮೌಂಟ್ ಕರ್ಮಲ್ ಅಂದ ತಕ್ಷಣ ಥಾಟ್ ಬರೋದು ಹೌದು ಎಲ್ಲ ಲೈನಿಗೆ ಆರ್ಟಿಸ್ಟ್ಗಳೇ. ನನ್ನ ಬ್ಯಾಚ್ ಅಲ್ಲೇ ಎಷ್ಟೋ ಜನರು ಹೋಗಿದ್ರು. ಆಕ್ಚುಲಿ ಬೆಂಗಳೂರಲ್ಲೇ ತುಂಬಾ ಜನರು ಆ ಸ್ಪೇಸ್ ಅಲ್ಲಿ ಅಲ್ವಾ? ಹೌದು ಕರೆಕ್ಟ್. ಎಸ್ ಹಂಗೆ. ಬಟ್ ನಂಗೆ ಒಂದು ನಿಮಗ್ ಚಾಲೆಂಜಿಂಗ್ ಅನ್ಸಿರೋದು, ಈಗ ನಿಮಗ್ ತುಂಬಾ ಕ್ಲೋಸ್ ಇರೋ ಆರ್ಟಿಸ್ಟ್, ಹಾ ಏನೋ ಒಂದಷ್ಟು ಗಾಸಿಪ್ಸೋ ಅಥವಾ ಏನೋ ನಡೀತಾ ಇರುತ್ತೆ, ಏನೋ ಗೊತ್ತಿರುತ್ತೋ ಗೊತ್ತಿರಲ್ವೋ ನಿಮ್ಗೆ, ಅದ್ ಸೆಕೆಂಡರಿ. ಒಂದ್ ಸಿಕ್ಕಾಪಟ್ಟೆ ನಡೀತಾ ಇರುತ್ತೆ ಇನ್ಸಿಡೆಂಟ್ಸ್, ನೀವ್ ಅದನ್ನ ಬರೀಬೇಕಾದ್ರೆ ನಿಮ್ ಮನಸ್ಥಿತಿ ಹೆಂಗಿರುತ್ತೆ ಸುನಯನ? ಯಾಕಂದ್ರೆ ಈ ಕಡೆಗೆ ಶೀಸ್ ಗುಡ್ ಅಥವಾ ಹಿ ಆರ್ ಶಿ ಯಾರೇ ಇರ್ಬೋದು. ಅದು ಈ ತರ ಕೇಳುವಾಗ ವಿಮರ್ಶೆ ಮಾಡೋದು ಲೈಫ್ ಅಲ್ಲಿ ಹಂಗೆ ಅಲ್ವಾ? ಬಿಕಾಸ್ ಅದು ಒಂದು ಯು ಆರ್ ಪಾಸಿಂಗ್ ಅ ಜಜ್ಮೆಂಟ್ ಆರ್ ಈ ತರ ಇದು ಯು ಆರ್ ಗೆಟಿಂಗ್ ನ್ಯೂಸ್, ಗಿವಿಂಗ್ ನ್ಯೂಸ್ about something that's happening. So friends, they'll understand it. They're true friends. They respect your profession anta advandu nan yavaglu I believe. So when you're doing work and when they are doing work and there are things that might cause a friction, they'll understand. Vandu you might have a slight idu, but they ivaglu esto jana we are still friends despite me writing so many other things. Life is our time ge ಆ ನ್ಯೂಸ್ ಅಷ್ಟೇ ಒಂದೇ ದಿವಸಕ್ಕೆ ಫ್ರೆಂಡ್ಶಿಪ್ ಗೆ ಎಫೆಕ್ಟ್ ಆಗಲ್ಲ. ಪ್ಲಸ್ ಆ ನ್ಯೂಸ್ ಒಂದೇ ದಿವಸಕ್ಕೆ ಸೀಮಿತ, ಅವ್ರಿಗೂ ಗೊತ್ತು ನಮಗೂ ಗೊತ್ತು. ಫಸ್ಟ್ ಇವತ್ತಿನ ನ್ಯೂಸ್ ನಾಳೆ ಎಲ್ಲೋ ದೋಸೆಗೆ ಕವರ್. ಅಯ್ಯೋ ಎಂತ ಲೈನ್ ಹೇಳ್ಬಿಟ್ರು. ಎನಿವೇಸ್ ನಾವಿವಾಗ ಲೊಕೇಶನ್ ಶಿಫ್ಟ್ ಮಾಡ್ತೀವಿ. ಜಸ್ಟ್ 1 minute ಟೈಮ್ ಕೊಡಿ ನಮ್ಗೆ, ಸಕ್ಕದಾಗಿರೋ ಇನ್ನೊಂದು ಲೊಕೇಶನ್ ಕರ್ಕೊಂಡು ಹೋಗ್ತೀನಿ. ಯಾಕೆ ಅಂತಾನು ಹೇಳ್ತೀನಿ ನಿಮ್ಗೆ, ಜಸ್ಟ್ ಫಾಲೋ ಮೀ. ಲೊಕೇಶನ್ ಶಿಫ್ಟ್ ಅಂದಿದ್ದು ಯಾಕೆ ಗೊತ್ತಾ? ಕಾಫಿ ಬೇಕಿತ್ತು. ಸೊ ಇಬ್ರು ಮಾತಾಡ್ತಾ ಮುಳುಗೋಗ್ಬಿಟ್ಟಿದೀವಿ. ನಾನು ಆ ಕಾಲದ ಇಮ್ಯಾಜಿನೇಷನ್, ಆ ಕಾಲ ಅಂದ್ರೆ ಇದೇನ್ ತುಂಬಾ ಎರ ಅಲ್ಲ, ಅಂದ್ರೆ ಯಾವ್ದೋ ಒಂದು ಕ್ರಿಸ್ತ ಶಕ ಅನ್ಕೊಂಬೇಡಿ. ಬಟ್ ಒಂದೊಂದು ವರ್ಷಕ್ಕೂ ಇಂಡಸ್ಟ್ರಿ ತುಂಬಾ ಚೇಂಜ್ ಆಗ್ತಿದೆ ಈಗಂತೂ. ಸೊ ಅಂಥದ್ರಲ್ಲಿ ಒಂದ್ 10-15 ವರ್ಷ ಹಿಂದಿನ ಜರ್ನಲಿಸಂ ಹೆಂಗಿತ್ತು ಅನ್ನೋದು ಒಂದು ಕುತೂಹಲ ಅಷ್ಟೇ. ಬಟ್ ನಾವು ನೋಡಿದ್ದಕ್ಕೂ ಇವ್ರು ಅನುಭವಿಸಿ ಮತ್ತೆ ಈಗ್ಲೂ ಅದನ್ನ ಕನೆಕ್ಟಿವಿಟಿನ ಉಳಿಸ್ಕೊಂಡಿರೋದು ಅದೆಲ್ಲ ತುಂಬಾ ಸರ್ಪ್ರೈಸ್ ಅನ್ಸ್ತಿದೆ. ಸೊ ಹಂಗಾಗಿ ಇನ್ನ ತುಂಬಾ ಮಾತಾಡಕ್ ಬಾಕಿ ಇದೆ ನಮ್ದು. ಬಾಲಿವುಡ್ ಅಥವಾ ಚೆನ್ನೈಯಲ್ಲಿ ನೀವು ಕೆಲಸ ಮಾಡಿರೋದು, ಆ ಇಂಡಸ್ಟ್ರಿ ಇರ್ಬೋದು, ಒಂದಷ್ಟು ಜನರ ಒಡನಾಟ ಸಿಕ್ಕಿರುತ್ತೆ ನಿಮ್ಗೆ. ಡೆಫಿನೆಟ್ಲಿ ಬಾಲಿವುಡ್ ಇಂದಾನೇ ಬರೋದಾದ್ರೆ ಅಥವಾ ಚೆನ್ನೈದು ಕನೆಕ್ಷನ್ ತಗೊಳೋದಾದ್ರೆ, ಅಲ್ಲಿನ ಆರ್ಟಿಸ್ಟ್ಗಳ ಬಗ್ಗೆ, ಅಲ್ಲಿನ PR ಗಳ ಬಗ್ಗೆ, ಅಲ್ಲಿನ ಇಂಡಸ್ಟ್ರಿ ಮತ್ತೆ ಏನ್ ಸೆಲೆಬ್ರಿಟಿಗಳ ಜೊತೆ ನಿಮ್ಮ ಕನೆಕ್ಷನ್ ಹೆಂಗಿತ್ತು? ಅಲ್ಲೊಂದಷ್ಟು ಕಲರ್ಫುಲ್ ಕಥೆಗಳಿದ್ರೆ ಪ್ಲೀಸ್ ನಮ್ಗೆ ಹೇಳಿ. ನನ್ಗೆ ಆಕ್ಚುಲಿ ಚೆನ್ನೈಯಲ್ಲಿ ಚೆನ್ನೈ ಟೈಮ್ಸ್ ಅಲ್ಲಿ ಇದ್ದಾಗ ಕನೆಕ್ಷನ್ ಅಲ್ಲೇ ಐ ಫಸ್ಟ್ ಸಾ ದ ಡಿಫ್ರೆನ್ಸ್ ನಮ್ ಕನ್ನಡದಲ್ಲಿ ಹೆಂಗಿದೆ, ಆಮೇಲೆ ಬೇರೆ ಇಂಡಸ್ಟ್ರೀಸ್ ಅಲ್ಲಿ ಹೆಂಗಿದೆ. ಬಿಕಾಸ್ ಇಲ್ಲಿ ಡೈರೆಕ್ಟ್ ಆಗಿ ನಾವು ನಮ್ ಆರ್ಟಿಸ್ಟು, ನಮ್ ಡೈರೆಕ್ಟರ್ಸು ಅವ್ರಿಗೆಲ್ಲ ಡೈರೆಕ್ಟ್ ಆಗಿ ನಾವೇ ಫೋನ್ ಮಾಡ್ಬಿಡ್ತೀವಿ ಅಲ್ವಾ? ಒಡನಾಟ ಇದೆ, ಡೈರೆಕ್ಟ್ ಕನೆಕ್ಟ್ ಇದೆ. ಅಲ್ಲಿ ಪ್ಲಸ್ ಅಲ್ಲಿ ಒಂದ್ PR ಇರ್ತಾರೆ, ಒಂದ್ ಮ್ಯಾನೇಜರ್ ಇರ್ತಾರೆ, ಅದೆಲ್ಲ ಅಂದ್ರೆ ಮ್ಯಾನೇಜರ್ ಥ್ರೂನೇ ಹೋಗ್ಬೇಕು. ತುಂಬಾ ಇಲ್ದಿದ್ರೆ ಎಷ್ಟೋ ಆಕ್ಟ್ರೆಸಸ್ಗೆ ಅಲ್ಲಿ ಆ ಕಾಲದಲ್ಲೇ ಅವ್ರ ತಂದೆ ನಂಬರ್ ಇರುತ್ತೆ, ತಾಯಿ ನಂಬರ್ ಇರುತ್ತೆ, ಅವ್ರ ಥ್ರೂನೇ ಹೋಗ್ಬೇಕು. ಸೊ ಆ ತರನು ಇರತ್ತೆ ಅಲ್ಲಿ ಚೆನ್ನೈಯಲ್ಲಿ. ಅದ್ ಫಸ್ಟ್ ನೋಡಿದ್ದು. ಬಟ್ ಅವ್ರೆಲ್ಲರ ಮಧ್ಯದಲ್ಲಿ ದ ಪರ್ಸನ್ ವಾಸ್ ದ ಸ್ವೀಟೆಸ್ಟ್ ದ ನೈಸೆಸ್ಟ್ ವಾಸ್ ಸೂರ್ಯ. ಅವರು ನನ್ಗೆ ಆಕ್ಚುಲಿ ರಮ್ಯಾ ಅವ್ರ ಥ್ರೂ ಐ ಗಾಟ್ ಟು ನೋ ಹಿಮ್. ಅವ್ರ ಜೊತೆ ಕೆಲಸ ವರಣ ಮಾಯರ ಮಾಡಿದ್ರಲ್ಲ ಅವರು. ಅಂಡ್ ಆವಾಗ ಅದಾದ್ಮೇಲೆ ಬೆಂಗಳೂರಲ್ಲಿ ಶೂಟ್ ಮಾಡ್ತಿದ್ರು ಅಯನ್ ಅಂತ ಒಂದು ಪಿಕ್ಚರ್ ಹಳೆ ಏರ್ಪೋರ್ಟ್ ಅಲ್ಲಿ. ಸೀನ್ ಇರೋ ಟೈಮಲ್ಲಿ ಗಾಟ್ ಟು ಮೀಟ್ ಹಿಮ್, ಮಾತಾಡಿದ್ ಇಂಟರ್ವ್ಯೂಸ್ ಅದೆಲ್ಲ ಮಾಡಿದ್ವಿ. ಅದಾದ್ಮೇಲೆ ಎಲ್ಲಿ ಚೆನ್ನೈಯಲ್ಲಿ ನಾನು ಹಾಯ್ ನನ್ಗೆ ಗೊತ್ತಿರೋ ಜನರೆಲ್ಲ ಇದಾರಲ್ಲ ಅಲ್ಲಿ, ಅವ್ರಿಗೆಲ್ಲ ಮೆಸೇಜ್ ಹಾಕ್ತೆ, ಐ ಹ್ಯಾವ್ ಶಿಫ್ಟೆಡ್ ಟು ಯೋರ್ ಸಿಟಿ ಅಂತ. ಆವಾಗ ಅವರು ಎಷ್ಟು ಒಳ್ಳೆಯವ್ರು ಅಂದ್ರೆ, ಐ ನೋ ಇಟ್ಸ್ ಟಫ್ ಫಾರ್ ಯು ಟು ಮೂವ್ ಟು ಅ ನ್ಯೂ ಸಿಟಿ ಅಂಡ್ ಯು ಮಸ್ಟ್ ಬಿ ಸರ್ಚಿಂಗ್ ಫಾರ್ ಅ ಹೌಸ್. ಸೊ ನನ್ನ ಪ್ಲೀಸ್ ನನ್ಗೆ ಹೇಳಿ, ನಿಮ್ಗೆ ಏನಾದ್ರೂ ಸಹಾಯ ಬೇಕು ಅಂದ್ರೆ ನಮ್ ಹುಡುಗರ್ನ ಕಳ್ಸಿ, ನಮ್ ಟೀಮ್ನ ಕಳ್ಸಿನಿ, ನಿಮ್ ಮನೆ ಸೆಟಪ್ ಮಾಡೋಕೆ ಅಂತ ಹೇಳೋದೇ ಒಂದು ಒಳ್ಳೇದು ಅಲ್ವಾ? ಸೊ ಅದಕ್ಕೆ ಅದೊಂದು ತುಂಬಾ ಚೆನ್ನಾಗಿತ್ತು ಅವ್ರದ್ದು ಸೂರ್ಯ ಅವರು. ದಟ್ಸ್ ಒನ್ ಥಿಂಗ್ ಐ ವಿಲ್ ನೆವರ್ ಫರ್ಗೆಟ್. ಇನ್ನೊಂದು ಗೌತಮ್ ಮೆನನ್ ನಾನು ಇದೇ ತರ ಒಂದು ಕ್ಯಾಫೆನಲ್ಲಿ, ಅಲ್ಲಿ ಒಂದು ಅಮಿತಿಸ್ಟ್ ಅಂತ ತುಂಬಾ ಪಾಪ್ಯುಲರ್ ಕ್ಯಾಫೆ ಇದೆ ಚೆನ್ನೈಯಲ್ಲಿ. ಅಲ್ಲಿ ನನ್ ಟೇಬಲ್ ರೆಗ್ಯುಲರ್ ಟೇಬಲ್ ಇಲ್ಲಿದ್ರೆ ಅವ್ರ ರೆಗ್ಯುಲರ್ ಟೇಬಲ್ ಈ ಕಡೆ. ಸೊ ಈ ಕಡೆಯಿಂದ ನಾನು ಅವ್ರಿಗೆ ಹಾಯ್ ಅಂತ ತುಂಬಾ ಮಾತಾಡ್ತಾ, ಅದು ತುಂಬಾ ಅಲ್ಲಿ ಒಡನಾಟ ಬಂದಿದ್ದು ಅಲ್ಲಿ ಅವ್ರದ್ದು.
ಗೌತಮ್ ಮೆನನ್. ಗೌತಮ್ ಮೆನನ್, ಎಸ್, ಅಂಡ್ ಐ ಲವ್ ಹಿಸ್ ಮೂವೀಸ್, ತುಂಬಾನೇ ಇಷ್ಟ. ಮಣಿರತ್ನಂ ಅಂಡ್ ಗೌತಮ್ ಮೆನನ್. ಸೊ ಕೋಇನ್ಸಿಡೆಂಟ್ಲಿ ಹೆಂಗಿತ್ತಂದ್ರೆ ಚೆನ್ನೈಯಲ್ಲಿ ನಮ್ಮ ಮನೇನು ಮಣಿರತ್ನಂ ಮನೆ ಹತ್ರನೇ ಇತ್ತು, ಜಯಲಲಿತಾ ಮನೆ ಹತ್ರ, ಈ ಕಡೆ ಎಲ್ಲ. ಸೊ ಒಳ್ಳೆ ಏರಿಯಾ. ಸೊ ರಜನಿಕಾಂತ್, ಜಯಲಲಿತಾ, ಮಣಿ ಸರ್ ಎಲ್ಲ ಮನೆ ಅಲ್ಲೇ ಅದರ ಹತ್ರ. ಸೊ ಓಕೆ, ನೈಸ್. ಯಾರ್ಯಾರನ್ನ ನೋಡಿದ್ರಿ, ಯಾರ್ಯಾರ ಜೊತೆ ಒಂದ್ ಸಣ್ಣ ಒಡನಾಟ ಶುರುವಾಯ್ತು, ಅಥವಾ ನೋಡಿದ್ದೇ ಆಗಿರ್ಬೋದು? ಐ ಥಿಂಕ್ ಬಾಲಿವುಡ್ ಅಲ್ಲಿ ಐ ಸೀನ್ ಪ್ರಿಟಿ ಮಚ್, ಬಾರಿಂಗ್ ಈ ರೀಸೆಂಟ್ ಇಯರ್ಸ್ ಅಲ್ಲಿ ಬಂದಿರೋ ಈ ಆಶಿಕಿ, ಇಲ್ಲ ಯಾವ್ದಿದು ಈ ವರ್ಷ ಸಯ್ಯಾರ, ಆ ಗ್ರೂಪ್ ಆಫ್ ಆಕ್ಟರ್ಸ್ ಎಲ್ಲ ಗೊತ್ತಿಲ್ಲ. ಬಟ್ ಅಂಟಿಲ್ ಅನನ್ಯ ಪಾಂಡೆ, ಸೊ ಸಾರಾ, ಆ ಟೈಮ್ ತನಕ ಬಾಲಿವುಡ್ ಹ್ಯಾವ್ ಪ್ರಿಟಿ ಮಚ್ ಇಂಟರಾಕ್ಟೆಡ್ ಫ್ರಮ್ ಧರ್ಮೇಂದ್ರ ಸರ್, ಹೇಮಾಮಾಲಿನಿ ಮ್ಯಾಮ್ ಅವ್ರ ಮೊದಲನೇ ಆಲ್ಬಮ್ ಟೈಮ್ಸ್ ಮ್ಯೂಸಿಕ್ ಅಲ್ಲೇ ಸೌಂದರ್ಯ ಲಹರಿ ಅವರೇ ಹಾಡ್ಬಿಟ್ಟು ಅದರದ್ದು ಒಂದು CD ಇತ್ತು, ಅದರ ಬಗ್ಗೆ ಅವ್ರು ಇಂಟರ್ವ್ಯೂ ಮಾಡಿದ್ದೆ. ಸೊ ತುಂಬಾ ಆತರ ಎಲ್ಲ. ಸೊ ಅದು ಧರಮ್ ಸರ್ 2 ಸತಿ ಮೀಟ್ ಮಾಡಿದ್ದೆ. ಅಮಿತಾಬ್ ಬಚ್ಚನ್ ಇರ್ಲಿ, ಶಾರುಖ್ ಖಾನ್ ಇರ್ಲಿ, ಆಮಿರ್, ಸಲ್ಮಾನ್ ಖಾನ್, ತುಂಬಾ ಜನ. ಸೊ ಆತರ ಅವ್ರದ್ದೆಲ್ಲ ಮೀಟ್ ಮಾಡಿ ತುಂಬಾ. ಬಾಂಬೆನಲ್ಲಂತೂ ಆಲ್ಮೋಸ್ಟ್ ಎವ್ರಿ ಒನ್. ಚೆನ್ನೈಯಲ್ಲಿ ಕಮಲ್ ಸರ್ನ ಮೀಟ್ ಮಾಡಿದ್ದೀನಿ. ಇದು ವಿಜಯ್ ಅವರು ವೆರಿ ಸ್ವೀಟ್, ಮಾಧವನ್, ಎಲ್ರು, ಐ ಮೀನ್ ಪ್ರಿಟಿ ಮಚ್ ದ ಹೋಲ್ ಇಂಡಸ್ಟ್ರಿ ಎಕ್ಸೆಪ್ಟ್ ಚೆನ್ನೈ ಟೈಮ್ಸ್ ಅಲ್ಲಿ ಇರೋವಾಗ ಅಜಿತ್ ಇರ್ಲಿಲ್ಲ ಆ ಟೈಮಲ್ಲಿ. ಅವ್ರೇನು ಪ್ರಚಾರಕ್ಕೆ ಬರಲ್ಲ. ಸೊ ಅದು ಹೌದು. ನಯನತಾರನ ಕನ್ನಡ ಮಾಡೋ ಟೈಮಲ್ಲಿ ಮೀಟ್ ಮಾಡಿದ್ದೆ. ಸೂಪರ್ ಹಾ. ಸೊ ಆವಾಗ. ಬಟ್ ಅದ್ ಬಿಟ್ರೆ ಆಲ್ಮೋಸ್ಟ್ ಪ್ರಿಟಿ ಮಚ್ ತಮಿಳ್ ಇದು ಹಿಂದಿ ಯಾವತ್ತು ಇಂಟರಾಕ್ಟ್ ಮಾಡಿದ್ದೀನಿ. ಅದ್ರ ಬಗ್ಗೆ ಹೇಳಿ. ಇಟ್ ವಾಸ್ ಅ ವೆರಿ ಬ್ರೀಫ್ ಇಂಟ್ರಾಕ್ಷನ್. ಒಂದ್ಸತಿ ಬೆಂಗಳೂರಲ್ಲಿ, ಒಂದ್ಸತಿ ಚೆನ್ನೈಯಲ್ಲಿ. ಸೊ ಅದು ಒಂದ್ಸತಿ ಫಾರ್ ಸಮ್ ವರ್ಕ್ ಚೆನ್ನೈಯಲ್ಲಿ ಇರುವಾಗ, ಅಂಡ್ ಬೆಂಗಳೂರಲ್ಲಿ ಇದ್ದಾಗ ಕಂಪ್ಲೀಟ್ಲಿ ಬೈ ಚಾನ್ಸ್ ಯಾವ್ದೋ ಒಂದು ಸ್ಕ್ರೀನಿಂಗು, ಆವಾಗ ಮೀಟ್ ಮಾಡಿದ್ದು. ಹೆಂಗಿತ್ತು? ತುಂಬಾ ಚೆನ್ನಾಗಿತ್ತು. ಏನ್ ಮಾತಾಡ್ಸ? ಅದು ಐ ವಾಸ್ ಸಪೋಸ್ ಐ ಹ್ಯಾಡಂಟ್ ಗಾನ್ ಅಫಿಷಿಯಲಿ ಆಸ್ ಅ ಮೀಡಿಯಾ ಪರ್ಸನ್. ಸೊ ಅಲ್ಲಿ ಫ್ರೆಂಡ್ ಅಂತ ಹೋಗಿದ್ದು. ಸೊ ಅದಕ್ಕೆ ಅವ್ರಿಗೂ ಅಲ್ಲಿ ಹೇಳಕ್ಕೂ ಆಗ್ಲಿಲ್ಲ ನಾನು ಏನ್ ಮಾಡೋದು ಅಂತ, ಬಿಕಾಸ್ ಯು ಸಪೋಸ್ ಬಿ ವೆರಿ ಪ್ರೈವೇಟ್ ಒಂದ್ ಮೂವಿ ಸ್ಕ್ರೀನಿಂಗು. ಸೊ ಆವಾಗ ಮಾತಾಡಿಸ್ದೆ. ಅವರು ತುಂಬಾ, ಐ ಗಾಟ್ ಟು ಸಿ ಹಿಮ್ ಗಿವ್ ಹಿಸ್ ಫೀಡ್ಬ್ಯಾಕ್ ಇನ್ ಫಸ್ಟ್ ಪರ್ಸನ್. ಸೊ ಅದು ತುಂಬಾ ಚೆನ್ನಾಗಿತ್ತು ಅದ್ ನೋಡೋದು. ಇನ್ಫ್ಯಾಕ್ಟ್ ಚೆನ್ನೈಲಿ ಇದ್ದಾಗಲೇ ಐ ರಿಮೆಂಬರ್ ವಾಚಿಂಗ್ ಅ ಫಿಲ್ಮ್ ಫಸ್ಟ್ ಟೈಮ್ ಅಲ್ಲಿ ಪ್ರಸಾದ್ ಲ್ಯಾಬ್ ಅಲ್ಲಿ. ರೀಲ್ ಫುಲ್ಲು ಚೆಕ್ ಮಾಡ್ಕೊಂಡು ಹಿಂಗೆ ರೆಡಿ ಮಾಡ್ತಾರೆ. ಡಿಜಿಟಲ್ ಆಗಿರ್ಲಿಲ್ಲ, ಡಿಜಿಟಲ್ ಆಗ್ತಾ ಇತ್ತು, ಟ್ರಾನ್ಸಿಷನ್ ಟೈಮ್ ಇತ್ತು. ಬಟ್ ಐ ಥಿಂಕ್ ಅದು ಆ ಪಿಕ್ಚರ್ ಐ ಥಿಂಕ್ ವಾಸ್ ಶಾರ್ಟ್ ಆನ್ ರೀಲ್ ಐ ಥಿಂಕ್. ಬಟ್ ಆಲ್ಸೋ ಯು ಚೆಕ್ ಫಾರ್ ಫೈನಲ್ ಪ್ರಿಂಟ್ ಅಲ್ವಾ, DI ಪ್ಲಸ್ ಎಲ್ಲ ಸೌಂಡು ಎಲ್ಲ ಮಿಕ್ಸ್ ಆದ್ಮೇಲೆ ಅಪ್ಲೋಡಿಂಗ್ ಇಟ್ಟು ಥಿಯೇಟರ್. ಸೊ ಆವಾಗ ಚೆನ್ನೈಯಲ್ಲಿ ಇತ್ತು, ಈಗ ಬೆಂಗಳೂರಲ್ಲಿ ಬಂದಿದೆ ಕ್ಯೂಬ್ ಅದೆಲ್ಲ ಈಗ. ಆವಾಗ ಡೈರೆಕ್ಟರ್ ಅಂಡ್ ಪ್ರೊಡ್ಯೂಸರ್ ಕಾಮ್ದೇರ್. ಸೊ ಆವಾಗ ನಾನು ಚೆನ್ನೈಯಲ್ಲಿದ್ದೆ. ಅಂಡ್ ಚೆನ್ನೈಯಲ್ಲಂತೂ ಕನ್ನಡ ಪಿಕ್ಚರ್ ಆ ಟೈಮಲ್ಲಿ ರಿಲೀಸ್ ಆಗ್ತಾ ಇರಲಿಲ್ಲ. ಸೊ ಆವಾಗ ಕೂತ್ಕೊಂಡು ನೋಡಿದ್ವು ಅಂತು. ಸೊ ಆವಾಗ ಐ ವಾಸ್ ವೆರಿ ಮೆಸ್ಮರೈಸ್ ಬೈ ದಟ್ ಪ್ರಾಸೆಸ್. ತುಂಬಾನೇ ಚೆನ್ನಾಗಿತ್ತು. ಯಾವ್ದಂದ್ರೆ ವಿಷ್ಣುವರ್ಧನ, ಸುದೀಪ್ ಅವ್ರದ್ದು. ಸೊ ಫುಲ್ ಅಗೇನ್ ಆವಾಗ ಯೋಗಿ ದ್ವಾರಕೀಶ್ ಅವರು, ಯೋಗಿ ಅವರು ಹಿಸ್ ಯಾರಿಗೂ ಹೇಳ್ಬೇಡ ಅಂತ ಯಾರಿಗೂ ಸೊ ಆವಾಗ ಯಾರಿಗೂ ಹೇಳಲಿಲ್ಲ. ಇವಾಗ ಐ ಥಿಂಕ್ ತುಂಬಾ ಟೈಮ್ ಪಾಸ್ ಆಗಿದೆ, ಸೊ ಹೇಳ್ಬಹುದು. ಬಟ್ ಇಟ್ ವಾಸ್ ಈಗ ಹೇಳ್ಬೋದು. ಹೌದು. ಬಟ್ ಆವಾಗ ತುಂಬಾನೇ ಚೆನ್ನಾಗಿತ್ತು ಅಲ್ಲಿ ಕೂತ್ಕೊಂಡು. ಬಟ್ ಅವ್ರ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡೋದು, ಇಲ್ಲಿ ಸೌಂಡ್ ಚೆನ್ನಾಗಿದ್ಯಾ ಇದ್ದು, ಬಿಕಾಸ್ ಆ ಫೈನಲ್ ಪ್ರಿಂಟ್ ಕ್ವಾಲಿಟಿ ಕಂಟ್ರೋಲ್ ಮಾಡ್ಬಿಟ್ಟೆ ಹೋಗ್ಬೇಕಲ್ವಾ. ಸೊ ಆ ಪ್ರಾಸೆಸ್ ಫಸ್ಟ್. ಸೊ ನನ್ಗೆ ಬೇರೆ ರೋಲ್ಸ್ ಅಲ್ಲಿ ಡಿಫ್ರೆಂಟ್ ಟೈಮ್ಸ್ ಅಲ್ಲಿ ನೋಡಿರೋದು ಗ್ಯಾಪ್. ಸೊ ಹಂಗೆ ಐ ಎಂಜಾಯ್ಡ್ ದ ಹೋಲ್ ಸ್ಪೇಸ್. ಅಂದ್ರೆ ನಾವು ಪ್ರೊಫೆಷನಲ್ ಆಗಿ ಯಾರನ್ನ ಏನೇ ನೋಡಿದ್ರು ಪರ್ಸನಲ್ ಆಗಿ ಒಂದು ಕನೆಕ್ಟಿವಿಟಿ ಅಂತ ಬಂದ್ಬಿಡುತ್ತೆ. ಒಂದು ಲಾಂಗ್ ಟೈಮ್ ಅಲ್ಲಿ ನಾವು ಕೆಲಸ ಮಾಡ್ತಾ ಈಗ ಪ್ರೊಫೆಷನ್ ಅಂತ ಬಂದಾಗ ಲೋಗೋ ಬಿಟ್ಟ ನನ್ಗೆ ಲೋಗೋ ಅಂತ ಬರುತ್ತೆ. ನೀವೊಂದು ಬ್ರ್ಯಾಂಡ್ ಬಿಟ್ಟು ನಮ್ಗೆ ಬೈಲೈನ್ ಅಂತ ಹೇಳ್ತೀವಿ. ಅದು ಬಿಟ್ಟು ಈಚೆ ಬಂದಾಗ ಒಂದಷ್ಟು ಚಾಲೆಂಜಸ್ ಇರುತ್ತೆ. ನಿಮ್ಗೆ ನಿಮ್ ಕರಿಯರ್ ಅಲ್ಲಿ ಅದು ಯಾವ ತರ, ನೀವ್ ಹೆಂಗೆ ಅದನ್ನ
ಬ್ಯಾಲೆನ್ಸ್ ಮಾಡಿದ್ರಿ ಅಥವಾ ನಿಮಗೆ ಕಷ್ಟ ಆಗ್ಲಿಲ್ವಾ? ಓವರ್ ಆಲ್ ಅದನ್ನ ನನ್ಗೆ, ಯಾಕಂದ್ರೆ ನಾನು ಈ ಎಡ್ಜಲ್ಲಿ ಕುತ್ಕೊಂಡು ನಾನು ಅದನ್ನ ನಂದೊಂದು ಐ ಥಿಂಕ್ ಐ ಲಿವ್ ದ ಫುಲ್ ಆಲ್ಮೋಸ್ಟ್ ಕ್ಲೋಸ್ ಟು 2 ದಶಕಗಳು. ಸೊ ಇಟ್ ವಾಸ್ ಲೈಕ್ ಐ ಸೀನ್ ಇಟ್ ಆಲ್. ಸೊ ಅದೊಂದು ಸ್ಯಾಟಿಸ್ಫ್ಯಾಕ್ಷನ್ ಇತ್ತು. ಅದು ಏನೋ ಒಂದು ಅನ್ಫಿನಿಶ್ ಸ್ಟೋರಿ ಅಂತ ಏನೂ ಇರಲಿಲ್ಲ. ಫುಲ್ ಎಲ್ಲ ನೋಡಿ ಓಕೆ ಐ ಆಮ್ ಸ್ಯಾಟಿಸ್ಫೈಡ್, ಮೂವ್ ಆನ್ ಮಾಡೋಣ ಅಂತ. ಸೊ ಅದು ಆವಾಗ್ಲೇ ಎಷ್ಟೊಂದು ಜನ ಹೇಳಿದ್ರು ವೈ ಡಿಂಟ್ ಯು ಡೂ ದಿಸ್ ಅರ್ಲಿಯರ್ ಅಂತ, ಎಷ್ಟೋ ಜನರು. ಪ್ಲಸ್ ನನಗೆ ಅದು ಸೆಟ್ಟು ಆಗ್ಬೇಕಲ್ವಾ. ಸೊ ಪ್ರಾಬ್ಲಿ ಲಾಸ್ಟ್ 10 ವರ್ಷದಿಂದ ನಾನು ಎಷ್ಟೋ ಜನರ ಜೊತೆ ನನ್ನ ಫ್ರೆಂಡ್ಸೇ ವೆನ್ ದೇ ಬಿಕೇಮ್ ಡೈರೆಕ್ಟರ್ಸ್ ಇಲ್ದಿದ್ರೆ ಬೇರೆ ಅವ್ರ ಯಾರೇನಿದ್ರು ನಿಮ್ಮ ಇದ್ರಲ್ಲಿ ಇವಾಗ ಈಗ ಡೈರೆಕ್ಟರ್ ಆಗಿರೋರು ಅಥವಾ ಟೆಕ್ನಿಷಿಯನ್ಸ್ ಆಗಿರೋರು, ಆರ್ಟಿಸ್ಟ್ ಆಗಿರೋರು ಒಂದಷ್ಟು ಜನ ನೆನ್ಸ್ಕೊಂಡ್ರೆ? ಸಿ ಬೇರೆ ಬೇರೆ ಜನರದು ಬೇರೆ ಬೇರೆ ಸ್ಪೇಸಸ್ ಅಲ್ಲಿ. ಸಿ ಫಾರ್ ಇನ್ಸ್ಟೆನ್ಸ್ ನನಗೆ ಸೂರಜ್ ಗೌಡ ಇಸ್ ಅ ವೆರಿ ಗುಡ್ ಫ್ರೆಂಡ್. ಅವರು ನಿನಸನಿ ಹಾಕಿ ಟೈಮಲ್ಲಿ ಇಲ್ಲೇ ಹತ್ರ ಒಂದು ಹೋಟೆಲಲ್ಲಿ ಕತೆ ಕೇಳಿ ಆಮೇಲೆ ಬೇರೆ ಬೇರೆ ಪ್ರಾಸೆಸ್ ಅಲ್ಲಿ ಕೂತ್ಕೊಂಡು ಆ ಟೈಮಲ್ಲಿ ಇನ್ಫ್ಯಾಕ್ಟ್ ಐ ರಿಮೆಂಬರ್ ಅವ್ರನ್ನ ಆಮೇಲೆ ಧನ್ಯ ಅವ್ರನ್ನ ಕನೆಕ್ಟ್ ಮಾಡಿ, ಬಿಕಾಸ್ ಶಿ ಇಡ್ ಆಲ್ಸೋ ಲುಕಿಂಗ್ ಫಾರ್ ಅ ರೋಲ್. ಸೊ ಅಲ್ಲಿಂದ ಅವ್ಳಿಗೆ ಕರೆಕ್ಟ್ ಆಗಿರೋ ರೋಲ್ ತರ ಅವ್ರಿಗೂ ಅನ್ಸ್ತು. ಸೊ ದೆನ್ ಆ ತರ ಸೊ ನಂಗೆ ಆ ಕನೆಕ್ಷನ್ಸ್ ಮಾಡಿಸೋದು ಆರ್ ಬೇರೆ ಇಲ್ಲಿ ಇವ್ರಿಗೆ ದೇ ವಾಂಟ್ ರೈಟರ್, ಆ ಬ್ರಿಡ್ಜ್ ಇರೋದು, ಐ ರಿಯಲಿ ಲೈಕ್ ದಟ್. ಓಕೆ, ನಂಗೆ ಐ ಲೈಕ್ ಪೀಪಲ್, ನಂಗೆ ತುಂಬಾ ಐ ಲವ್ ಪೀಪಲ್ ಅರೌಂಡ್. ಸೊ ಅದು ಬಿಟ್ರೆ ತುಂಬಾ ಜನರು ಯಾರು ಮೈರಾ ಅವ್ರದ್ದು ಸಿನಿಮಾ ಲಾಸ್ಟ್ ಒಂದ್ ಮಾಡಿದ್ರು, ಅದ್ರ ಟೇಬಲ್ ರೀಡ್ ಅಲ್ಲಿ ಕೂತಿದ್ದೆ ಕೇಳೋದು, ಸಜೆಷನ್ಸ್ ಕೇಳೋದು, ಕಾಸ್ಟಿಂಗು. ಅವಾಗ ಗಾಟ್ ಇನ್ ಟು ಕಾಸ್ಟಿಂಗ್. ಎಷ್ಟೋ ಜನರು ಲೈಕ್ ಈ ಧನ್ಯದು ಒಂದು ಮಯೂರದು ಒಂದು ಕಾಸ್ಟಿಂಗ್ ಸಜೆಷನ್ ಕೇಳಿದ್ರು, ಆವಾಗ ಹೇಳಿದ್ದೆ ಅವ್ರಿಗೆ ಅಂಡ್ ಅವರು ಅದನ್ನ ತಗೊಂಡ್ರು. ದೆನ್ ಸಿಮಿಲರ್ಲಿ ಯಾವುದು ಏಕಲವ್ಯಗೆ ರೀಶ್ಮಾ ಅವ್ರನ್ನ ಒಂದ್ ಪ್ರೊಫೈಲ್ ಕಳ್ಸಿದ್ದೆ. ಹಂಗೆ ಬೇರೆ ಬೇರೆ ಜನರದು ಹಂಗೆ ಕನೆಕ್ಷನ್ ಎಷ್ಟೋ. ಇನ್ಫ್ಯಾಕ್ಟ್ KGF ಟೈಮಲ್ಲೂ ಐ ಥಿಂಕ್ ಐ ಕನೆಕ್ಟೆಡ್ ಶ್ರೀನಿಧಿ ಅವ್ರಿಗೆ. ಹೌದಾ? ಸೊ ಕಾರ್ತಿಕ್ ಅವರು ಇಸ್ ಲೈಕ್ ಕ್ಯಾನ್ ಯು ಹೆಲ್ಪ್ ಅಸ್ ಕನೆಕ್ಟ್ ವಿತ್ ಹರ್ ಅಂತ ಅವ್ರು ಕನೆಕ್ಟ್ ಕೇಳಿ ದೆನ್ ವಿ ಪುಶ್ಡ್ ಅಂಡ್ ಅವ್ರ ಟೀಮ್ ಹತ್ರ ಮಾತಾಡಿದೆ ದಟ್ ಹೌ ದಿಸ್ ಇಸ್ ಸಚ್ ಅ ಗುಡ್ ಫಿಲ್ಮ್ ಅಂತ ಆವಾಗ. ಸೊ ಹೌದು. ಸೊ ಶ್ರೀನಿಧಿ ಆಶಾ ಎಲ್ಲ ನಮ್ಗೆ ಬಿಕಾಸ್ ನಮ್ ಟೈಮ್ಸ್ ಅಲ್ಲಿರೋ ಇದಲ್ಲ ಪ್ಯಾಜೆಂಟ್ ವಿನರ್ಸ್. ಸೊ ಅದು ಎಕ್ಸ್ಟ್ರಾ ನಮ್ಗೆ ವಿ ಹ್ಯಾವ್ ದಟ್ ಕನೆಕ್ಷನ್. ಬೇರೆನೆ ಕನೆಕ್ಷನ್ ಬರುತ್ತೆ. ಅವ್ರ ಕೆರಿಯರ್ ಗ್ರಾಫ್ ಎಲ್ಲ ನೋಡಿರ್ತೀವಿ ಫ್ರಮ್ ದೇರ್ ಸ್ಟಾರ್ಟಿಂಗ್. ಇದು ಸಿಮಿಲರ್ಲಿ ನಮ್ದು ಫ್ರೆಶ್ ಫೇಸ್ ಅಂತ ಇತ್ತು, ಅಲ್ಲಿಂದ ಫ್ರೆಶ್ ಫೇಸ್ ಅಲ್ಲಿಂದ ಎಷ್ಟೊಂದ್ ಜನರು, ಅಯ್ಯೋ ರಶ್ಮಿಕಾ, ಆಶಿಕಾ, ರೀಶ್ಮಾ ಅವರು, ಎಷ್ಟೊಂದ್ ಜನರು. ರೀಸೆಂಟ್ ಆಗಿ ಮನದ ಕಡ್ಲುನಲ್ಲಿರೋ ಅಂಜಲಿ ಅವರು, ಒಂದು ಯು ಹ್ಯಾವ್ ಅಟ್ ಲೀಸ್ಟ್ 1-2 dozen ಪೀಪಲ್. ಅವರು ಎಲ್ಲ ಎಷ್ಟೊಂದ್ ಜನರು ದೇ ಆಲ್ ಹ್ಯಾವ್ ಡನ್ ಮಲ್ಟಿಪಲ್ ಥಿಂಗ್ಸ್. ತುಂಬಾ ಚೆನ್ನಾಗಿತ್ತು. ಸೊ ಅವ್ರನ್ನೆಲ್ಲ ನೋಡೋದು ಅಂಡ್ ಟು ಅವ್ರ ನೆನ್ನೆ ಒಂದು ಆರ್ಟಿಕಲ್ ಹಾಕಿದ್ರು ಕವರ್ ಆಫ್ ಹಾಲಿವುಡ್ ರಿಪೋರ್ಟರ್ ಇಂಡಿಯಾ. ರಶ್ಮಿ ಹಾಕಿದ್ಲು. ರಶ್ಮಿಕಾ had put saying the year of Rashmika 2025 5 films ಅಂತ. ನಾನು ಅವ್ಳಿಗೆ ಮೆಸೇಜ್ ಮಾಡಿದೆ, ಐ ವಿಶ್ ಯು ಮೆನಿ ಮೋರ್ ಇಯರ್ಸ್. ಅವಳು ರೆಸ್ಪಾಂಡ್ ಮಾಡಿದೆ. ಆ ಕನೆಕ್ಷನ್ ಇದೆ ಬಿಕಾಸ್ ಯು ಸಿ ದಮ್ ಗ್ರೋ ಅಂಡ್ ಯು ವಿಶ್ ಫಾರ್ ದೆಮ್. ಸಿಮಿಲರ್ಲಿ ಎಷ್ಟೊಂದು ಜನರು ಆ ಟೈಮ್ ಇಂದ ಯು ಸೀನ್ ದೆಮ್ ಗ್ರೋ ನೋ. ಸೊ ಇಟ್ಸ್ ಆಲ್ಮೋಸ್ಟ್ ಲೈಕ್ ಯು ಆರ್ ಪಾರ್ಟ್ ಆಫ್ ದರ್ ಜರ್ನಿ. ಸೊ ತುಂಬಾ ಚೆನ್ನಾಗಿದೆ ಆ ಸ್ಪೇಸ್. ರಶ್ಮಿಕಾ ಇಂಡಸ್ಟ್ರಿಗೆ ಎಂಟ್ರಿ ಆಗಿದ್ದು, ಮತ್ತೆ ಈಗ ನಾವು ನೋಡಕ್ ಹೋದ್ರೆ ಕ್ಲೀನ್ ಅಂಡ್ ಕ್ಲಿಯರ್ ಫ್ರೆಶ್ ಫೇಸ್ ಫಸ್ಟ್ ಸ್ಟೇಜ್ ಅವ್ರಿಗೆ, ಅಲ್ಲಿ ಅವ್ರಿಗೆ ವೇದಿಕೆ ಸಿಕ್ಕಿದ್ದು, ಅಲ್ಲಿಂದ ಶುರುವಾಯ್ತು ಜರ್ನಿ. ಇವತ್ತಿನವರೆಗೆ ಈಗಿನ ಒಡನಾಟದ್ನ ನೀವು ಒಂದ್ ಮೆಸೇಜ್ ಅಲ್ಲೇ ಹೇಳಿದ್ರಿ. ಅಂದ್ರೆ ಅಷ್ಟು ಗುಡ್ ಕನೆಕ್ಷನ್ ಇದೆ ಎಲ್ಲರ ಜೊತೆ. ಇದೆಷ್ಟು ಕಷ್ಟ ಸುನಯನ, ಯಾಕಂದ್ರೆ ಇಂಡಸ್ಟ್ರಿನಲ್ಲಿ ವೆರೈಟಿ ಫ್ಲೇವರ್ಸ್ ಇದೆ. ಎಷ್ಟೊಂದು ಫ್ಲೇವರ್ಸ್ ಜೆಲ್ ಆಗುತ್ತೆ, ಎಷ್ಟೊಂದು ಫ್ಲೇವರ್ಸ್ ಜೆಲ್ ಆಗಲ್ಲ. ಬಟ್ ನೀವೆಲ್ಲರ ಜೊತೆನೂ ಜೆಲ್ ಆಗಕ್ ಸಾಧ್ಯ? ಐ ಡೋಂಟ್ ಥಿಂಕ್ ಎಲ್ರ ಜೊತೆ ಜೆಲ್ ಆಗಕ್ಕೂ ಅಷ್ಟೇನ್ ಸಾಧ್ಯ ಇಲ್ಲ. ಬಟ್ ನಂಗೆ ಆದಷ್ಟು ಇದು ಬಿಕಾಸ್ ಸಮ್ವೇರ್ ಐ ಥಿಂಕ್ ಯು ಲುಕ್ ಎಟ್ ದೆಮ್ ಆಸ್ ಪೀಪಲ್. ನಾವು ಅದು ಒಂದು ಹ್ಯಾಬಿಟ್ ಆಗ್ಬಿಡುತ್ತೆ ಮೀಡಿಯಾದವ್ರಿಗೆ. ಹಿಂಗಂದ್ರೆ ಯಾರಾದ್ರೂ ಮೀಟ್ ಮಾಡಿದ್ರೆ ಅವರು ಒಂದು ನ್ಯೂಸ್ ಕೊಡ್ಬೇಕು ಅಂತ ಡೈರೆಕ್ಟ್ ಆಗಿ ಅದು. ಬಟ್ ನನ್ಗೆ ಇಲ್ಲ, ಐ ವಾಂಟ್ ಟು ನೋ ಯು ಆಸ್ ಅ ಪರ್ಸನ್. ಎಷ್ಟೋ ಜನರು ನನಗೆ ಐ ನೋ ವಾಟ್ ದೇ ವಾಂಟ್ ಬಿಯಾಂಡ್ ಬರೀ ಈ ಸಿನಿಮಾ ಮಾಡ್ಬೇಕು ಅದು ಬಿಟ್ಟು ಮನೆಯಲ್ಲಿ ಹಿಂಗಿರ್ತಾರೆ ಆರ್
ಯುನೋ ಏನ್ ಬೇಕು ಅವ್ರಿಗೆ, ಸಿನಿಮಾ ಬಿಟ್ಟು ಏನ್ ಆಸಕ್ತಿ ಇದೆ, ಅದೆಲ್ಲ ಒಂದ್ ಸ್ವಲ್ಪ ತಿಳ್ಕೊಳಕ್ಕೂ ನನ್ಗೆ ಕ್ಯೂರಿಯಾಸಿಟಿ ಇದೆ. ಆ ಕ್ಯೂರಿಯಾಸಿಟಿ ಇಂದಾನೆ ಐ ಥಿಂಕ್ ಒಂದ್ ಸ್ವಲ್ಪ ಎಕ್ಸ್ಟ್ರಾ ಕನೆಕ್ಷನ್ ಬೆಳೆದಿರಬಹುದು ಇಸ್ ವಾಟ್ ಐ ಥಿಂಕ್. ಇದು ಸುಮಾರು ವಿಷಯ ಹೆಂಗಿರತ್ತೆ ಅಂತಂದ್ರೆ ಹೊಡ್ತಕ್ ಕಿಡ್ತಕ್ ಸಿಗದೇ ಇಲ್ಲ, ಹಂಗಿದೆ. ಈಗ ಇವ್ರ ವಿಷಯದಲ್ಲೂ ಹಂಗೆ ಆಗ್ತಿದೆ ನನ್ಗೆ, ಬಿಕಾಸ್ ಜಡ್ಜ್ ಮಾಡಕ್ ತುಂಬಾ ಕಷ್ಟ. ಇಲ್ಲ, ಪ್ಲಸ್ ನಮ್ಗೆ ಆ ಕಾಲದಲ್ಲಿ ಒನ್ ಆಫ್ ದ ಬಿಗ್ಗೆಸ್ಟ್ ರೀಸನ್ಸ್ ಏನಿರ್ಬಹುದು ಅಂದ್ರೆ, ಅ ಲಾಟ್ ಆಫ್ ಆಕ್ಟ್ರೆಸಸ್ ಅವ್ರಿಗೆ ನಮ್ ಇಂಗ್ಲಿಷ್ ಪೇಪರ್ ಅವರು, ಸೊ ನಾನ್ ಬೆಂಗಳೂರು ಟೈಮ್ಸ್, ಆಮೇಲೆ ಆ ಟೈಮಲ್ಲಿ ಇರೋ ಮಿಡ್ ಡೇ, ಆಮೇಲೆ DNA ಆಫ್ಟರ್ ಅರ್ಸನ್, ಸೊ ನಾವು ಒಂದು 3-4 ಜನರು ಇರ್ತಾ ಇದ್ವಿ. ಅಷ್ಟೇ ಜನರನ್ನ ಯಾಕೆ ದೇ ವುಡ್ ಬಿ ಇನ್ ಟಚ್ ಅಂದ್ರೆ, ಆವಾಗ ನಿಮ್ಮಂತ ಅಷ್ಟೇ ರಿಪೋರ್ಟರ್ಸ್ ಇರ್ತಾ ಇಲ್ಲ ಆನ್ ದ ಫೀಲ್ಡ್ ಟು ಡೂ ಕನ್ನಡ ನ್ಯೂಸ್. ತುಂಬಾ ಕಮ್ಮಿ ಜನರು ಇರ್ತಾ ಇದ್ರು. ಬಟ್ ಎಲ್ರಿಗೂ ಗೊತ್ತಿರ್ತಿದ್ರು. ಇಲ್ಲ, ಆಲ್ ಮೇಲ್, ಮೋಸ್ಟ್ ಆಫ್ ದೆಮ್. ಸೊ ಇವ್ರಿಗೆ ಹೆಣ್ಮಕ್ಳು ಕಮ್ಮಿ, ಬರೀ ಇಂಗ್ಲಿಷ್ ರಿಪೋರ್ಟರ್ಸ್ ಒಂದಿಷ್ಟು ಜನ ಇದ್ವಿ ನಾವು. ಸೊ ಅವ್ರಿಗೆ ಅದು ಒಂದು ಕಂಫರ್ಟ್ ಫೀಲು ಇರ್ತಾ ಇತ್ತು ಬಹುಶಃ. ಅದಕ್ಕಿಂತ ಹಿಂದೆ ಯಾವುದು ಮ್ಯಾಗಝಿನ್ಸ್ ಅಲ್ಲಿ ಇದ್ರು, ಸಾವಿತ್ರಿ ಮ್ಯಾಮ್ ಇದ್ರು, ಆಮೇಲೆ ಎಷ್ಟೊಂದು ಜನರು ಇರ್ತಾ ಇದ್ರಲ್ಲ, ಸರಸ್ವತಿ ಮ್ಯಾಮು, ಸಾವಿತ್ರಿ ಮ್ಯಾಮು, ತುಂಗ ರೇಣುಕಾ ಮ್ಯಾಮ್, ಅವರೆಲ್ಲ ಆ ಟೈಮಲ್ಲಿ ಇದ್ರು. ಅದಾದ್ಮೇಲೆ ನೆಕ್ಸ್ಟ್ ಜನರೇಷನ್ ಬರುವಾಗ ತುಂಬಾ ಕಮ್ಮಿ ಜನರು ಇದ್ರು. ಅಂಡ್ ದೆನ್ ಟಿವಿ ಚಾನೆಲ್ಸ್ ಒಂದು ಪ್ರಾಬ್ಲಿ 5-6 years ಆದ್ಮೇಲೆ ಒಂದ್ ಸ್ವಲ್ಪ ಎಕ್ಸ್ಟ್ರಾ ಲೇಡೀಸ್ ರಿಪೋರ್ಟರ್ಸ್ ಬಂದಿದ್ರು ಫಿಲ್ಮ್ ಬೀಟ್ಗೆ. ಫಸ್ಟ್ ಓನ್ಲಿ ಮೇಲ್ ರಿಪೋರ್ಟರ್ಸ್ ಮೇಜರ್. ಸೊ ಆವಾಗ ದಟ್ ಕನೆಕ್ಷನ್ ವಾಸ್ ಈಸಿಯರ್ ಟು ಎಸ್ಟಾಬ್ಲಿಷ್ ವಿತ್ ದ ಇಂಗ್ಲಿಷ್ ರಿಪೋರ್ಟರ್ಸ್, ಬಿಕಾಸ್ ನಾವು ಹೆಣ್ಮಕ್ಳು ಅಂಡ್ ವಿ ವರ್ ದೇರ್ ಆನ್ ದ ಸೆಟ್. ಸೊ ಅವ್ರಿಗೆ ಡೈರೆಕ್ಟ್ ಆಗಿ ಮಾತಾಡೋದು. ಅಂಡ್ ಎಷ್ಟೋ ಜನರು ಅವಾಗ ದೇ ವರ್ ನಾಟ್ ಫ್ರಮ್ ಬೆಂಗಳೂರು. ಸೊ ಅವರು ಫೋನ್ ಮಾಡ್ಬಿಟ್ಟು, ಹ್ಯಾಸ್ ಮೈ ಫಿಲ್ಮ್ ಹೌ ಇಸ್ ಮೈ ಪೋರ್ಟ್ರೇಲ್ ಇನ್ ದ ಫಿಲ್ಮ್, ಅವ್ರು ಬರ್ತಾ ಇಲ್ಲ ಅಂದ್ರೆ ನೋಡ್ಬಿಟ್ಟು ಸರಿಯಾಗಿ ತೋರಿಸಿದಾರ ನಮ್ಮನ್ನ, ಅದು ಆತರ ಕಾನ್ಫಿಡೆನ್ಸು ಇರ್ತಾ ಇತ್ತು ಅವ್ರಿಗೆ ಕೇಳೋಕೆ. ನೀವು ಬರೆದ್ರೆ ಅದು ಫ್ರಂಟ್ ಪೇಜ್ ಇರ್ಲಿ, ಎಲ್ಲೇ ಇರ್ಲಿ, ಯಾವುದೇ ಪ್ಲೇಸ್ ಅಲ್ಲಿ ಇರ್ಲಿ, ಕಾಯ್ತಾ ಇದ್ದಂತ ಅಂದ್ರೆ ನನ್ನ ಬಗ್ಗೆ ಏನ್ ಬರ್ದಿದ್ದಾರೆ ಅನ್ನೋ ಕ್ಯೂರಿಯಾಸಿಟಿ ಇರುತ್ತಲ್ಲ. ಈಗ ಎಲ್ಲ ಮೊಬೈಲ್ ಅಲ್ಲಿ ಇದೆ, ಹಿಂಗ್ ಸಿಕ್ಬಿಡುತ್ತೆ ಎಲ್ಲ. ಬಟ್ ಒನ್ ಟೈಮ್ ಅಲ್ಲಿ ಟಿವಿನ ಆರಂಭದ ದಿನಗಳಲ್ಲಿ, ಯಾಕಂದ್ರೆ ನೀವ್ ಎರಡಕ್ಕೂ ಬ್ರಿಡ್ಜ್ ಆಗಿದ್ದೀರಾ, ಸೊ ಅದಕ್ಕೆ ಕೇಳ್ತಿದ್ದೀನಿ. ಪೇಪರ್ ತುಂಬಾನೇ ಮ್ಯಾಜಿಕ್ ಮಾಡ್ತಿತ್ತು. ನಾನ್ ಕೇಳ್ಪಟ್ಟಿರೋ ಹಂಗೆ ಪೇಪರ್ಗೆ ಎಷ್ಟೆಲ್ಲ ತಾಕತ್ತಿತ್ತು. ಇವಾಗ ಅದು ಕಮ್ಮಿ ಆಗಿದೆ ಅಂತ ಅನಿಸ್ತಿದ್ಯಾ ನಿಮ್ಗೆ, ಅಥವಾ ಆರ್ಟಿಸ್ಟ್ಗಳಿಗೆ ಕ್ಯೂರಿಯಾಸಿಟಿ ಕಡಿಮೆ ಆಗಿದ್ಯಾ, ಅಥವಾ ಯಾರು ತುಂಬಾ ನಿಮ್ಗೆ 3 ಪ್ರಶ್ನೆ ಒಟ್ಟಿಗೆ ಕೇಳ್ತಿದ್ದೀನಿ, ಯಾರು ನಿಮಗೆ ತುಂಬಾ ಕಾಯ್ಕೊಂಡಿದ್ದು, ಸುನೈನಾ ಥ್ಯಾಂಕ್ಸ್ ಅಂದಿದ್ದೆ ಅಂತ ಒಂದು ಎಕ್ಸಾಂಪಲ್ ಇದ್ರೆ? ಎಷ್ಟೋ ಜನರು, ಇನ್ಫ್ಯಾಕ್ಟ್ ನನ್ಗೆ ಒನ್ ಆಫ್ ದ ಬೆಸ್ಟ್ ಎಕ್ಸಾಂಪಲ್ಸ್ ಐ ಥಿಂಕ್ ಆಲ್ಮೋಸ್ಟ್ ಎವ್ರಿ ಜರ್ನಲಿಸ್ಟ್ ನನ್ನ ಟೈಮಲ್ಲಿ, ನನ್ನ ಕಂಟೆಂಪ್ರರಿ ಸರ್ ಹೇಳೋದಂದ್ರೆ ರಮೇಶ್ ಅರವಿಂದ್ ಸರ್. ಅರ್ಲಿ ಮಾರ್ನಿಂಗ್ ಆರ್ಟಿಕಲ್ ಬಂದ್ರೆ 8 o'clock ಗಿಂತ ಮುಂಚೆ ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಲವ್ಲಿ ಆರ್ಟಿಕಲ್ ಅಂತ ಒಂದು ಮೆಸೇಜ್ ಬರ್ತಾನೆ ಇತ್ತು. ದಟ್ ವಾಸ್ ದ ಕೈಂಡ್ ಆಫ್ ಕನೆಕ್ಷನ್ ಹಿ ವುಡ್ ಆಲ್ಸೋ ಕೀಪ್. ಅದು ಇನ್ಫ್ಯಾಕ್ಟ್ ಹಿ ಇಸ್ ವೆರಿ ಸಪೋರ್ಟಿವ್ ಅವರು. ಅಂಡ್ ಎಷ್ಟೋ ಜನರು ಆತರ, ಅವ್ರಿಗೆಲ್ಲ ಆರ್ಟಿಕಲ್ ನೋಡೋದು, ಆ ಫೋಟೋ, ಆ ಫೋಟೋದಲ್ಲೇ ಎಷ್ಟು ಪ್ಲಾನಿಂಗ್ ಮಾಡ್ತಾ ಇದ್ವಿ ಒಂದು ಫೋಟೋಗೆ. ಹೌದಾ? ಅಯ್ಯೋ, ಅದು ಬ್ಯಾಂಗ್ಳೂರ್ ಟೈಮ್ಸ್ ಅಲ್ಲಿ ಆಫ್ಟರ್ ಅಲ್ಲೆಲ್ಲ ನಾವು ಸ್ಟೈಲ್ ಮಾಡಿಸ್ತಾ ಇದ್ವಿ. ಎಷ್ಟೋ ಟಾಪ್ ಡಿಸೈನರ್ಸ್ ನ ಕರ್ಸ್ಬಿಟ್ಟು, ಸ್ಟೈಲಿಸ್ಟ್ ನ ಕರ್ಸ್ಬಿಟ್ಟು, ಸ್ಪೆಷಲ್ ಫೋಟೋಗ್ರಫರ್ಸ್ನೇ ಎಷ್ಟೊಂದ್ ಸತಿ ಫ್ಯಾಷನ್ ಫೋಟೋಗ್ರಫರ್ಸ್ ಜೊತೆನೆ ಫೋಟೋ ಶೂಟ್ಸ್ ಮಾಡಿಸಿದೀವಿ. ಸೊ ಅದೆಲ್ಲ ಮಾಡಿಸಿದೀವಿ. ಸೊ ಚೆನ್ನಾಗಿರ್ತಾ ಇತ್ತು ಆ ಟೈಮ್ ಎಲ್ಲ. ರಮೇಶ್ ಅರವಿಂದ್ ಸರ್ ಹಂಗಾದ್ರೆ ಅವರು ಒಂದು ಪ್ಲಸ್ ಎಲ್ಲ ಆಲ್ಮೋಸ್ಟ್ ಎವ್ರಿಬಡಿ ಅವ್ರಿಗೆಲ್ಲ ಇಷ್ಟ ಇರ್ತಾ ಇತ್ತು ನೋಡೋಕೆ. ಬಿಕಾಸ್ ಪೇಪರ್ ಆವಾಗ ಒಂದು ಹ್ಯಾಬಿಟ್, ಬೆಳಗ್ಗೆ ನೋಡೋದೇ ಅದೊಂದು. ಆಕ್ಚುಲಿ ಸಿನಿಮಾದ ಪೇಪರು ಅಂತ ಏನು ಫ್ರೈಡೆ ಬರ್ತಿತ್ತಂತೆ. ಸೊ ನನ್ಗೆ ಸೀನಿಯರ್ಸ್ ಒಂದಷ್ಟು ಕೇಳಿದಾಗ, ಮತ್ ನನ್ ಮನೆಯಲ್ಲಿ ಕನ್ನಡದಲ್ಲಿ ಫ್ರೈಡೆ ಬರ್ತಿತ್ತು. ಅದ್ರಲ್ಲಿ ಫೋಟೋಸ್ ಬರೋದನ್ನ ನೋಡೋಕೆ ಕಾಯ್ತಾ ಇದ್ದೆ. ವಿಷಯನಲ್ಲ, ಆರ್ಟಿಸ್ಟ್ಗಳು ಫೋಟೋ ನೋಡೋಕೆ ಕಾಯ್ತಾ ಇದ್ದೆ. ಹೌದು, ಬಿಕಾಸ್ ಎಷ್ಟೋ ಸ್ಟೋರೀಸ್ಗೆ ಬರೀ ಸ್ಟೋರೀಸ್ ಅಂತ ಬರ್ತಾ ಇತ್ತು. ಸ್ಟೋರಿ ಜೊತೆ ನಿಮ್ ಫೋಟೋ ಬಂದ್ರೆ ಎಕ್ಸ್ಟ್ರಾ ವಿಶೇಷತೆ ಇರುತ್ತೆ ಅವ್ರಿಗೆ ಅಂತ, ಆ ತರನು ಇರ್ತಾ ಇತ್ತು. ಸೊ ಆ ಫ್ರೈಡೆ ಪೇಪರ್ ಅಂದ್ರೇನೆ ಒಂದು ಗಾಂಧಿನಗರದಲ್ಲಿ ಸಿನಿಮಾ ರಿಲೀಸು ಒಂದ್ ದಿವಸ ಪ್ಲಸ್ ಸುದ್ದಿ ಒಂದ್ ದಿವಸ. ಸೊ ಇಟ್ ವಾಸ್ ವೆರಿ ಇಂಪಾರ್ಟೆಂಟ್ ಫ್ರೈಡೆ ಆ ಕಾಲದಲ್ಲಿ. ಬಟ್ ಇವಾಗ ಹೆಂಗಂದ್ರೆ ಆಕ್ಸೆಸಿಬಿಲಿಟಿ, ಇವಾಗ ಈ ಮೊಬೈಲ್ ಅಲ್ಲೇ ಜರ್ನಲಿಸಂ ಬಂದ್ಬಿಟ್ಟಿದೆ ಈಗ, ವಿಚ್ ಇಸ್ ಡಿಬೇಟ್. ಇಟ್ಸ್ ಗುಡ್ ಅಂಡ್ ಬ್ಯಾಡ್, ಎರಡೂ ಇದೆ. ಅಂಡ್ ಇಟ್ ಇಸ್ ದ ಗ್ರೋತ್. ಇವಾಗ ವಿ ಹ್ಯಾವ್ ಟು ಅಕ್ಸೆಪ್ಟ್ ಇಟ್, ಬಿಕಾಸ್ ಅದಿಲ್ಲದೆ ವಿ ಕಾಂಟ್ ಮೂವ್ ಫಾರ್ವರ್ಡ್. ಟುಡೇ ಲೈಫ್ ಇಸ್ ಆಲ್ ಅಬೌಟ್ ದಟ್. ಸೊ
ಬೇಕೇ ಬೇಕು. ಯು ಕಾಂಟ್ ಸೇ ಓಕೆ ಆ ಕಾಲದಲ್ಲಿ ಹಿಂಗಿತ್ತು ಅಂದ್ರೆ ಆ ಕಾಲದಲ್ಲಿ ಹಂಗಿತ್ತು, ಬಟ್ ಈ ಕಾಲ ಚೇಂಜ್ ಆಗಿದೆ. ಸೊ ಅದು ಎಕ್ಸೆಪ್ಟ್ ಮಾಡ್ಕೊಂಡಿರೋರಿಗೆ ಜಾಗ ಇರೋದು, ಇಲ್ದಿದ್ರೆ ತುಂಬಾ ಕಷ್ಟ. ಕರೆಕ್ಟ್, ಅದು ಅಪ್ಡೇಟ್ ಆಗ್ಬಿಡ್ಬೇಕು. ಹೌದು, ನಾವು ಅದ್ರ ಜೊತೆಗೆ ಹೋಗ್ತಾ ಇರ್ಬೇಕು. ಅದು ಒಂದು ನದಿ ತರ ಕರೆಕ್ಟ್ ಹೋಗ್ತಾನೆ ಇರ್ಬೇಕು. ಎಂಡ್ ಅಲ್ಲಿ ಇವಾಗ ಇಟ್ ವಾಸ್ ಆಲ್ಮೋಸ್ಟ್ ಲೈಕ್ ಇವಾಗ ಸೇರೋದು ಸಮುದ್ರ. ಆ ಸಮುದ್ರದಲ್ಲಿ ಇವಾಗ ಅಷ್ಟೊಂದ್ ಜನ ಇದಾರೆ, ಅಷ್ಟೊಂದ್ ಕ್ಯಾಮ್ರಾಗಳಿದೆ, ಅಷ್ಟೊಂದ್ ಫ್ಲಾಶ್ ಲೈಟ್ ಇದೆ, ಅಷ್ಟೊಂದು ಹಂಗೆ ಇರೋದು ಇವಾಗ. ಸೊ ಒಂದು ಸಿನಿಮಾಗೆ ಅಂಡ್ ಪ್ಲಸ್ ಇರೋದು ಅಷ್ಟು ಸಿನಿಮಾ. ನವೆಂಬರ್ ನೋಡಿ, ಒಂದ್ ದಿವ್ಸ 8 ಸಿನಿಮಾ, ಒಂದ್ ದಿವ್ಸ 6 ಸಿನಿಮಾ, ಒಂದ್ ದಿವ್ಸ 5. ಸೊ ಮೀಡಿಯಾದವರು ಅಷ್ಟಾಗಿದ್ದಾರೆ, ಸಿನಿಮಾದು ಇನ್ನ ಅಷ್ಟಾಗಿದೆ. ಸೊ ಬೇಕು, ಪ್ರಪೋರ್ಷನ್ 2 ಜಾಸ್ತಿ ಆಗಿದೆ ಅಲ್ವಾ? ಹೌದು. ಬಟ್ ಹೆಂಗ್ ಎಲ್ಲರನ್ನು ಮ್ಯಾನೇಜ್ ಮಾಡಕ್ ಆಗಲ್ಲ. ನೀವೀಗ ಅಟ್ ಎ ಟೈಮ್ ಒಂದ್ ಮದ್ವೆ ಇಟ್ಕೊಂಡ್ರೆ ಒಂದ್ ಮದ್ವೆ ಮುಹೂರ್ತಕ್ಕೆ ಎಲ್ರು ಹೆಂಗ್ ಹೋಗಕ್ ಸಾಧ್ಯ? ಆಗೋದೇ ಇಲ್ಲ. ಅದೇ ಕಷ್ಟ. ಇವಾಗ ಹೆಂಗೆ ಡಿವೈಡ್ ಮಾಡ್ಕೋತಾರೆ? ರಿಸೆಪ್ಷನ್ಗೆ ಒಂದ್ ಸ್ವಲ್ಪ ಜನ ಹೋಗ್ತಾರೆ, ಮುಹೂರ್ತಕ್ಕೆ ಸ್ವಲ್ಪ ಜನ ಹೋಗ್ತಾರೆ. ಇರೋದ್ ಇಷ್ಟೇ ಥಿಯೇಟರ್ಸ್, ಇರೋದ್ ಇಷ್ಟೇ ಸ್ಕ್ರೀನ್ಸ್, ಲೈಕ್ ಮಲ್ಟಿಪ್ಲೆಕ್ಸ್. ಇವಾಗ ಮುಂಗಾರು ಮಳೆ ಆದ್ಮೇಲೆ ಆಗಿರೋ ಚೇಂಜಸ್ ಇದೆಲ್ಲ, ಅದಕ್ ಬಿಫೋರ್ ಎಲ್ಲ ಒಂದು ನನ್ಗನ್ಸಿದ್ದು, ನಿಮ್ಗದ್ ಸರಿನಾ ಅಥವಾ ಹೆಂಗೆ ಹೇಳಿ? ಬಿಕಾಸ್ ಮುಂಗಾರು ಮಳೆ ಆದ್ಮೇಲೆ ಇಂಡಸ್ಟ್ರಿಗೆ ಸಂಬಂಧ ಇಲ್ಲದೆ ಇರೋರು ಬಂದ್ಬಿಟ್ಟು ಇನ್ವೆಸ್ಟ್ ಮಾಡಕ್ ಶುರು ಮಾಡಿದ್ದು ಅನ್ನೋದು ಒಂದು. ಅದು ಒಂದು ಮಟ್ಟಿಗೆ ಹೇಳ್ತಾರೆ, ದಟ್ ಈಸ್ ದೇರ್. ಬಟ್ ಅದು ಆಲ್ಸೋ ಲುಕ್ ಅಟ್ ದ ಟೈಮ್. ಅವಾಗ ಮುಂಗಾರು ಮಳೆ ಬಂದಿರೋ ಟೈಮು ಅದಾದ್ಮೇಲೆ ಒಂದ್ 2-3 ವರ್ಷ ಆದ್ಮೇಲೆ ಸಿನಿಮಾ ಬಿಕೇಮ್ ಡಿಜಿಟಲ್. ಸೊ ಸಿನಿಮಾ ರೀಲ್ಸ್ ದೇ ವರ್ ವೆರಿ ಎಕ್ಸ್ಪೆನ್ಸಿವ್. ಸೊ ಆ ಕಾಲದಲ್ಲಿ ಬರೀ ಕೆಲವರಿಗೆ ಅಷ್ಟೆಲ್ಲ ದುಡ್ಡು ಹಾಕೋಕ್ ಶಕ್ತಿ ಇತ್ತು. ಇವಾಗ ವಾಪಸ್ ಆ ತರ ಆಗಿದೆ. ಬಿಕಾಸ್ ರೀಲ್ ಅಲ್ಲ, ಇವತ್ತು ಸಿನಿಮಾ ನೀವು 3 ಕೋಟಿ ಸಿನಿಮಾ ಮಾಡ್ಲಿ, 4 ಕೋಟಿ ಸಿನಿಮಾ ಮಾಡ್ಲಿ, ಮಿನಿಮಮ್ ಆರ್ 1 ಕೋಟಿ ಸಿನಿಮಾ ಮಾಡ್ಲಿ, 1 ಕೋಟಿ ಮಿನಿಮಮ್ ಬೇಕೇ ಬೇಕು ಪ್ರಚಾರ ಮಾಡಕ್ಕೆ, ರಿಲೀಸ್ ಮಾಡಕ್ಕೆ. ಅಷ್ಟು ಸಿನಿಮಾ ಮಾಡಕ್ಕೆಲ್ಲ ಪ್ರಚಾರ ಮಾಡಿ ರಿಲೀಸ್ ಮಾಡಕ್ಕೆ, ಪ್ಲಸ್ ರಿಲೀಸ್ ಮಾಡಿ ಅಲ್ಲಿ ಪುಷ್ ಮಾಡಕ್ಕೆ, ಬಿಕಾಸ್ ಬೇಕೇ ಬೇಕು. ಅಂಡ್ ಸೊ ಆವಾಗ ರೀಲ್ ಅಲ್ಲಿ ಇರೋದು ಇವಾಗ ಪೋಸ್ಟ್ ಮಾರ್ಕೆಟಿಂಗ್ ಅಂಡ್ ರಿಲೀಸ್ ಅಲ್ಲಿ ಸೇಮ್ ಅಮೌಂಟ್ ಆಫ್ ದುಡ್ಡು ಅಲ್ಲಿ ಹೋಗ್ತಾ ಇದೆ ಇವಾಗ. ಬಿಕಾಸ್ ಇವತ್ತು ರಿಲೀಸ್ ಇಸ್ ದ ಬಿಗ್ಗೆಸ್ಟ್ ಪ್ರಾಬ್ಲಮ್. ಸಿನಿಮಾ ಮಾಡೋದಂತೂ ಈಗ ಆಲ್ಮೋಸ್ಟ್ ಈಸಿ. ಒಂದು ಫೋನ್, ನನ್ನ ಫೋನಲ್ಲೇ ಒಳ್ಳೆ ಕ್ಯಾಮ್ರಾ ಇದೆ, ಹಂಗೆ ಮಾಡ್ಕೊಂಡು ನೆಕ್ಸ್ಟ್ AI ದಲ್ಲೂ ಮಾಡ್ಬಿಡ್ಬೋದು ಸಿನಿಮಾ, ಅದೆಲ್ಲ ಮಾಡ್ಬಿಡ್ಬೋದು. ಬಟ್ ರಿಲೀಸ್ ಮಾಡೋದು ಹೇಳಿ, ಇರೋದೇ ಇಷ್ಟು ದಾರಿಗಳು. ಒಂದು ಎಕ್ಸಿಬಿಟರ್ಸ್ ಇಷ್ಟೇ ಜನರು, ಡಿಸ್ಟ್ರಿಬ್ಯೂಟರ್ಸ್ ಇಷ್ಟೇ ಜನರು, ಅವ್ರ ತೂಣೆ ಹೋಗ್ಬೇಕು. ಇರೋ ಮಲ್ಟಿಪ್ಲೆಕ್ಸಸ್ ಇಷ್ಟೇ. ಆ ಮಲ್ಟಿಪ್ಲೆಕ್ಸಸ್ ಅಲ್ಲಿ ಇರೋ ಸ್ಕ್ರೀನ್ಸ್ ಫಾರ್ ಕನ್ನಡ ಅಷ್ಟೇ. ಸೊ 20 ಸಿನಿಮಾ ಬರ್ಬೋದು, ಅದ್ರಲ್ಲಿ 10 ಸಿನಿಮಾ ಕನ್ನಡ ಇರ್ಬೋದು, ಬಟ್ ಕನ್ನಡ ಕೊಡೋ ಸ್ಕ್ರೀನ್ಸ್ ಇಷ್ಟೇ. ಯೂಶಲಿ ಹಂಗೆ ಇರೋದು. ಈ ಬಿಸ್ನೆಸ್ ನೋಡಿ, ಸಿನಿಮಾಗೂ ಬಿಸ್ನೆಸ್ಗೂ ಸಂಬಂಧನೇ ಇಲ್ಲ. ಹೌದು, ಟೋಟಲಿ ಸಿನಿಮಾ ಈಸ್ ಅ ಬಿಸ್ನೆಸ್. ಆತರ ಕಲಾವಿದ್ರಿಗೆ ಅಥವಾ ಏನೋ ಒಂದ್ ಮಾಡ್ಬೇಕು ಅಂತ ಅನ್ಕೊಂಡ್ ಡೈರೆಕ್ಟರ್ಗೆ ಬಿಸ್ನೆಸ್ ಮೈಂಡ್ ಅಲ್ಲಿ ಬರಲ್ಲ. ಅದೇ, ದಟ್ ಇಸ್ ದ ಬಿಗ್ಗೆಸ್ಟ್ ಥಿಂಗ್. ಅದು ಆ ಕಾಲದಲ್ಲಿ ಎಲ್ರಿಗೂ ಗೊತ್ತಿತ್ತು. ಆ ಕಾಲದಲ್ಲಿ ಡೈರೆಕ್ಟರ್ಸ್ ವುಡ್ ಅಂಡರ್ಸ್ಟ್ಯಾಂಡ್ ಒಂದು ರೀಲ್ ಹೌ ಇಂಪಾರ್ಟೆಂಟ್ ಇಟ್ ವಾಸ್. ಇವಾಗ ಅರ್ಥ ಇಲ್ಲ ಜನರಿಗೆ. ಅದು ಯು ನೀಡ್ ದಟ್. ಎವ್ರಿಬಡಿ ನೀಡ್ಸ್ ಟು ಅಂಡರ್ಸ್ಟ್ಯಾಂಡ್ ದಟ್ ಎಷ್ಟು ಒಂದ್ ಸಿನಿಮಾಗೆ ಎಷ್ಟು ದುಡ್ಡು ಹೋಗುತ್ತೆ. 1 ಕೋಟಿ ಒಂದ್ ಸಿನಿಮಾಗೆ ಹಾಕಿದೀರಿ ಅಂದ್ರೆ ಆ ಕೋಟಿ ರಿಕವರ್ ಮಾಡಕ್ಕೆ ಎಷ್ಟು ಜನ ಬರ್ಬೇಕು ಥಿಯೇಟರ್, ಆ ತರ ಮ್ಯಾಥಮೆಟಿಕ್ಸ್ ಬೇಕು. ಕರೆಕ್ಟ್. ಅದು ಸೊ ಆ ಮ್ಯಾಥಮೆಟಿಕ್ಸ್ ಇದೆಯಲ್ಲ, ಅದು ಇಟ್ಸ್ ವೆರಿ ಇಂಪಾರ್ಟೆಂಟ್ ಇವನ್ ಫಾರ್ ಅ ಕ್ರಿಯೇಟರ್. ಬಿಕಾಸ್ ಪ್ರೊಡ್ಯೂಸರ್ಸ್ ಒಬ್ಬರೇ ಅಲ್ಲ, ಇವನ್ ಅ ಡೈರೆಕ್ಟರ್ ನೀಡ್ಸ್ ಟು ಅಂಡರ್ಸ್ಟ್ಯಾಂಡ್. ಬಿಕಾಸ್ ಎಷ್ಟೋ ಜನರು ಹೇಳ್ತಾರೆ ಆರ್ಟ್ ಅಂದ್ರೆ ಪೇಂಟಿಂಗು ಆರ್ಟ್, ಸಿನಿಮಾನು ಆರ್ಟ್. ಬಟ್ ಆರ್ಟ್, ಪೇಂಟಿಂಗು ಯು ಕ್ಯಾನ್ ಡೂ ಎನಿಥಿಂಗ್. ಯು ಕ್ಯಾನ್ ಬಿ ವೆರಿ ಬ್ಯಾಡ್, ಬಟ್ ಯು ಕ್ಯಾನ್ ಡೂ ಅ ಪೇಂಟಿಂಗ್. ಬಟ್ ಸಿನಿಮಾ ಕೆಟ್ಟದಾಗ ಮಾಡಿದ್ರೆ ಯು ಆರ್ ವೇಸ್ಟಿಂಗ್ ಮನಿ. ಹೌದು. ಅಂಡ್ ಓಡಲ್ಲ ಅಂದ್ರೆ ಯು ಆರ್ ವೇಸ್ಟಿಂಗ್ ಸೋ ಮಚ್ ಆಫ್ ಮನಿ. ಎಷ್ಟೋ ಜನ ಹೇಳ್ತಾರೆ ಸಿನಿಮಾ ಇಸ್, ಯಾರೋ ಒಬ್ರು ಜೋಕ್ ಮಾಡ್ತಿದ್ರು, ಸಿನಿಮಾ ಇಸ್ ದ ಮೋಸ್ಟ್ ಎಕ್ಸ್ಪೆನ್ಸಿವ್ ಫಾರ್ಮ್ ಆಫ್ ಆರ್ಟ್. ವಿಚ್ ಇಸ್ ದ ಟ್ರೂತ್. ಇಟ್ ಇಸ್ ದ ಮೋಸ್ಟ್ ಎಕ್ಸ್ಪೆನ್ಸಿವ್ ಫಾರ್ಮ್ ಆಫ್ ಆರ್ಟ್. ಆ ಲೆವೆಲ್ ದುಡ್ಡು ಹಾಕೋದೇ ತುಂಬಾ ಕಷ್ಟ. ಬಟ್ ಈಗ ಬ್ರ್ಯಾಂಡ್ ಬಿಟ್ಟು ಈಚೆ ಬಂದ್ಮೇಲೆ ಏನ್ ರೀಸನ್ ಈಗ ಬಿಟ್ರಿ ಅನ್ನೋದು.
ಇನ್ನೊಂದು ಬ್ರ್ಯಾಂಡ್ ಆಚೆ ಬಂದ್ಮೇಲೆ ಒಂದು ವಿಷನ್ ಇರುತ್ತೆ ಇದೇ ಮಾಡ್ಬೇಕು ಅಂತ, ಹಂಗಿತ್ತ ಅಥವಾ ಇಲ್ಲ ಅದು ಆಮೇಲೆ ನೋಡೋಣ ಏನ್ ಮಾಡೋದು ಅಂತ ಹಂಗ್ ಬಂದಿದ್ದ? ಹಂಗೆ ಇತ್ತು, ಆಮೇಲೆ ನೋಡೋಣ ಏನ್ ಮಾಡೋದು ಅಂತ. ಆಲ್ಮೋಸ್ಟ್ ಬಿಕಾಸ್ ಒಂದ್ ಲೆವೆಲ್ಗೆ ಐ ಡಿಡ್ ಎವ್ರಿಥಿಂಗ್ ದಟ್ ಐ ಕುಡ್ ಡು. ಸೊ ಅದಾದ್ಮೇಲೆ ಅದೊಂದು ರಿಲ್ಯಾಕ್ಸ್ ಟೈಮ್ ಅಲ್ವಾ? ಅಂದ್ರೆ ಈಗ ಆರಾಮಾಗಿ ಫ್ಲೋ ಇದೆ, ಆತರ ಇಲ್ಲ. ಇಲ್ಲ, ನಂಗೆ ಕೊರೋನಾ ಟೈಮಲ್ಲಿ ಫುಲ್ ಉಲ್ಟಾ ಆಗಿತ್ತು. ಐ ಸ್ಟಾರ್ಟೆಡ್ ವರ್ಕಿಂಗ್ ಎಕ್ಸ್ಟ್ರಾ 20 hours or 24 hours I was working. ಅಯ್ಯೋ. ಸೊ ಆ ರೇಂಜ್ಗೆ ನನ್ಗೆ, ಬಿಕಾಸ್ ಬೇರೆ ಏನ್ ಮಾಡೋದು ಲೈಫ್ ಅಲ್ಲಿ ಏನಿಲ್ಲ. ಸೊ ಅಂಡ್ ನಮ್ ನ್ಯೂಸ್ ಪೇಪರ್ ಸ್ಟಾಪೇ ಆಗ್ಲಿಲ್ಲ. ಅಂಡ್ ಸುದ್ದಿ ಕೂಡ ಕಷ್ಟ ಆಗ್ತಿರ್ಲಿಲ್ವಾ? ಅಯ್ಯೋ ಇಲ್ಲ, ದೇರ್ ವಾಸ್ ಇನಫ್ ನ್ಯೂಸ್. ಹೌದಾ? ಇಂಡಸ್ಟ್ರಿ ಸ್ಟಾಪ್ ಆಗ್ಬಿಟ್ಟಿತ್ತಲ್ಲ ಆ ಟೈಮ್. ಇಂಡಸ್ಟ್ರಿ ಬಿಟ್ಟು ಸಿ ದಟ್ ಇಸ್ ಅ ಥಿಂಗ್. ನೋ, ಬ್ಯಾಂಗ್ಳೂರ್ ಟೈಮ್ಸ್ ಬರೀ ಪೇಪರ್ ಅಲ್ವಲ್ಲ. ಸೊ ನಾನು ಬೇರೆ ಸ್ಟ್ರೀಮ್, ಸೊ ರೆಸ್ಟೋರೆಂಟ್ಸ್ ಬಿಸ್ನೆಸ್ ಇರ್ಬೋದು ಬೇರೆ. ಪ್ಲಸ್ ಆವಾಗ ಕೊರೋನಾ ಟೈಮಲ್ಲೂ ಎಷ್ಟೊಂದು ನ್ಯೂಸ್ ಇರ್ತಾ ಇತ್ತು. ಸೊ ಅದೆಲ್ಲ ಮಾಡಿದ್ರು. ಸೊ ಅದು ತುಂಬಾನೇ ಏನೋ ಇರ್ತಾ ಇತ್ತು. ಅಂಡ್ ಪ್ಲಸ್ ಆ ಟೈಮಲ್ಲಿ ಬೇರೆ ಬೇರೆ ನಾವು ಹೈಬ್ರಿಡ್ ನ್ಯೂಸ್ ಆಗ್ಬೇಕಾಗಿತ್ತು. ಸೊ ನಾವು ವಿಜುವಲ್ ಮೀಡಿಯಾ ಆಗ್ಬಿಟ್ವಿ. ಸೊ ಡೈಲಿ ಝೂಮ್ ಅಲ್ಲಿ ಲೈವ್ ಇಂಟರ್ವ್ಯೂಸ್ ಮಾಡ್ತಾ ಇದ್ವಿ, ಝೂಮ್ ಅಲ್ಲಿ ಲೈವ್ ಕಾನ್ಸರ್ಟ್ಸ್ ಮಾಡಿದೀವಿ. 30 ದಿವಸ 40 ದಿವಸ ಕಂಟಿನ್ಯೂಸ್ ಒಂದ್ ಆರ್ಟಿಸ್ಟ್ ಡೈಲಿ ಕಾನ್ಸರ್ಟ್. 60 ದಿವಸ ಡೈಲಿ ಒಬ್ಬರದು ಪಾಸಿಟಿವ್ ಕಾನ್ವರ್ಸೇಷನ್ಸ್ ಅಂತ ಡೈಲಿ ಒಬ್ಬರ ಜೊತೆ ಈ ತರ ಸಂದರ್ಶನ ಮಾಡೋದು. ಸೂಪರ್. ಝೂಮ್ ಅಲ್ಲಿ ಸುದೀಪ್ ಅವ್ರಿರ್ಲಿ, ಇವ್ರು ಎಲ್ರು ಫ್ರಮ್ ಟು ದ ಲೇಟೆಸ್ಟ್ ಆಫ್ ಆರ್ಟಿಸ್ಟ್. ಆ ಕಾಲದಲ್ಲಿ ದಿಯಾ ಆಗಿತ್ತು. ಸೊ ರೀಸೆಂಟ್ ಆವಾಗ ಪೃಥ್ವಿ ಜೊತೆ, ದೀಕ್ಷಿತ್ ಜೊತೆ, ಕೃಷ್ಣ ಜೊತೆ, ಮಿಲ್ನಾ ಜೊತೆ, ಆವಾಗ ಲವ್ ಮಾಕ್ಟೇಲ್, ಆಮೇಲೆ ಅಮೃತ 99 ಮೂವಿ ಆಗಿದ್ದಾಗ. ಸೊ 2020 ರಿಲೀಸ್ ಆಗಿತ್ತು ಎಕ್ಸಾಕ್ಟ್ಲಿ ಆ ಟೈಮಲ್ಲಿ. ಸೊ ಆವಾಗ ಸೋ ಮೆನಿ ಥಿಂಗ್ಸ್ ಆವಾಗ. ಸೊ ನಾವು ಚೇಂಜ್ ಆದ್ವಿ ಆಸ್ ವರ್ಷನ್ 2.0, 3.0, 4.0 ಡೈಲಿ ಚೇಂಜ್ ಆಗ್ತಾ ಇತ್ತು. ಅದು ಬರೆಯೋಕ್ ಸೀಮಿತ ಇರ್ಲಿಲ್ಲ. ಸೊ ಅದೆಲ್ಲ ಮಾಡ್ತಾ ಒಂದು ಐ ವರ್ಕ್ಡ್ ಅ ಲಾಟ್. ಅಂಡ್ ಅಟ್ ದ ಸೇಮ್ ಟೈಮ್ ಎಲ್ಲ ಐ ಡನ್ ಎವ್ರಿಥಿಂಗ್ ಅಂತ ಒಂದಿತ್ತು. ಸೊ ಆವಾಗ ಒಂದು 2 years ಲೆಟ್ ಮಿ ಟೇಕ್ ಅ ಬ್ರೇಕ್ ಅಂತ ಆಲೋಚನೆ ಬಂದು ಆ ತರ ಐ ವಾಂಟೆಡ್ ಟು ಕ್ವಿಟ್. ವಾಟ್ ನೆಕ್ಸ್ಟ್ ಅನ್ನೋದು ಯೋಚನೆನೇ ಇಲ್ಲ. ಐ ವಿಲ್ ಟೇಕ್ ಅ ಬ್ರೇಕ್, ಐ ವಿಲ್ ರೈಟ್ ಅಂತ ಒಂದು ಅಷ್ಟೇ. ಏನ್ ರೈಟ್ ಅಂತ ಅದಂತೂ ಐ ಹ್ಯಾಡ್ ನೋ ಐಡಿಯಾ. ಒಂದು ನಾವೆಲ್ ಬರೆಯೋದಾ, ಸಿನಿಮಾ ಬರೆಯೋದಾ, ಏನು ಅಂತ. ಐ ವಿಲ್ ಟೇಕ್ ಅ ಬ್ರೇಕ್ ಅಂತ, ಐ ವಿಲ್ ಚಿಲ್ ಅಂತ. ಬಟ್ ಅದೇ ಟೈಮ್ಗೆ ಒಂದು ಆಪರ್ಚುನಿಟಿ ಬಂತು ಟು ಬಿ ಅವ್ರ ಜೊತೆ, ಸ್ವಾತಿ ಮುತ್ತಿನ ಮಳೆಯನ್ನೇ ಮಾಡಕ್ಕೆ ರಮ್ಯಾ ಅವ್ರ ಜೊತೆ. ಸೊ ದಟ್ ಇಸ್ ಹೌ ಸಿನಿಮಾ ಸ್ಟಾರ್ಟೆಡ್. ರಮ್ಯಾ ವಿಷಯಕ್ಕೆ ಬರೋದಾದ್ರೆ ಅಲ್ಲಿ ಅದೊಂದು ಚಾಪ್ಟರ್ ಆಗ್ಬಿಡುತ್ತೆ. ಇವಾಗ ನೀವು ಅದನ್ನ ಕೇಳ್ಬೇಕು. ನನ್ಗದು ಈಗ ರಮ್ಯಾ ಅಂತ ಅಂದ ತಕ್ಷಣ ಒಂದಷ್ಟು ಜನಕ್ಕೆ ನನ್ನ ಎದುರುಗಡೆನೆ ಒಂದು ಇನ್ಸಿಡೆಂಟ್ ಕೂಡ ಆಯ್ತದು. ನೀವು ನನ್ನ ಜೊತೆಲಿ ಇರ್ತಾನೆ, ಅದನ್ನ ನೆನಪಿಸ್ತೀನಿ ನಿಮ್ಗೆ. ಸುಮಾರು ರೂಮರ್ಸ್ಗಳು, ಸುಮಾರು ಗಾಸಿಪ್ಗಳು, ಅದ್ ನಿಜಾನೋ ಸುಳ್ಳೋ ಗೊತ್ತಿಲ್ಲದೆ ಇರೋದನ್ನ ಗಾಸಿಪ್ ಅನ್ನೋದಲ್ವಾ. ಸೊ ಎಲ್ಲರೂ ಕಾಲ್ ಮಾಡೋದು, ಸುನಯನ ಇಸ್ ಇಟ್ ಟ್ರೂ? ಸುನಯನ ಇಸ್ ಇಟ್ ಟ್ರೂ? ಅವ್ರ ಜೊತೆ ಮದ್ವೆ ಆಗ್ತಾರಂತೆ, ಟ್ರೂನಾ? ಅವ್ರೇನೋ ಈ ಸಿನಿಮಾಗೆ ಹೀರೋಯಿನ್ ಆಗ್ತಾರಂತೆ, ನಿಜಾನ? ಇದ್ಯಾವುದೋ ನೆಕ್ಸ್ಟ್ ಎಲೆಕ್ಷನ್ ನಿಂತ್ಕೊಂತಾರಂತೆ, ನಿಜಾನ? ಹಿಂಗೆ ಒಂದಷ್ಟು ನಿಮಗೆ ಕಾಲ್ಸ್ ಬರೋದು, ಅಥವಾ ಡೈರೆಕ್ಟ್ ಆಗಿ ಸಿಕ್ಕಿದ ತಕ್ಷಣ ಫಸ್ಟ್ ರಮ್ಯಾ ಬಗ್ಗೆನೇ ಮಾತಾಡೋದು, ಇದೆಲ್ಲ ಇರುತ್ತೆ. ಹೆಂಗೆ ಹ್ಯಾಂಡ್ಲ್ ಮಾಡ್ತೀರಾ ಇದು? ನಿಜ ಏನನ್ನೋದು ನಿಮಗೆ ಗೊತ್ತಿರುತ್ತೆ, ನಿಜ ಏನೋ ಅನ್ನೋದು ಕೇಳ್ದವ್ರಿಗೂ ಗೊತ್ತಿರುತ್ತೆ. ಬಟ್ ಏನೋ ಗಾಸಿಪ್ ಬಂದ್ಬಿಟ್ಟಿರುತ್ತೆ, ಇದ್ರು ಇರ್ಬೋದು ಮಾಡ್ತೀರಾ? ಹಂಗ ಅದು ಹ್ಯೂಮನ್ ಮೈಂಡ್ ಹಂಗಲ್ವಾ. ಏನ್ ನ್ಯೂಸ್ ಇದ್ರು ಅಯ್ಯೋ ಕನ್ಫರ್ಮ್ ಮಾಡ್ಕೊಳ್ಳೇಬೇಕು. ಅದು ನನ್ನ ನಂಬರ್ ಬಿಕಾಸ್ ಆಫ್ ದ ಫ್ಯಾಕ್ಟ್ ದಟ್ ನಾನು ಒಂದು ಮೀಡಿಯಾದವರು ಅಂತ ಇದ್ದಾಗ ದೇ ವುಡ್ ಕಾಲ್ ಮಿ ಅಷ್ಟೇ. ಅಲ್ಲ, ನಿಮಗ್ ಹೆಂಗ್ ಅನ್ಸುತ್ತೆ ಅದು? ಓಕೆ, ಟ್ರುತ್ಗೋಸ್ಕರ ಅದ್ ನಿಜ ಇರ್ಬೋದಾ ಸುಳ್ಳ ಅಂತ ಕೇಳಕ್ ಮಾಡ್ತಾರೆ, ನಿಜ. ನಿಮಗ್ ಪರ್ಸನಲಿ ಹೆಂಗ್ ಅನ್ಸುತ್ತೆ? ಅಯ್ಯೋ ಒಂದೊಂದ್ಸತಿ ತುಂಬಾ ಕಂಟಿನ್ಯೂಸ್ ಆಗಿ ಫೋನ್ ಆದ್ರೆ ತಾಳ್ಮೆ ಕಳ್ಕೊಂಡಿದೀನಿ. ಇದ್ದೀರಾ? ಅಯ್ಯೋ ಕಳ್ಕೊಂಡಿದೀನಿ. ಯಾಕೆ ಬೇರೆ ಯಾರಾಗಾದ್ರೂ ಫೋನ್ ಮಾಡಿ ಒಂದೊಂದ್ಸತಿ ಫೋನ್ ಆಫ್ ಮಾಡಿರ್ತೀನಿ, ಅದು ಮಾಡಿದೀನಿ. ಬಟ್ ಆದಷ್ಟು ಮಾತಾಡಿದೀನಿ. ಬಟ್ ಸಮ್ಟೈಮ್ಸ್ ಒಂದು 10-15-20 ಕಾಲ್ಸ್ ಒಟ್ಟಿಗೆ ಬಂದ್ಬಿಟ್ರೆ ಅವಾಗ, ಯಾಕಂದ್ರೆ ನನ್ನ ಎದುರು ಒಬ್ರು ಕೇಳಿದ್ರು, ನಾನು ಇವ್ರ ಜೊತೆಲಿ ಇರ್ತಾ, ಆಗ ಇವರು ತುಂಬಾ ನೈಸಾಗಿ ಹ್ಯಾಂಡಲ್ ಮಾಡಿದ್ರು ಅದನ್ನ. ಪ್ರಶ್ನೆ ಎಲ್ಲ ಕೇಳಿದ್ರು ಅವರು, ಇವ್ರು ಈ ಕಡೆಯಿಂದ ತುಂಬಾ ತಾಳ್ಮೆಯಿಂದ ಒನ್ ವರ್ಡ್ ಆನ್ಸರ್ ಮಾಡಿದ್ರು. ನಂಗದು ಸಖತ್ ಟಚ್ ಆಯ್ತು. ಬಿಕಾಸ್ ಒಂದು ಎಕ್ಸ್ಪೀರಿಯನ್ಸ್ ಹೆಂಗ್ ವರ್ಕ್ ಆಗುತ್ತೆ ಅನ್ನೋದಕ್ಕೆ ನೀವತ್ತು ಅವತ್ತಿನ ಇನ್ಸಿಡೆಂಟ್ ನನ್ಗೆ ಗ್ರೇಟ್ ಎಕ್ಸಾಂಪಲ್. ಅವರು ಒಂದ್ ಪ್ರಶ್ನೆ ಕೇಳಿದ್ರು, ನಾಳೆ ಬಂದ್ಬಿಡತ್ತೆ,
ವೆಬ್ಸೈಟ್ ಅವ್ರು ಬರೀತಾರೆ ಇಂಥವ್ರ ಜೊತೆ ಮದ್ವೆ ಅಂತೆ. ಇವರು ಎಲ್ಲ ಕೇಳಿದ್ರು, ಅವ್ರು ಎಲ್ಲ ಡೀಟೇಲ್ ಹೇಳ್ತಿದ್ದಾರೆ, ತಾಳ್ಮೆಯಿಂದ ಎಲ್ಲ ಕೇಳ್ಬಿಟ್ಟು ಹೌದಾ ಅಂತ ನೆನ್ಪಾಯ್ತಾ? ಬರೀಲಿ ಬಿಡಿ, ಅದು ನಾನು ಹೆಂಗ್ ಹೇಳಕ್ಕಾಗುತ್ತೆ, ಅದು ಸುಳ್ಳದು, ಆದ್ರೆ ನೀವು ಬರೀತಾರೆ ಅಂದ್ರೆ ಬರೀಲಿ ಬಿಡಿ, ಒಂದೇ ಮಾಡ ಆನ್ಸರು. ಹೌದು. ಅವ್ರು ಆ ರೇಂಜ್ಗೆ ಅವರು ನಾವು ಬರ್ಲೇ ಬರೀತೀವಿ ನಮ್ಗೆ ಗೊತ್ತು ಅಂತ ಅಷ್ಟು ಅವ್ರಿಗೆ ಗೊತ್ತಿರೋ ಕಾನ್ಫಿಡೆನ್ಸ್ ಇದ್ರೆ ಅವ್ರು ಬರೀಲಿ. ಆಮೇಲೆ ಅವ್ರಿಗೆ ದೇ ವಿಲ್ ಡೀಲ್ ವಿತ್ ದ ಕಾನ್ಸಿಕ್ವೆನ್ಸಸ್. ಕರೆಕ್ಟ್. ಇಲ್ಲಿ ನನ್ಗೆ ನಾನು ಹೇಳ್ತಾ ಇದ್ದೀನಿ ನಿಜ ಇಲ್ಲ ಅಂದ್ರೆ, ಅವರು ನಿಜ ಇಲ್ಲ ಅಂತ ಗೊತ್ತಿದ್ರೆ ಅವ್ರು ಯಾಕೆ ಇಲ್ಲ ಅಂತ ವಾದ ಮಾಡೋರ್ಗೆ ಏನ್ ಮಾಡೋದು? ಹೌದು, ಅಂದ್ರೆ ಆ ಕುತೂಹಲಗಳು ಹಂಗಿರುತ್ತೆ. ಪಾಪ ಅವ್ರದ್ದು ತಪ್ಪಲ್ಲ, ಯಾರೋ ಹೇಳ್ಬಿಟ್ಟಿರ್ತಾರೆ ಇದು ನಿಜ ಆಗ್ಬಿಡತ್ತೆ ಅಂತ. ಪ್ಲಸ್ ಅವ್ರಿಗೆ ಪ್ರೆಷರ್ ಇರುತ್ತೆ. ಬಿಕಾಸ್ ಬರೀ 2-3 ಜನರು ನಮ್ ಎಷ್ಟೋ ನ್ಯೂಸ್ ಆ ಲೆವೆಲ್ಗೆ ನ್ಯೂಸ್ ನ ಕ್ರಿಯೇಟ್ ಮಾಡೋರು ಬರೀ ಫ್ಯೂ ಪೀಪಲ್ ಅದಾರೆ ನಮ್ಮ ಇಂಡಸ್ಟ್ರಿನಲ್ಲಿ. ಸೊ ಅವರಲ್ಲಿ ಅವರೊಬ್ರು. ಸೊ ದಿಟ್ ಕಮ್ಸ್ ಪಾರ್ಟ್ ಆಫ್ ಇಟ್. ಹೇಗೇನ್ ಈಗ ರಮ್ಯಾ ಅವ್ರ ವಿಷಯಕ್ಕೆ ಬರೋದಾದ್ರೆ, ಶಿ ಇಸ್ ವೆರಿ ಸ್ವೀಟ್. ಎಲ್ರಿಗೂ ಇವತ್ತಿಗೂ ಚಿಕ್ಕ ಮಕ್ಕಳಿಂದ ದೊಡ್ಡವ್ರವ್ರಿಗೂ ಎಲ್ರಿಗೂ ಇಷ್ಟ ಆಗುವಂತ ಒಂದು ಹೀರೋಯಿನ್. ನಮ್ಗೆ ಹೀರೋಯಿನ್ ಅಂದ್ರೆ ಹಿಂಗಿರ್ಬೇಕು, ಅಥವಾ ಅದೇನೋ ಒಂದು ಎನರ್ಜಿ ಅಪ್ಪ. ಈಗ ಅವ್ರಿಗಿಂತ ಚೆನ್ನಾಗಿರೋರು ಬೇಕಾದಷ್ಟು ಜನ ಇದ್ದಾರೆ, ಅವ್ರಿಗಿಂತ ಚೆನ್ನಾಗಿ ಆಕ್ಟ್ ಮಾಡೋರು ಬೇಕು. ಆದ್ರೂ ನಾವೆಲ್ಲರೂ ರಮ್ಯಾ ಅಂದ ತಕ್ಷಣ ಕಿವಿ ನೆಟ್ಗಾಗುತ್ತೆ, ಕಣ್ಣು ಫೋಕಸ್ ಆಗುತ್ತೆ, ಆ ಥರ. ಅದೊಂದು ಹಾರ, ಅವ್ರಿಗಿರೋದೊಂದು ಹಾರ ಅದು. ನೀವು ಅವ್ರ ಜೊತೆ ಕನೆಕ್ಟ್ ಆದ್ರಿ ಅಲ್ಲ, ವೆರಿ ಫಸ್ಟ್ ಕನೆಕ್ಷನ್ ಅಲ್ಲಿಂದ ಶುರು ಮಾಡಿ ಅವರ ಜರ್ನಿ ಇವತ್ತು ಟಿಲ್ ಡೇಟ್ ವರ್ಗು ನಿಮ್ ಒಡನಾಟದ ನನ್ ಜೊತೆ ಶೇರ್ ಇಲ್ಲ. ಅಪ್ಪು ಫಸ್ಟ್ ಸಿನಿಮಾ, ಬಟ್ ಅದಕ್ಕೆ ಬಿಫೋರ್ನು ಒಂದಷ್ಟು ನನ್ಗೆ ಅವ್ರು ಗೊತ್ತಿದೆ ಹೆಂಗಂದ್ರೆ, ಆವಾಗ ನಾನು ಸಿನಿಮಾ ರಿಪೋರ್ಟರ್ ಅಲ್ಲ. ಓಕೆ. ಸೊ ನನ್ಗೆ ಐ ವಾಸ್ ಪಾರ್ಟ್ ಆಫ್ ಸಮಥಿಂಗ್ ಎಲ್ಸ್ ಅವಾಗ. ಸೊ ಆ ಟೈಮಲ್ಲೇ ನನ್ನ ಕೊಲೀಗ್ಸ್ ಅವ್ರನ್ನ ಮೀಟ್ ಮಾಡುವಾಗ ಅಲ್ಲಿಂದ ಗಾಟ್ ಟು ನೋ ಹರ್. ಆವಾಗ ಹೆಲೋ ಹಾಯ್ ಅಂತ ಶುರು ಆಗಿರೋರು. ಅಂಡ್ ಥ್ರೂ ದ ಇಯರ್ಸ್ ಅವ್ರ ಬಗ್ಗೆ ಬರೆಯೋವಾಗ, ಮಾತಾಡೋವಾಗ, ಒಂದ್ ಸ್ವಲ್ಪ ಬೇರೆ ಬೇರೆ ಇಂಟ್ರೆಸ್ಟ್ ನ ಶೇರ್ ಮಾಡೋವಾಗ, ಆವಾಗ ಒಂದ್ ಸ್ವಲ್ಪ ಹತ್ರ ಕನೆಕ್ಷನ್ಸು. ಆಮೇಲೆ ಅದೇ ಬೆಂಗಳೂರು ಒಂದು ತುಂಬಾ ಚಿಕ್ಕೂರು, ಸೊ ತುಂಬಾ ಕಾಮನ್ ಕನೆಕ್ಷನ್ಸ್ ಇರ್ತಾ ಇತ್ತು. ಆ ತರ ಬೆಳೆದಿತ್ತು. ದೆನ್ ಥ್ರೂ ದ ಇಯರ್ಸ್ ನೋಡಿದೀನಿ, ಐವ್ ಸೀನ್ ದ ಫ್ಯಾಕ್ಟ್ ಇಷ್ಟ. ಫಾರ್ ಇನ್ಸ್ಟೆನ್ಸ್ ಅವ್ರು ಹೆಂಗೆ ಶಿ ಸ್ಟ್ಯಾಂಡ್ಸ್ ಫಾರ್ ದ ರೈಟ್ ಥಿಂಗ್, ದಟ್ ಇಸ್ ವೆರಿ ಇಂಪಾರ್ಟೆಂಟ್. ತುಂಬಾ ಕಮ್ಮಿ ಜನರು ದೇ ಸ್ಟ್ಯಾಂಡ್ ದೇ ಗ್ರೌಂಡ್. ಅಂಡ್ ಆ ಕಾಲದಲ್ಲಿ ಐ ಹ್ಯಾಡ್ ವೆರಿ ಫಾರ್ಚುನೇಟ್ ಐ ವಾಸ್ ದಟ್ ತುಂಬಾ ಜನರು ದೇ ಆಲ್ ವುಡ್ ಸ್ಟ್ಯಾಂಡ್ ಅಪ್ ಫಾರ್ ದೇರ್ ಸೆಲ್ಫ್ಸ್. ಯಾರು ರಮ್ಯಾ ಅವ್ರು ಇರ್ಲಿ, ರಕ್ಷಿತಾ ನನ್ಗೆ ಹೆಂಗಂದ್ರೆ, ನಾನು ಯಾವುದೋ ಒಂದು ಆಲ್ಮೋಸ್ಟ್ ಕ್ಲೋಸ್ ಟು 20 years ago ನನ್ ಐ ಬ್ರೋಕನ್ ಮೈ ಹ್ಯಾಂಡ್, ಒಂದು ಆಕ್ಸಿಡೆಂಟ್ 18 years ago. ಆವಾಗ ಫೋನ್ ಮಾಡ್ತಿದ್ಲು, ಏನೇ ಹೇಗಿದ್ಯಾ ಅಂತ ಫೋನ್ ಮಾಡ್ತಾ ಇದ್ಲು. ಸೊ ಅವಾಗ ಒಂದ್ ದಿವಸ ನಾವಿಬ್ರು ವಿ ವೆಂಟ್ ಬ್ಯಾಕ್ ಟು ಅವರ್ ಚೈಲ್ಡ್ಹುಡ್. ಇಬ್ರು ವಿ ನ್ಯೂ ದಟ್ ಓಕೆ, ನನ್ನ ತಂದೆ ಅಂಡ್ ಅವ್ರ ತಂದೆ ಆಕ್ಚುಲಿ ದೇವರ್ ಸೀನಿಯರ್ ಜೂನಿಯರ್ ಆ ತರ ಇನ್ ನ್ಯಾಷನಲ್ ಹೈಸ್ಕೂಲ್. ಅದು ನನ್ನ ತಂದೆ ಗೌರಿಶಂಕರ್ ಸರ್. ಅಂಡ್ ನಮ್ ತಂದೆ ಇನ್ಫ್ಯಾಕ್ಟ್ ನಮ್ ತಂದೆಗೆ ಅವ್ರ ತಂದೆ ಸ್ಯಾಕ್ರೇಸ್ ಏನೋ ಹೇಳ್ಕೊಟ್ಟಿದ್ದಾರೆ ಅಂತ ನಮ್ ತಂದೆ ಎಲ್ಲ ಕತೆ ಹೇಳಿದ್ದಾರೆ. ಬಟ್ ಆಮೇಲೆ ನಾನು ರಕ್ಷಿತಾ ಮಾತಾಡ್ತಾ ಇರುವಾಗ, ನಾವು ಯಾವ ಪ್ಲೇ ಹೋಮ್ ಅಂತ ಮಾತಾಡ್ತಾ ಇರುವಾಗ ಅವಳು ಹೇಳುದು, ನಾವು ಒಂದೇ ಪ್ಲೇ ಹೋಮ್ ಹೆಸರು. ಅಂಡ್ ಅಲ್ಲಿ ಇದ್ದಿದ್ ಒಂದೇ ಪ್ಲೇ ಹೋಮ್ ಇಬ್ರು. ಸೊ ಆವಾಗ ಗೊತ್ತಾಯ್ತು ವಿ ಬೀನ್ ಸೇಮ್ ಪ್ಲೇ ಸ್ಕೂಲ್ ಟುಗೆದರ್ ಅಂತ. ಆ ತರ ಎಲ್ಲ ಕನೆಕ್ಷನ್ಸ್ ಇದೆ. ಸೊ ಹಂಗೆಲ್ಲ ವಿ ನೋ ಈಚ್ ಅದರ್ ಹಂಗೆ. ಅಂಡ್ ಶೀ ಇಸ್ ಅಗೇನ್ ಸಂಬಡಿ, ಯಾವಾಗ್ಲೂ ಏನಿದ್ರು ಡೈರೆಕ್ಟ್ ಆಗಿ ನೀವ್ ಒಂದ್ ಕತೆ ಹೇಳಿದ್ರಿ, ಹೌ ಶಿ ಸ್ಟ್ಯಾಂಡ್ಸ್ ಅಪ್ ಫಾರ್ ದ ರೈಟ್ ಥಿಂಗ್ಸ್. ಸೊ ರಮ್ಯಾ ಅವರು ಹಂಗೆ ಎಷ್ಟೋ ಜನರು. ಸೊ ಐ ಲೈಕ್ ವಿಮೆನ್ ಹೂ ಕ್ಯಾನ್ ಯುನೋ ಟಾಕ್ ದ ರೈಟ್ ಥಿಂಗ್ಸ್. ಅದು ತುಂಬಾ ಕಮ್ಮಿ. ಆ ಟೈಮಲ್ಲಂತೂ ತುಂಬಾ ಕಷ್ಟ ಆಯ್ತು. ಒಂದು ಇತ್ತು ಮಾಡ್ತಾ ಇರೋದು ತಪ್ಪು ಅಂತ ಹೇಳ್ಕೊಂಡು ನಿಂತ್ಕೊಳ್ಳೋಕೆ. ಸೊ ಅವರಿಬ್ಬರು ಐ ರಿಯಲಿ ಲೈಕ್ ಸೀಯಿಂಗ್ ದೆಮ್. ಸೊ ಥ್ರೂ ದ ಇಯರ್ಸ್ ತುಂಬಾ ಆ ತರ ಜನರು ಕನೆಕ್ಟ್ ಆದ್ರು ಲೈಫ್ ಅಲ್ಲಿ. ಸೊ ಆ ತರ ಈಗ ರಮ್ಯಾ ಅವ್ರ ಜೊತೆ ಹಂಗ್ ಕನೆಕ್ಷನ್ ಶುರು ಮಾಡಿದ್ರು. ಈಗ ಟೈಮ್ಸ್ ಬಿಟ್ರಿ, ಆ ಟೈಮಿಗೆ ಕರೆಕ್ಟ್ ಆಗಿ ಅವರು ಆಪಲ್ ಶುರು ಮಾಡಿದ್ರು. ಆಪಲ್ ವಾಕ್ ಶುರು ಮಾಡಿದ್ರು. ಹೌದು. ಅದ್ ಯಾಕೆ ನಿಮ್ಮನ್ನೇ ಚೂಸ್ ಮಾಡಿದ್ರು ಅವರು? ಅದು ಬೇರೆ, ಅದು ಒಂದ್ ಕನೆಕ್ಷನ್ ಹೆಂಗಾಯ್ತು ಅಂದ್ರೆ, ಇನ್ನೊಂದ್ ಸಿನಿಮಾಗೆ ನಂದು ಕಾಲೇಜ್ ಫ್ರೆಂಡ್ ಅವಳು ಒಂದ್ ಕತೆ ಬರ್ದಿದ್ಲು. ಸೊ ಆ ಮೀಟಿಂಗ್ ಅಲ್ಲಿ ನೋಡಿದ್ಲು ಹೆಂಗೆ ಐ ವಾಸ್ ಟಾಕಿಂಗ್ ಅಬೌಟ್ ಡಿಫ್ರೆಂಟ್ ಥಿಂಗ್ಸ್. ಸೊ ಯು ಆರ್ ಸೋ ಇಂಟ್ರೆಸ್ಟೆಡ್, ವೈ ಡೋಂಟ್ ಯು ಹೆಲ್ಪ್ ಜಾಯಿನ್ ಅಂತ ಹಂಗ್ ಶುರು ಆಯ್ತು. ಬಿಕಾಸ್ ಅವಳು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಹಂಗೆ
ಸೊ ಆಕ್ಚುಲಿ ಅದು ಇಟ್ ವರ್ಕ್ ಔಟ್ ವೆರಿ ವೆಲ್ ಬಿಕಾಸ್ ಪ್ರೊಡಕ್ಷನ್ ತಿಳ್ಕೊಂಡು ಡಿರೆಕ್ಷನ್ ಮಾಡೋದು ತುಂಬಾನೇ ಒಳ್ಳೇದು ಬಿಕಾಸ್ ಯು ಅಂಡರ್ಸ್ಟ್ಯಾಂಡ್ Correct. ಏನೇನು ಹೋಗತ್ತೆ ಒಂದ್ ಸಿನಿಮಾದಲ್ಲಿ. ಅದಾದ್ಮೇಲೆ ನಂದು ಒಂದು 2-3 ಸಿನಿಮಾಗೆ ಮಾರ್ಕೆಟಿಂಗ್ ಸ್ಟ್ರಾಟಜಿ, ರಿಲೀಸ್ ಟೈಮಲ್ಲಿ ಬೇರೆ ಬೇರೆ ಥಿಂಗ್ಸು, ಯೋಗರಾಜ್ ಸರ್ ಸಿನಿಮಾ ಮನೆದ ಕಡ್ಲು ಟೈಮಲ್ಲಿ ಅಲ್ಲಿದ್ದೆ. ಅಂಡ್ ದೆನ್ ಆ ಟೀಮ್ ಜೊತೆಗೆ ಅವ್ರು ಹೆಂಗ್ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದ್ರು ಅದನ್ನು ಕೂತ್ಕೊಂಡು ಕಲಿತೆ. ಸೊ ಪಾಸ್ಟ್ 3 years ಒಂದೊಂದ್ ಸಿನಿಮಾದಲ್ಲಿ ಬೇರೆ ಬೇರೆ ರೋಲ್ ಮಾಡಿ ಬೇರೆ ಎಲ್ಲ ಹೆಂಗ್ ಮಾಡೋದು ಅಂತ ಅದನ್ನು ಕಲ್ತಿದ್ದೀನಿ. ಇಟ್ ವಾಸ್ ಆಲ್ಮೋಸ್ಟ್ ಲೈಕ್ ಅಟೆಂಡಿಂಗ್ ಪ್ರಾಕ್ಟಿಕಲ್ ಸಿನಿಮಾ ಸ್ಕೂಲ್ ನನಗೆ ಅಲ್ವಾ? ಅದು ಇಟ್ಸ್ ವೆರಿ ಇಂಪಾರ್ಟೆಂಟ್ ಬಿಕಾಸ್ ಪ್ರತಿ ಸಿನಿಮಾದಲ್ಲೂ ಎಕ್ಸ್ಪೀರಿಯನ್ಸ್ ಬೇರೆ ತರ ಇರುತ್ತೆ. ಅಂಡ್ ಅಲ್ಲಿ ಆ ಟೈಮಲ್ಲೇ ಒಂದು ಓಕೆ ಬರೆಯೋಣ ಅಂತ ಸ್ಲೋಲಿ ಒಂದಿಷ್ಟು ಕತೆಗಳು ಶುರು ಮಾಡ್ಕೊಂಡೆ ಬರೆಯೋದು. ನಾನು ಅನ್ಕೊಂಡೆ ನಾನು ಡೈರೆಕ್ಟ್ ಆಗಿ ಫೀಚರ್ ಮಾಡಬೇಕು ಅಂದ್ರೆ ಸುನೈನಾ ಸುರೇಶ್ ಯಾರು ಜರ್ನಲಿಸ್ಟ್ ಅಂಡ್ ರಿವ್ಯೂವರ್, ಬಟ್ ಡು ದೇ ನೋ ಸುನೈನಾ ಆಸ್ ಅ ಫಿಲ್ಮ್ ಮೇಕರ್ ಗೊತ್ತಿಲ್ಲ. ಸೊ ಹೆಂಗೆ ಐ ಶುಡ್ ಕ್ರಿಯೇಟ್ ಮೈ ವರ್ಕ್ ಅಲ್ವಾ. ಸೊ ಫಸ್ಟ್ ಲೆಟ್ ಮಿ ಮೇಕ್ ಅ ಶಾರ್ಟ್ ಫಿಲ್ಮ್, ನಾನೇ ಮಾಡ್ಕೋತೀನಿ, ನಾನೇ ಸೆಲ್ಫ್ ಫಂಡೆಡ್ ಫಾರ್ ಶಾರ್ಟ್ ಫಿಲ್ಮ್ ಅಂತ ಹಂಗ್ ಶುರು ಮಾಡಿ ಒಂದ್ ಸಿನಿಮಾ. ಈಗ ಅದಕ್ಕೆ ಆಪಲ್ಗೆ ಏನು ಸಂಬಂಧ ಇಲ್ಲ, ಇಲ್ಲ. ನೀವೇ ಓನ್ ಆಗಿ ಮಾಡಿರುವಂತ ಶಾರ್ಟ್ ಫಿಲ್ಮ್ ಇದು. ಎನಿವೇಸ್, ಇವಾಗ ಹಂಗಾದ್ರೆ ನಿಮ್ಮ ಮತ್ತೆ ರಮ್ಯಾ ಅವ್ರನ್ನ ವಿಷಯಕ್ಕೆ ಬರೋದಾದ್ರೆ, ಈಗ ಒಂಚೂರ್ ಬ್ಯಾಕ್ ಹೋಗೋದಂದ್ರೆ, ಈಗ ಆ ಟೈಮಲ್ಲಿ ಇಬ್ರು ನಿಮಗೆ ಕನೆಕ್ಷನ್ ಇದ್ರಲ್ವಾ, ಇಬ್ರು ಒಳ್ಳೆ ಫ್ರೆಂಡ್ಸ್. ತನನಂ ಮಾಡಿ ಟೈಮಲ್ಲಿ ಅವಾಗಿನ್ನು ನಾವ್ ಯಾರು ಇಂಡಸ್ಟ್ರಿಗೆ ಬಂದೇ ಇಲ್ಲ, ಅಂದ್ರೆ ಅದ್ರ ಬಗ್ಗೆ ನಮ್ಗೇನು ಗೊತ್ತಿಲ್ಲ. ಈಗೂ ನಾನು ಕವಿತಾ ಲಂಕೇಶ್ ಮೇಡಮ್ಗೆ ಅವ್ರಿಬ್ರು ಚೆನ್ನಾಗಿದ್ರ, ಚೆನ್ನಾಗಿದ್ದಾರೆ, ಚೆನ್ನಾಗಿ ಸಿನಿಮಾ ಮಾಡ್ಕೊಟ್ಟಿಲ್ವಾ ನಂಗೆ ಅಂತ ನಗಿಸ್ತಾರೆ ಆಯ್ತಾ, ಆತರ. ಬಟ್ ಒಂದ್ ರೂಮರ್ ಇತ್ತು ಅವ್ರಿಬ್ರಿಗೂ ಆಗದೇ ಇಲ್ಲ, ಹಂಗೆ ಹಿಂಗೆ. ಅದ್ ಹೆಂಗೆ ಬಟ್ ಆದ್ರೆ ಈಗ ಮೊನ್ನೆ ಅವ್ರ ತಮ್ಮನ್ ಮದ್ವೆನಲ್ಲಿ ಅವ್ರಿಬ್ರು ನೋಡಿದಾಗ ಎಂತ ಖುಷಿ ಆಯ್ತು ಗೊತ್ತಾ, ಎಂತ ಚಂದ ಇಬ್ರು ಒಟ್ಟೊಟ್ಟಿಗೆ ಇದ್ರು, ಒಟ್ಟಿಗೆ ಆಕ್ಚುಲಿ ಆ ಮದ್ವೆನಲ್ಲಿ ನೋಡೋಕಾದ್ರೆ ರಕ್ಷಿತಾ ನಂಗೆ ಹೇಳ್ತಾ ಇದ್ಲು, ಆ ಪಿಕ್ಚರ್ ಅಲ್ಲಿ ಆ ಮದ್ವೆನಲ್ಲಿ ನೋಡಿ ಸುದೀಪ್ ಅವ್ರ ಇದ್ರು, ದರ್ಶನ್ ಅವ್ರ ಇದ್ರು, ದೆನ್ ಯು ಹ್ಯಾಡ್ ಶಿವಣ್ಣ ಅಂಡ್ ಆಲ್ ದಟ್ ಅವರೆಲ್ಲ ಇದ್ರು, ರಮೇಶ್ ಅರವಿಂದ್ ಅವ್ರು ಬಂದ್ರು, ದೆನ್ ಈ ಕಡೆ ರಕ್ಷಿತಾ ರಮ್ಯಾ ಇದ್ಲು, ದೆನ್ ಯು ಹ್ಯಾಡ್ ರಾಧಿಕಾ ಕುಮಾರಸ್ವಾಮಿ ಇದ್ರು. ಸೊ ಇಟ್ ವಾಸ್ ಆಲ್ಮೋಸ್ಟ್ ಲೈಕ್ ಆ ಬ್ಯಾಚ್ 2000s ಅಲ್ಲಿರೋ ಬ್ಯಾಚ್, ದೇ ಆಲ್ ಕೇಮ್ ಟುಗೆದರ್. ಸೊ ಅದು ತುಂಬಾ ಚೆನ್ನಾಗಿತ್ತು. ಅದು ನೋಡಿ, ಒಂದ್ ಕಡೆ ಸೇರ್ಸೋದು ತುಂಬಾ ಕಷ್ಟ, ಆ ಮದ್ವೆಗೆ ಎಲ್ಲರೂ ಬಂದಿದ್ದಾರೆ. ಬಿಕಾಸ್ ಆ ಫ್ಯಾಮಿಲಿ ಆಲ್ಸೋ ಇಸ್ ಸಚ್ ನೋ, ಬಿಕಾಸ್ ಅವ್ರ ತಾಯಿನೂ ಆಕ್ಟ್ರೆಸ್, ತಂದೆ, ಸೊ ಅದೆಲ್ಲ ಸ್ಪೇಸ್ ತುಂಬಾ. ಅಲ್ಲ, ಅದು ಎಷ್ಟೊಂದ್ ಜನ ಔಟ್ ಆಫ್ ಸ್ಟೇಷನ್, ಶೂಟಿಂಗ್. ಪ್ಲಸ್ ಅದೇ ರಕ್ಷಿತಾದು ಅವಳು ಗುಡ್ ವಿಲ್ ಹಂಗಿದೆ. ಪ್ಲಸ್ ಎಷ್ಟೋ ಜನರ ಜೊತೆ ಅವಳು ಶಿ ಇಸ್ ಸಮ್ ಒನ್ ಹೂ ಲೈಕ್ಸ್ ಹರ್ ಬಾಂಡ್ಸ್ ಅಂಡ್ ಶಿ ಇಸ್ ವೆರಿ ಶಿ ಇಸ್ ಅ ವೆರಿ ಎಮೋಷನಲ್ ಅಂಡ್ ನೈಸ್ ಪರ್ಸನ್. ಸೊ ನಂಗೆ ಆಗ ಅವರು ಚಿಕ್ಕ ವಯಸ್ಸೇ, ಅವರು ಎಲ್ಲ ಏನ್ ನಮಗೆ ರೂಮರ್ಸ್ ಸಿಗ್ತಿತ್ತಲ್ಲ ಆ ಟೈಮಲ್ಲಿ. ಆ ಟೈಮಲ್ಲಿ ಹೆಂಗಿತ್ತಂದ್ರೆ ಇಬ್ರು ಒಂದೇ ಟೈಮಲ್ಲಿ ಡೆಬ್ಯೂ ಆದ್ರು ಅಂಡ್ ಒಂದ್ ವರ್ಷ ಹಿಂದೆ ಅಂಡ್ ಇರೋದ್ರಲ್ಲಿ ಅವ್ರಿಬ್ರೇ ಮೇಜರ್ ಆಕ್ಟರ್, ಇಬ್ರು ಒಂದೇ ಸಕ್ಸಸ್ ಆದ್ರು. ಸೊ ಆ ತರ ಫ್ರಿಕ್ಷನ್ ಕ್ರಿಯೇಟ್ ಆಗೋದು ಹೆಂಗಂದ್ರೆ, ಬಿಕಾಸ್ ಇರೋದೇ ಬಟ್ ದೇವರ್ ಅ ಲಾಟ್ ಆಫ್ ಪ್ರಾಜೆಕ್ಟ್ಸ್ ಬೋತ್ ಆರ್ ಡೂಯಿಂಗ್, ಬಟ್ ಇಟ್ ವಾಸ್ ಜಸ್ಟ್ ದಟ್ ಮೀಡಿಯಾಗೂ ಇಟ್ಸ್ ಆಲ್ಸೋ ಇಂಟ್ರೆಸ್ಟಿಂಗ್ ದಟ್ ಈಗ ಆ ರೇಂಜ್ ಹೀರೋಯಿನ್ಸ್ ಒಂದೇ ಸಮಾನಕ್ಕೆ ಯು ಮೈಟ್ ನಾಟ್ ಹ್ಯಾವ್ ರೈವಲ್ಸ್. ಬಟ್ ಇವಾಗ ನೋಡಿ ನಮ್ಮ ಫ್ಯಾನ್ ಪೇಜಸ್ ಅಲ್ಲಿ, ಟ್ರೋಲ್ ಪೇಜಸ್ ಅಲ್ಲಿ ಹೀರೋ ಎಷ್ಟು ವಾರ್ಸ್ ನಡೀತಾ ಇದೆ. ಕರೆಕ್ಟ್. ಅಂಡ್ ಎಷ್ಟು ನ್ಯೂಸ್ ಬರುತ್ತೆ. ಇದು ಸುದೀಪ್ ಸರ್ಗೆ ಇದೊಂದು ಪ್ರಶ್ನೆ ಕೇಳಿದ್ವಿ, ಸರ್ ಹಿಂಗ್ ಸರ್ ಇದು ಸ್ಟಾರ್ ವಾರ್ ಅಂತಾರೆ, ನೋಡಿದ್ರೆ ನೀವು ನಾವು ಕುತ್ಕೊಂಡ್ ಡ್ರಿಂಕ್ ಹಾಕಿರ್ತೀವಿ, ನಾವೇ ನೋಡೋ ನನ್ಗೂ ನಿನ್ಗೂ ವಾರ್ ಅಂತೆ ಅಂತ ತೋರಿಸ್ತೀವಿ, ಅದ್ ಆತರ ಇರುತ್ತೆ ಅಂತ. ಅವರು ಕೂಡ ಅದನ್ನ ತುಂಬಾ ನಗ್ನಗ್ತಾ ಅದನ್ನ ಸಖತ್ತಾಗಿ ಕಾಮಿಡಿಯಾಗಿ ಹೇಳಿದ್ರು. ಅದಕ್ಕೆ ನಾನು ಈ ಪ್ರಶ್ನೆ ಇವ್ರಿಬ್ರದ್ದು ನಿಜನಾ ಹಿಂಗಿತ್ತ? ಅದು ಆ ಟೈಮಲ್ಲಿ ಹೆಂಗಿರತ್ತೆ ಅಂದ್ರೆ, ಯುವರ್ ಗ್ರೇಟೆಸ್ಟ್ ರೈವಲ್ರೀಸ್ ಅಂತ ಒಂದು ಸ್ಟೋರೀಸ್ ಬಂದ್ಬಿಡತ್ತೆ ಅಷ್ಟೇ. ಬಟ್ ಆ ಕಾಲದಲ್ಲಿ ಇಬ್ರು ಆ ರೇಂಜ್ಗೆ ಬೆಳೆದಿರೋದು, ಐ ಡೋಂಟ್ ಥಿಂಕ್ ಆ ಸಮಾನ ಯಾವ ಹೀರೋಯಿನ್ಸು ಬಂದಿಲ್ಲ. ಕರೆಕ್ಟ್. ಮೇ ಬಿ ಸುಧಾರಾಣಿ ಶ್ರುತಿ ಒಟ್ಟೊಟ್ಟಿಗೆ ಅಂತಿದ್ರಲ್ಲ, ಹಂಗೆ ಇವರಿಬ್ರು ಒಟ್ಟೊಟ್ಟಿಗೆ. ಬಟ್ ಆ ರೈವಲ್ರಿ ಇರ್ಲಿ ಅಷ್ಟೇ. ಅಂಡ್ ಅದೇ ಟೈಮಲ್ಲಿ ಮಾಲಾಶ್ರೀ ಮ್ಯಾಮು ಇದ್ರು. ಅಯ್ಯೋ, ಅದು ಬೆಳ್ಳಿ ತರನ ಆಳ್ಬಿಟ್ಟಿದ್ದಾರೆ ಅವರು. 80s 90s ಅಲ್ಲೇ ಒಂದ್ ಒಳ್ಳೆ ಸೆಟ್ ಆಫ್ ಹೀರೋಯಿನ್ಸ್ ಇದ್ರು. ದೆನ್ 90s ಅಲ್ಲಿ ಇತ್ತು, 2000s ಅಲ್ಲಿ ಒಂದಿಷ್ಟು
ಎಂಡ್ ಆಫ್ 90s early 2000s ಇಷ್ಟು ಜನ ಬಂದ್ರು. ದೆನ್ ಅದಾದ್ಮೇಲೆ ಮಿಡ್ 2000s ಆದ್ಮೇಲೆ ಇನ್ನಿಷ್ಟು ಜನ ಬಂದ್ರು. ಇವಾಗ ಸೀನಿಯರ್ ಆರ್ಟಿಸ್ಟ್ ಅಂತ ಬಂದ್ರೆ ಈಗ ಅದು ವಿಷ್ಣು ಸರ್ ಇರ್ಬೋದು, ಅಂಬರೀಷ್ ಸರ್ ಇರ್ಬೋದು. ನಾನು ಅಂಬರೀಷ್ ಸರ್ನ ಅವ್ರನ್ನ ನಂಗೆ ತುಂಬಾ ಗ್ರೇಟ್ ಲಾಸ್ ಅದು. ನಾನು ವಿಷ್ಣು ಸರ್ ಬಿಡಿ, ವಿಷ್ಣು ಸರ್ದು ಟೈಮಲ್ಲಿ ನಾನು ನಮ್ದೊಂದು ಮ್ಯೂಸಿಕ್ ಲಾಂಚ್ಗೆ ಬಂದಿದ್ರು, ಮ್ಯೂಸಿಕ್ ಚಾನಲ್ ಒಂದು ಲಾಂಚ್ ಆಯ್ತು, ಆ ಟೈಮಲ್ಲಿ ಇದ್ರು. ಬಟ್ ಅವ್ರನ್ನ ದೂರದಿಂದ ನೋಡಿದ್ದಷ್ಟೇ. ಹಿಂಗೆ ಪಾಸ್ ಆದ್ರು, ನಮ್ಗೆಲ್ಲ ಹಾಯ್ ಹೇಳಿದ್ರು, ಒಳ್ಳೇದಾಗ್ಲಿ ಅಂತ ಆಶೀರ್ವಾದ. ವಾಪಸ್ ಮಾತಾಡೋಷ್ಟು ಮೆಚುರಿಟಿನೂ ಇಲ್ಲ, ಅಥವಾ ಅವ್ರನ್ನ ಹೆಂಗ್ ಮಾತಾಡಿಸ್ಬೇಕು ಅನ್ನೋದು ಗೊತ್ತಿಲ್ಲ ನಮ್ಗೆ. ನೋಡಿದಷ್ಟೇ ಹಿಂಗೆ ನಾವು ಅವ್ರನ್ನ. ಅದಾದ್ಮೇಲೆ ಅದು ಒಂದೇ ಭೇಟಿ. ಬಟ್ ಅಂಬರೀಷ್ ಸರ್ ಅವಾಗವಾಗೆ ಸಿಕ್ಕಿದ್ದಾರೆ, ಯಾವತ್ತೂ ಹೋಗಿ ಮಾತಾಡ್ಸಿಲ್ಲ ನಾನು. ಅವ್ರನ್ನ ಇಂಟರ್ವ್ಯೂ ಮಾಡೋ ಚಾನ್ಸಸ್ ಸಿಗ್ಲಿಲ್ಲ ನನ್ಗೆ. ಅಂದ್ರೆ ಎಷ್ಟೊಂದ್ ಸತಿ ಬೇರೆಯವ್ರ ಥ್ರೂ ಅದು ಫಿಕ್ಸ್ ಆಗೋದು ಕ್ಯಾನ್ಸಲ್ ಆಗ್ಬಿಡೋದು. ಕೊನೆಗೂ ಸಿಗ್ಲಿಲ್ಲ ನಂಗೆ. ಅವರು ಬಿಟ್ಟೆ ಹೊರಟೋಗ್ಬಿಟ್ರು. ಅದನ್ನ ಹೆದರಿಕೆ ಆಗೋದು ಅಂಬರೀಷ್ ಸರ್ನ ಮಾತಾಡ್ಸಕ್ಕೆ. ಸಿಕ್ಕಾಬಟ್ಟೆ ರಫ್ ಅಂತೆ, ಬೈದ್ಬಿಡ್ತಾರಂತೆ, ಹಿಂಗೆಲ್ಲ. ಆ ಕಾರಣಕ್ಕೆ ಅವ್ರನ್ನ ಮಾತಾಡ್ಸೇ ಇಲ್ಲ ನಾನು. ಹಿಂಗಿಂಗ್ ಸಿಕ್ರು ಮಾತಾಡ್ಸಿಲ್ಲ, ಹೆದರ್ಕೊಂಡು. ಬಟ್ ಗ್ರೇಟ್ ಲಾಸ್ ಅನ್ಸ್ಬಿಡುತ್ತೆ. ನೀವು ಆಗಿಂದ ಇಲ್ಲಿವರೆಗೂ ಎಷ್ಟೊಂದ್ ಜನ ನೀವೇ ಹೇಳಿದ್ರಿ, ಒಂದ್ 4 ತಲೆಮಾರೆ ನೋಡ್ದಂಗ ಆಯ್ತು. ಸೀನಿಯರ್ಸ್ ಎಡ್ಜಲ್ಲಿರೋರು, ಆಗಷ್ಟೇ ಉಟ್ಕೊಂಡಿರೋರು ಸೇರ್ಕೊಂಡು. ಈಗ ಇವ್ರನ್ನೆಲ್ಲ ನೋಡಿದ್ ಒಂದು ಇಲ್ಲ, ಹೌದು, ನಾನು ವಿಷಯನ ಶೇರ್ ಮಾಡ್ಬೋದಾ? ಹೌದು, ಬಟ್ ಜಸ್ಟ್ ರಾಜ್ಕುಮಾರ್ ಅವ್ರನ್ನು ಐ ಮೆಟ್ ಹಿಮ್. ನೋಡೋದೇ ಒಂದು ಒಂದ್ಸತಿ. ಬಟ್ ಆವಾಗ ನಮ್ ಪೇಪರ್ ಏನೋ ಶುರು ಆಗಿರಲಿಲ್ಲ ಆ ಟೈಮ್ ಅಲ್ಲಿ, ಮಿಡ್ ಡೇ ಪೇಪರ್. ಸೊ ಆವಾಗ ಲಾಂಚ್ ಟೈಮ್ ಅಲ್ಲಿ, ಆಜೋ ಅಂತ ಟೈಮ್ ಅಲ್ಲಿ, ಬಿಕಾಸ್ ಅದು ಆಲ್ಮೋಸ್ಟ್ 20 ವರ್ಷ ಮೇಲೆ ಹಿಂದ್ಗಡೆ ಆವಾಗ. ಸೊ ಅವ್ರ ಮನೆಯಲ್ಲೇ ಒಂದು ಹೋಗಿದ್ದು ಟು ಫಿಗರ್ ಟು ಡಿಸ್ಕಸ್ ನಮ್ ಪೇಪರ್ಗೆ ಏನ್ ಬರಿಬೇಕು ಅಂತ ಆ ಟೈಮ್ ಅಲ್ಲಿ. ಆವಾಗ ಏನೋ ಒಂದು. ದೆನ್ ಅದಾದ್ಮೇಲೆ ಪಾರ್ವತಮ್ಮ ಅಪ್ಪಾಜಿ ಅವರು ಮಾತಾಡ್ಸಿದೆ. ಎಸ್, ಹಾಯ್, ಒಂದ್ ಸ್ವಲ್ಪ ಸ್ಮಾಲ್ ಇಂಟರಾಕ್ಷನ್ ಇತ್ತು. ಹೌದು, ಅವ್ರಿಗೆ ಹೇಗಿದ್ದೀರಾ ಅಂತ ಎಲ್ಲ. ದೆನ್ ಪಾರ್ವತಮ್ಮ ಅವ್ರನ್ನ ತುಂಬಾ ಭೇಟಿ ಮಾಡಿದ್ದೀನಿ ಲೈಫ್ ಅಲ್ಲಿ. ಅದು ಶಿ ವಾಸ್ ವೆರಿ, ಇನ್ಫ್ಯಾಕ್ಟ್ ಒಂದು ತುಂಬಾ ಮಾತಾಡ್ಸ್ತಾ ಇದ್ರು. ಅವರು ನಿಜವಾದ ಬಿಸ್ನೆಸ್ ವುಮೆನ್ ಅಂತ ಅವರು. ಅಂಡ್ ಪ್ಲಸ್ ಅವರು ಸ್ಮೈಲ್ ಮಾಡ್ತಿದ್ರು, ಕೇಳ್ತಾ ಇದ್ರು, ಅದೆಲ್ಲ ಅದು ಚೆನ್ನಾಗಿತ್ತು. ಅದು ಆ ಪ್ರೆಸ್ ಮೀಟ್ಸ್ ಅಲ್ಲೆಲ್ಲ. ಸೊ ಅದು ಹಂಗೆ ಇಂಟರ್ವ್ಯೂ ಮಾಡಿದೀನಿ ನಾನು. ಹೌದಾ? ಹೌದು. ಬಟ್ ಅದೆಲ್ಲೂ ಇಲ್ಲ ಇಲ್ಲಿ. ಆಗ ಇನ್ನು ಇದಿರ್ಲಿಲ್ಲ, ಆರ್ಕೈವಿಂಗ್ ಇರ್ಲಿಲ್ಲ. ಹೌದು. ಅದಾದ್ಮೇಲೆ ನೆಕ್ಸ್ಟ್ ಐ ಥಿಂಕ್ ವಿಷ್ಣು ಸರ್ದ ಅವ್ರನ್ನ, ವಿಷ್ಣು ಅಂಕಲ್ ಅವ್ರನ್ನ ಎಲ್ಲಿ ಅವರು ಸ್ನೇಹಲೋಕ ಕರಿಯೋಕೆ ಕ್ಲಬ್ ಅಂತ ಇತ್ತು, ಅಲ್ಲಿ ತುಂಬಾ ಮೀಟ್ ಮಾಡಿದ್ದೆ. ಹೌದಾ? ಅವಾಗ ಚಿಕ್ಕವರಿಂದಾನು? ಇಲ್ಲ, ಅದು ಜರ್ನಲಿಸಮ್ ಆದ್ಮೇಲೆ ಆ ಟೈಮ್. ಸೊ ಅದು ಅವ್ರನ್ನ ಅವ್ರದ್ದು ಹೆಂಗಿತ್ತಂದ್ರೆ ತುಂಬಾ ಆಕ್ಟರ್ಸು, ಆಮೇಲೆ ಬೇರೆ ಬಿಸ್ನೆಸ್ ಮೆನ್ನು, ಅವ್ರಿಗೆಲ್ಲ ಹಾಡೋದು ತುಂಬಾ ದೇ ಲೈಕ್ ಇಟ್ ಆಸ್ ಅ ಹಾಬಿ. ಸೊ ಅವರು ಕ್ಯಾರಿಯೋಕೆ ಸಿಂಗಿಂಗ್ ಮಾಡೋದ್ರು. ಇವತ್ತು ಆ ಕ್ಲಬ್ ಇನ್ನ ಇದೆ, ಮೀಟ್ ಮಾಡ್ತಾರೆ ಜನರು. ಸೊ ಆವಾಗ ವಿಷ್ಣು ಅಂಕಲ್ ಹಿ ವಾಸ್ ಅ ಫೌಂಡಿಂಗ್ ಮೆಂಬರ್. ಸ್ನೇಹಲೋಕ ಕ್ರಿಕೆಟ್ ಮಾಡ್ತಿದ್ರು, ಸ್ನೇಹಲೋಕ ಕ್ಯಾರಿಯೋಕೆ ಕ್ಲಬ್. ಸೊ ಅಲ್ಲಂತೂ ಪ್ರತಿ ತಿಂಗಳು ಬೇರೆ ಬೇರೆ ಈ ಹೋಟೆಲ್ಸ್ಗಳಲ್ಲಿ, ಚಾನ್ಸರಿ ಇರ್ಲಿ, ಗೋಲ್ಡ್ ಫಿಂಚ್ ಇರ್ಲಿ, ಆ ತರ ಜಾಗಗಳಲ್ಲಿ ಒಂದು ಬ್ಯಾಂಕ್ವೆಟ್ ಹಾಲ್ ಅಲ್ಲಿ ದೇ ಹ್ಯಾವ್ ದೋಸ್ ಮೀಟಿಂಗ್ಸ್. ಸೊ ಅಲ್ಲಿ ಹೋಗಿ ಅದನ್ನ ಕವರೇಜ್ ಮಾಡೋದು, ಅವ್ರನ್ನ ಮೀಟ್ ಮಾಡೋದು. ಅವರು ನನ್ಗೆ ಅವ್ರನ್ನ ಹಾಡೋದಂತೂ, ಅಯ್ಯೋ ಇಸ್ ಸಿಂಗ್ ಸೋ ವೆಲ್, ಗೊತ್ತಾ? ಆವಾಗ ಕಿಶೋರ್ ಕುಮಾರ್ ಅಂಡ್ ಮೊಹಮ್ಮದ್ ರಫಿ ಸಾಂಗ್ಸ್ ಅಂತೂ ತುಂಬಾ ಇಷ್ಟ ಅವ್ರಿಗೆ. ಆಕ್ಚುಲಿ ಆ ಎಂಟೈರ್ ಜನರೇಷನ್ ಆಫ್ ಆಕ್ಟರ್ಸ್, ಅವ್ರಿಗೆಲ್ಲ ಕಿಶೋರ್ ಕುಮಾರ್ ಅಂಡ್ ಮೊಹಮ್ಮದ್ ರಫಿ ಸಾಂಗ್ಸ್ ತುಂಬಾನೇ ಇಷ್ಟ ಅವ್ರಿಗೆಲ್ಲ. ಸೊ ಅದು ಅವರು ಇನ್ಫ್ಯಾಕ್ಟ್ ನನ್ಗೆ ಮಿಸ್ ಬ್ಯೂಟಿಫುಲ್ ಐಸ್ ಅಂತ ಎಲ್ಲ ಕರೀತಾ ಇದ್ರು. ಸುನೈನಾ ಸೊ ಹಂಗೆ. ಸೊ ಇಟ್ ವಾಸ್ ವೆರಿ ನೈಸ್ ಅವ್ರದ್ದು. ಸುನೈನಾ ಹೌದು ಅಲ್ಲ, ಕರೆಕ್ಟ್. ಮೀನಿನಂತ ಕಣ್ಣುಳ್ಳವಳಿಗೆ ಮೀನಾಕ್ಷಿ ಅಂತಾರಲ್ಲ, ಹಂಗೆ. ಸೂಪರ್. ನೋಡಿ ಅವ್ರದ್ದು ಎಷ್ಟು ಗುಡ್ ಥಾಟ್, ಅಥವಾ ಹೆಂಗ್ ಬಂದಿದೆ. ಸೊ ಅದು ಸ್ವೀಟ್ ಆಗಿತ್ತು ಅದಂತೂ. ದೆನ್ ಯು ಹ್ಯಾಡ್ ಅಂಬರೀಷ್ ಅಂಕಲ್ ಅವ್ರದ್ದು ನನ್ಗೆ ನಾವ್ ಹೇಳದಲ್ಲ, ಮಿಡ್ ಡೇ ನಲ್ಲಿ ನೈಟ್ ಬೀಟ್ ಮಾಡ್ತಾ ಇರುವಾಗ, ಕ್ರೈಮ್ ಬೀಟ್. ಸೊ ಆತರ ಒಂದ್ ನೈಟ್ ಬೀಟ್ ಮಾಡುವಾಗ JP ನಗರ್ ಪೊಲೀಸ್ ಸ್ಟೇಷನ್ ಅಲ್ಲಿ. ಬಟ್ ಅಲ್ಲಿ ಹೋಗಿ ನಿಮ್ಗೆ ವಿಶೇಷ ನ್ಯೂಸ್ ಇದೆ, ಬಟ್ ಕ್ರೈಮ್ ಅಲ್ಲ, ಬಟ್ ನೋಡಿ ನಿಮ್ಗೆ ನ್ಯೂಸ್ ಆಗತ್ತೆ ಅಂತ ಹೋದ್ವಿ. ಗೊತ್ತಾಯ್ತು ಅಂಬರೀಷ್ ಅವ್ರ ಬರ್ತ್ಡೇ ಅಂತ. ಮನೇಲಿ
ಓಪನ್ ಮಾಡಿದ್ರು, ಆಕ್ಚುಲಿ ದೇ ಅಲೌಡ್ ಮೀ. ನಾನು ಯಂಗ್ ರಿಪೋರ್ಟರ್ ನ್ಯೂ ಬಂದ್ರು, ಮೇಲೆಲ್ಲ ಫುಲ್ ಇಡೀ ಇಂಡಸ್ಟ್ರಿ ಫ್ರಮ್ ಅಕ್ರಾಸ್ ಇಂಡಿಯಾ ಎಲ್ಲ ಇದ್ರು. ಆವತ್ತೇ ಅವ್ರನ್ನ ಫಸ್ಟ್ ಟೈಮ್ ಮೀಟ್ ಮಾಡಿದ್ದು. ಅವ್ರ ಮನೆಯಲ್ಲಿ ಎಲ್ಲ ಎಷ್ಟೊಂದ್ ಜನ ಇದ್ರು, ಆಂಧ್ರದಿಂದ ಇದ್ರು, ತಮಿಳ್ನಾಡಿಂದ ಇದ್ರು, ನಮ್ಮವರು ಎಲ್ಲಾರು ಅಲ್ಲೇ ಇದ್ರು. ಕರೆಕ್ಟ್. ಶತ್ರುಘ್ನ ಸಿನ್ಹಾ ಅವರೆಲ್ಲ ಇದ್ರು, ಎಲ್ಲ ಅವ್ರನ್ನ ಮೀಟ್ ಮಾಡಿದೆ. ಸೊ ಎಲ್ಲ ಎಷ್ಟ್ ಚೆನ್ನಾಗಿತ್ತು. ಅವ್ರದ್ದು ಒಂದು ಫೋಟೋ ಅವ್ರಿಬ್ಬರದು ಅದನ್ನ ತಗೊಂಡ್ಬಿಟ್ಟು ಸ್ಟೋರಿ ಬರ್ದ್ವಿ, ಅದೆಲ್ಲ ತುಂಬಾ ಚೆನ್ನಾಗಿತ್ತು. ಅದಾದ್ಮೇಲಂತೂ ಅವ್ರ ಸಿಗ್ನೇಚರ್ ಸರಿ ಬಂದ್ಯಮ್ಮ ಅಂತ ಜೋರ್ ಅಲ್ಲಿಂದ ಸ್ಟೇಜ್ ಇಂದ ನನ್ನ ನೋಡ್ಬಿಟ್ಟು ಮಾತಾಡ್ಸೋದು ಅದೆಲ್ಲ ಪ್ರೆಸ್ ಮೀಟ್ ಗಳಲ್ಲಿ. ಸೊ ಅದೆಲ್ಲ ಆತರ ಒಡನಾಟ ತುಂಬಾ ಇದೆ. ಅವ್ರ ಮನೆಗೆ ಹೋಗ್ಬಿಟ್ಟು ಮೀಟ್ ಮಾಡಿರೋದು ಅದೆಲ್ಲ ಇದೆ. ಎಸ್, ಸ್ವೀಟ್ ಅಲ್ಲ. ಅವ್ರದಂತೂ ತುಂಬಾ ಆತರ ಇದೆ. ದೆನ್ ಸುಮಾ ಮ್ಯಾಮ್ ಅವ್ರನ್ನ, ಭಾರತಿ ಅಮ್ಮ ಅವ್ರನ್ನ, ಅವರೆಲ್ಲ ತುಂಬಾ ಥ್ರೂ ದೆಮ್ ಓನ್ಲಿ ತುಂಬಾ ಮೀಟ್ ಮಾಡಿದ್ದೀನಿ. ದೆನ್ ಹಂಗೆ ಎಲ್ರು ದಟ್ ವೇ ಇಟ್ಸ್ ಬೀನ್ ಅ ಗುಡ್ ಜರ್ನಿ. ದೊಡ್ಡ ಮನೆ ಅಂತ ಬಂದ್ರೆ ಅಪ್ಪು ಸರ್, ನಮ್ಗೆಲ್ರಿಗೂ ಒಂದು ಕನೆಕ್ಷನ್ ಬಿಡಿ ಅದು ಅಪ್ಪು ಸರ್ ಅಂದ್ರೆ. ಸೊ ಈಗ ಅಪ್ಪು ಸರ್ನ ನೀವು ಈಗ ರಾಜ್ಕುಮಾರ್ ಸರ್ನೇ ಮೀಟ್ ಮಾಡಿದ್ದೀರಾ ಅಪ್ಪಾಜಿ ಅವ್ರನ್ನ ಅಂದ್ಮೇಲೆ, ಈಗ ಅಪ್ಪು ಸರ್ ಸಿಗದೆ ಇರ್ತಾರ. ಅವ್ರದ್ದೊಂದು ಫಸ್ಟ್ ಮೀಟ್ ಇಂದ ಲಾಸ್ಟ್ ಮೀಟ್ ವರ್ಗು ನನ್ನ ಜೊತೆ ಶೇರ್ ಮಾಡೋದಾದ್ರೆ. ವೆರಿ ಇಂಟ್ರೆಸ್ಟಿಂಗ್ ಬಿಕಾಸ್ ಈ ಇಂಗ್ಲಿಷ್ ಪೇಪರ್ ಹೆಂಗಿರುತ್ತೆ ಅಂದ್ರೆ, ವಿ ಆಲ್ಸೋ ಕವರ್ ನೈಟ್ ಲೈಫ್ ಅಲ್ವಾ. ಈ ಪಾರ್ಟೀಸು, ಫ್ಯಾಷನ್ ಶೋಸ್, UBCity ಲಾಂಚ್. ಸೊ ಅಲ್ಲಿ ಮೆಟ್ರೋ ಪೇಜಸ್ ತರ, ಆ ಮೆಟ್ರೋ ಅಲ್ಲಿ ಅವ್ರನ್ನ ಹೆಂಗ್ ಮೀಟ್, ಬೇರೆ ಬೇರೆ ಅವತಾರಗಳಲ್ಲಿ ಮೀಟ್ ಮಾಡೋದು. ಅವ್ರಿಗೆ ಹಿ ಲೈಕ್ ದ ಗುಡ್ ಲೈಫ್. ಅವ್ರಿಗೆ ಫ್ಯಾಷನ್ ಅದೆಲ್ಲ ಹಾಬೀಸ್ ಅದೆಲ್ಲ ನನ್ಗೆ ತುಂಬಾ ಮಾತಾಡಿದೀನಿ. ಅವ್ರಿಗೆ ಫ್ಯಾಷನ್, ಇಟಾಲಿಯನ್ ಲೇಬಲ್ಸ್ ಆರ್ ಕನ್ಸಿಡರ್ಡ್ ದ ಬೆಸ್ಟ್. ಸೊ ಅದರ್ ಲೇಬಲ್ಸ್, ಯಾಕೆ ಈ ಬ್ರ್ಯಾಂಡು ವರ್ಸಸ್ ಆ ಬ್ರ್ಯಾಂಡು, ಅದೆಲ್ಲ ಎಷ್ಟು ಚೆನ್ನಾಗಿ ಮಾತಾಡ್ತಿದ್ರು. ಅಂಡ್ UBCity ಓಪನ್ ಆದಾಗ he would talk about, he was there and ಅವರೆಲ್ಲ ಹೇಳ್ತಿದ್ರು, see he is one of the few people who really likes the brands. and ಯಾಕೆ ಈ ಸುಮ್ನೆ ದೊಡ್ಡ ಬ್ರ್ಯಾಂಡ್ ಅಂತ ಹೋಗ್ತಾ ಇರಲಿಲ್ಲ, ಆ ಬ್ರ್ಯಾಂಡ್ಗೆ ಅವ್ರಿಗೆ ಇಷ್ಟ ಕನೆಕ್ಷನ್ ಇದೆ ಅಂತ ಆ ತರ ಹೋಗ್ತಾ ಇದ್ರು. ಅಂಡ್ ಆಚೆನು ಸಾಧು. ದೆನ್ ಫುಡ್ ಆಲ್ಸೋ ಅವ್ರಿಗೆ ಎಲ್ರಿಗೂ ಗೊತ್ತು ಎಷ್ಟು ಇಷ್ಟ. ಸೊ ಎಷ್ಟೋ ಜಾಗಗಳಲ್ಲಿ ಮೀಟ್ ಮಾಡಿರೋದು ಆ ತರ. ಸೊ ಅದೆಲ್ಲ ತುಂಬಾನೇ ನೆನಪಿದೆ. ಅಂಡ್ ಅಫ್ಕೋರ್ಸ್ ಕೆಲಸ ಇಸ್ ದೇರ್, ಬಟ್ ಕೆಲಸ ಬಿಟ್ಟು ಇದೆಲ್ಲ ಇದೆಯಲ್ಲ ಅದೆಲ್ಲ ತಿಳ್ಕೊಂಡಿರೋದು. ಪ್ಲಸ್ ಅವ್ರಿಗೆ ಎನಿಥಿಂಗ್ ಆ ಕ್ಯೂರಿಯಾಸಿಟಿ ಇತ್ತಲ್ಲ, ಒಂದು ಚೈಲ್ಡ್, ಎಲ್ಲ ಗೊತ್ತಾಗ್ಬೇಕು ಅಂತ. ಸೊ ತಿಳ್ಕೊಬೇಕು ಅವ್ರು. ಅದು ನೀನೇನ್ ಮಾಡ್ತಿದ್ಯಾ, ನೀನೇನ್ ನೋಡ್ದೆ, ಅದು ಏನಾದ್ರೂ ಒಂದು ವೆಬ್ ಸೀರೀಸ್ ಡಿಸ್ಕಷನ್ ಇರ್ಲಿ ಅದು. ಸೊ ಅದೆಲ್ಲ ನೋಡ್ತಾ ಇದ್ರು. ಸೊ ಆ ರೇಂಜ್ಗೆ ಮಾತಾಡೋದು ತುಂಬಾ ಇಷ್ಟ ಆಯ್ತು. ಒಂದು ಮೋಸ್ಟ್ ಮೆಮೊರಬಲ್ ಕಾನ್ವರ್ಸೇಷನ್ ಅಥವಾ ಯಾವ್ದಾದ್ರು ಒಂದು ಶೇರ್ ಮಾಡ್ಬೋದಾ? ಮೆಮೊರಬಲ್ಗಿಂತ ಒಂದು, ಅಯ್ಯೋ ವೈ ಐ ಕುಡಂಟ್ ಬಿ ದೇರ್ ಅಂತ. ಗುರು ಬರ್ಡೇ ಐ ಕುಡಂಟ್ ಗೋ ಅವತ್ತು ಅವ್ರ ಮನೆಗೆ. ಹೋಗ್ಬೇಕಾಗಿತ್ತು. ನೆಕ್ಸ್ಟ್ ಡೇ ಗುರು ಅಂದ್ರೆ ಇಲ್ಲ ಗುರುಕಿರಣ್ ಅವ್ರ ಮನೆ, ಅವ್ರ ಮನೆಗೆ ಹೋಗ್ಬೇಕಾಗಿತ್ತು. ಬಟ್ ನೆಕ್ಸ್ಟ್ ಡೇ ಅರ್ಲಿ ಮಾರ್ನಿಂಗ್ ಆಯ್ತು. ಸೊ ದಟ್ ಒನ್ ಲಾಸ್ಟ್ ಟೈಮ್ ಕುಡಂಟ್ ಐ ಹ್ಯಾವ್ ನಾಟ್ ಮೆಟ್ ಹಿಮ್ ಅಂತ. ಅದು ಒಂದು. ಬಿಕಾಸ್ ಅದೇ ಮಧ್ಯಾಹ್ನ ಮಾತಾಡಿದ್ವಿ. ಅಂಡ್ when am I going to see you there ಅಂತಾನು ಅವರು ಕೇಳಿದ್ರು. ಸರ್ ಇಲ್ಲ, ನಾಳೆ ಬೆಳಗ್ಗೆ ಬಜರಂಗಿ 2 ರಿಲೀಸ್ ಇದೆಯಲ್ಲ, ಸೊ ನಾನು ಅಲ್ಲಿ ಐಲ್ ಬಿ ವಾಚಿಂಗ್ ದಟ್ ಫಾರ್ ರಿವ್ಯೂ ಅರ್ಲಿ ಮಾರ್ನಿಂಗ್. ಸೊ ಇದು ಬೈ ಚಾನ್ಸ್ ಬೆಳಗ್ಗೆನೆ ಶೋ ಇತ್ತು. ಸೊ ಅದಕ್ಕೆ ನಾನು ಇಲ್ಲ ಅಂತ. ಸೊ ಅದು ಪ್ಲಸ್ ಅದೇ ಟೈಮ್ ಅಲ್ಲಿ ಅಪ್ಪು ಅವ್ರ ಜೊತೆ ಸ್ಪೋಕನ್ ಅ ಲಾಟ್ ಅಬೌಟ್ ಇದು ಯಾವುದು ಗಂಧದ ಗುಡಿ. ಅವ್ರಿಗೆ ಯಾಕೆ ಆ ಸಿನಿಮಾ ಇಷ್ಟ, ಯಾಕೆ ಅದು ಮಾಡಿದ್ರು ಅಂತ ತುಂಬಾ ಅಂಡ್ ಎಕ್ಸೈಟ್ಮೆಂಟ್ ಇತ್ತಲ್ಲ, ಅದು ತುಂಬಾನೇ ಡಿಫ್ರೆಂಟ್ ಆಗಿತ್ತು. ಬಾ ಮನೆಗೆ ವಿಲ್ ಡಿಸ್ಕಸ್ ಹೆಂಗೆ ಡಿಫ್ರೆಂಟ್ ಆಗಿ ಪ್ರಮೋಟ್ ಮಾಡೋದು ಅಂತೆಲ್ಲ ಅವ್ರು ಆ ಟೈಮಲ್ಲಿ ಹೇಳಿದ್ರು. ಬಟ್ ಅದೇ, ಸೊ ದಟ್ ವಾಸ್ ಅ ಕಾನ್ವರ್ಸೇಷನ್. ಆ ಎರಡು ಅನ್ಫಿನಿಶ್ ಕಾನ್ವರ್ಸೇಷನ್ ಇದೆಯಲ್ಲ, ಅದು ದಟ್ ಐ ಥಿಂಕ್ ಮೋರ್ ದೆನ್ ಎವ್ರಿಥಿಂಗ್ ಎಲ್ಸ್ ಇಸ್ ದೇರ್. ಬಟ್ ಆ ಎರಡು ಇಸ್ ವಾಟ್ ಐ ಥಿಂಕ್ ಆಫ್. ಎಸ್. ನನಗೆ ಅಪ್ಪು ನೆನಪು ಮಾಡಬೇಕಾದ್ರೆ ಎಷ್ಟೊಂದು ವಿಷಯಗಳು ಗೊತ್ತಿಲ್ಲದೆ ಇರೋದೆಲ್ಲ ತಿಳ್ಕೊಂಡೆ. ಅವರು ಒಂಥರ ಮನುಷ್ಯರು ಅಂತಾನೆ ಅನ್ಸಿಲ್ಲ ನನಗೆ. ನೆಕ್ಸ್ಟ್ ಲೆವೆಲ್ ಅದು. ನಮ್ಗೆ ಗೊತ್ತಿಲ್ಲದೆ ಇರೋದಂದ್ರೆ ನಾವು ಹೇಳೋದು ದೇವ್ರಂತ, ಆ ಮನುಷ್ಯ ಒಂಥರ ದೇವ್ರ ಥರ.
ಅದು ಹೆಂಗೆ ಸಾಧ್ಯನೋ ಗೊತ್ತಿಲ್ಲ, ಇಷ್ಟು ಜನಕ್ಕೆ ಹಿಂಗೆ ಕನೆಕ್ಟ್ ಆಗಕ್ ಸಾಧ್ಯ. ದೇವ್ರೊಬ್ರೆ ಹಂಗ್ ಕನೆಕ್ಟ್ ಆಗಕ್ಕಾಗದು, ಇನ್ಯಾರು ಹಂಗೆ. ಅಷ್ಟು ಇಂಪಾರ್ಟೆನ್ಸ್ ಆಪೋಸಿಟ್ ಅಲ್ಲಿ ಇರೋರು ತುಂಬಾ ಚಿಕ್ಕವರು ದೊಡ್ಡವರು ಅದನ್ನ ನೋಡ್ತಾನೆ ಇರ್ಲಿಲ್ಲ ಅಲ್ಲ, ಅದು ಹೌದು. ದಟ್ ವಾಸ್ ದ ಥಿಂಗ್. ಅಂಡ್ ಹಿ ರೆಸ್ಪೆಕ್ಟೆಡ್, ಸೇ ಫಾರ್ ಇನ್ಸ್ಟೆನ್ಸ್ ಆ ಮೀಡಿಯಾ ಅಂತ ನಮ್ಮನ್ನೆಲ್ಲ ಹೆಂಗೆ ಹಿ ವುಡ್ ರೆಸ್ಪೆಕ್ಟ್. ದಟ್ ಇಸ್ ವೆರಿ, ಇಟ್ ಇಸ್ ಕಮೆಂಡಬಲ್. ಬಿಕಾಸ್ ತುಂಬಾ ಜನ ಆ ಥರ ದೇ ಡೋಂಟ್ ರೆಸ್ಪೆಕ್ಟ್, ಕರೆಕ್ಟ್. ಎಸ್ಪೆಷಲಿ ದ ನ್ಯೂವರ್ ಜನರೇಷನ್ಸ್. ಏನೋ ಈ ಕೆಲ್ಸಕ್ಕೆ ಬಂದಿದ್ದಾರೆ ಇಷ್ಟಕ್ಕೆ ಮುಗೀತು ಅಷ್ಟೇ. ಬಟ್ ಆ ಕೆಲ್ಸಕ್ಕೂ ವೆಯ್ಟ್ ಮಾಡಿ, ಆಚೆ ಅವ್ರಿಲ್ಲ ಒಳಗ್ ಬನ್ನಿ ಕೂತ್ಕೊಳ್ಳಿ ಕಾಫಿ ಕುಡಿರಿ ಅದೆಲ್ಲ, ಅದು ಆಕ್ಚುಯಲ್ ರೆಸ್ಪೆಕ್ಟ್ ಇರ್ತಾ ಇತ್ತು. ಸೊ ಅದು ಇದು ಅವರು ಪ್ರಾಬ್ಲಿ ಅದ ನೋಡಿ ಬೆಳೆದಿದ್ದವರಲ್ಲ, ಸೊ ಅದಕ್ಕೆ ಹಂಗೆ. ಈಗ ಅವ್ರ ಗಂಧದ ಗುಡಿ ಬಗ್ಗೆ ನಿಮ್ಮ ಹತ್ರ ಏನಂತ ಇದನ್ನೆಲ್ಲ ಹೇಳಿದ್ರು? ಅದೇ ಅದು ಅಲ್ಲ, ಯಾಕೆ ಮಾಡ್ದೆ, ಏನ್ ಇಂಟ್ರೆಸ್ಟ್ ಇತ್ತು, ಯಾಕೆ ಕರ್ನಾಟಕನ ಗಂಧದ ಗುಡಿ ಅಂತ ಪರ್ಚೇಸ್? ಅವ್ರಿಗೆ ವೈಲ್ಡ್ ಕರ್ನಾಟಕ ನೋಡಾದ್ಮೇಲಂತೂ ತುಂಬಾ ಕರ್ನಾಟಕದು ಅವ್ರಿಗೆ ನೀವೇ ಟ್ರಾವೆಲಿಂಗ್ ಇಷ್ಟ, ಕರ್ನಾಟಕದಲ್ಲಿ ಎಲ್ಲ ಕಡೆ ಹೋಗಿದ್ದಾರೆ. ಬಟ್ ಅದ್ ನೋಡಾದ್ಮೇಲೆ ಅವ್ರಿಗೆ ಆ ಸಿನಿಮಾ ಬಗ್ಗೆ ಅವ್ರು ಏನ್ ಹೇಳಿದ್ರಂದ್ರೆ, ಬೇರೆ ಎಲ್ಲ ಸಿನಿಮಾದಲ್ಲಿ ಐ ಆಮ್ ದ ಕ್ಯಾರೆಕ್ಟರ್, ಬಟ್ ಈ ಸಿನಿಮಾದಲ್ಲಿ ಐ ಆಮ್ ಪುನೀತ್ ರಾಜ್ಕುಮಾರ್. ಸೊ ಅದು ಹಿ ವಾಸ್ ವೆರಿ ಎಕ್ಸೈಟೆಡ್ ಬಿಕಾಸ್ ಅವರು ಹೀಸ್ ಆಸ್ ಹಿಮ್ಸೆಲ್ಫ್ ಇನ್ ಆನ್ ದ ಬಿಗ್ ಸ್ಕ್ರೀನ್. ಸೊ ಅದನ್ನ ಹಿ ವಾಸ್ ವೆರಿ ಎಕ್ಸೈಟೆಡ್ ಬಿಕಾಸ್ ವಿಚ್ ಸ್ಟಾರ್ ವಿಲ್ ಗೋ ಅಂಡ್ ಡೂ ಆಲ್ ಆಫ್ ದಟ್ ಅಂಡ್ ಬಿ ಹಿಮ್ಸೆಲ್ಫ್ ಅಂಡ್ ಶೋ ರಿಯಲ್ ಲೈಫ್. ತುಂಬಾ ಕಮ್ಮಿ, ಯಾವ ಸ್ಟಾರು ಆ ರೇಂಜ್ಗೆ ತೋರಿಸ್ಕೊಳಲ್ಲ. ಸೊ ದಟ್ ವಾಸ್ ಅ ವೆರಿ ಡಿಫ್ರೆಂಟ್ ಲೈಫ್ ಅಂಡ್ ಲಿವಿಂಗ್ ಅ ವೆರಿ ಸಿಂಪಲ್ ಲೈಫ್ ಆವಾಗಂತೂ. ಹಂಗೆ ಅಪ್ಪು ಸರ್ಗೆ ಇದ್ದಿದ್ದು ಅದೊಂದು ಗುಣ, ಡೌನ್ ಟು ಅರ್ತ್ ಕ್ವಾಲಿಟಿ. ನಮ್ಮನ್ನೆಲ್ಲರೂ ಎಷ್ಟು ಕನೆಕ್ಟ್ ಮಾಡಿದೆ ನೋಡಿ. ಅವ್ರನ್ನ ಮೀಟ್ ಮಾಡಿ ಒಂದು ಸೆಲ್ಫಿ ತಗೊಂಡವರಿಂದ ಹಿಡ್ದು ತುಂಬಾ ಒಡನಾಟ ಇಟ್ಕೊಂಡಿರೋರ್ವರ್ಗು ಬೆಟ್ಟದಷ್ಟು ನೆನಪುಗಳು. ಹೌದು, ಅದೇನೋ ಗೊತ್ತಿಲ್ಲ. ಹೌದು, ಇನ್ಫ್ಯಾಕ್ಟ್ ನನಗೆ ಒನ್ ಆಫ್ ದ ಸ್ವೀಟೆಸ್ಟ್ ಥಿಂಗ್ ನನ್ನ ತಂಗಿ ಮಗ, ಅವನು ವೆನ್ ಹಿ ವಾಸ್ ರಿಯಲಿ ಯಂಗ್, ಪೋತಿ ಸ್ಟೋರ್ ಬಂತಲ್ಲ ಓಪನಿಂಗ್, ಓಪನ್ ಆದ್ಮೇಲೆ ಅವರೇ ಎಲ್ಲ ಆಡ್ಸ್ ಅಲ್ಲಿ ಇದ್ರು. ಹೌದು ಹೌದು. ಸೊ ಆವಾಗ ಆ ಅಲ್ಲಿ ಒಂದು ಆಡ್ ಶೂಟ್ ಮಾಡ್ತಿದ್ರು, ದಿವಾಲಿನೋ ಏನೋ. ಅಲ್ಲಿ ಇವನು ಇದ್ದ, ಆಯುಷ್ ಮೈ ನೆವ್ಯೂ, ಅವನ್ ಡ್ಯಾನ್ಸ್ ಎಲ್ಲ ಮಾಡಿ. ಅವಾಗ ನನ್ನ ತಂಗಿ ಇದ್ಲು. ಸೊ ಅವ್ರು ಹೋಗ್ಬಿಟ್ಟು ಮೈ ಸಿಸ್ಟರ್ ಆಲ್ಸೋ ದ ಫಿಲ್ಮ್ ಜರ್ನಲಿಸ್ಟ್ ಇನ್ ಬ್ಯಾಂಗ್ಳೂರ್ ಟೈಮ್ಸ್, ಸುನೇನಾ ವಂಡರ್ಫುಲ್ ಲೇಡಿ ಅಂತ. ಸೊ ಆ ಥರ ಜಸ್ಟ್ ವೆರಿ ಸ್ವೀಟ್ ಹಂಗೆ. ಅಂಡ್ ದೆನ್ ನನ್ನ ಬಗ್ಗೆ ನನ್ನ ತಂಗಿ ಜೊತೆ ಮಾತಾಡಿದ್ದು, ಸೊ ಅದೆಲ್ಲ ತುಂಬಾ ಚೆನ್ನಾಗಿತ್ತು ಟು ಅಂಡರ್ಸ್ಟ್ಯಾಂಡ್, ಬಿಕಾಸ್ ಇಟ್ಸ್ ನಾಟ್ ಜಸ್ಟ್ ಡೈರೆಕ್ಟ್ಲಿ ಟು ದ ಫೇಸ್ಗೆ ಓ ನೈಸ್ ಅಂತ ಆ ಥರ ಇಲ್ಲ. ಆಮೇಲೂ ಒಂದು ಆಬ್ಸೆನ್ಸ್ ಅಲ್ಲೂ ನಿಮ್ ಬಗ್ಗೆ ಮಾತಾಡ್ತಾರೆ ಅಂಡ್ ನಿಮ್ ಬಗ್ಗೆ ನೆನ್ಪಿಟ್ಕೊಂಡು ನಿಮ್ ಬಗ್ಗೆ ಮಾತಾಡ್ತಾರಲ್ಲ, ಅದು ಇಟ್ಸ್ ಹ್ಯುಮ್ಯಾನಿಟಿ. ಕರೆಕ್ಟ್. ಅದು ಸೋ ಸ್ವೀಟ್. ಅಪ್ಪು ಸರ್ನ ಹಂಗೆ ದೇವ್ರು ಮಾಡ್ಬಿಟ್ವಿ ನಾವೆಲ್ಲ. ಆದ್ರೆ ನೆನಪಲ್ಲ, ಅವರು ನೆನಪು ಅಂತ ಅನ್ನಂಗೆ ಇಲ್ಲ, ಅವ್ರನ್ನ ಪ್ರತಿ ಕ್ಷಣ ಜೀವಂತವಾಗಿ ಇಟ್ಟಿದೀವಿ ಎಲ್ರೂ ಅಭಿಮಾನಿಗಳು. ಸೊ ಹಂಗೆ ಅಪ್ಪು ಸರ್ದು ಇಷ್ಟೆಲ್ಲ ನಾವು ಮಾತಾಡಿದ್ವಿ. ಬಟ್ ಅವ್ರೊಬ್ರೇ ಅನ್ಸುತ್ತೆ ತುಂಬಾ ಕಾಂಟ್ರವರ್ಸಿಗಳಿಂದ ದೂರ ಇದ್ದ ಮನುಷ್ಯ ಅಂತಂದ್ರೆ, ಎಲ್ರಿಗೂ ಅಷ್ಟು ಚಂದ ಮಾತಾಡಿಸ್ತಿದ್ದು ಅಂದ್ರೆ. ಬಟ್ ಅವರು ಒಂದೊಂದ್ಸತಿ 2-3 ಕಡೆ ಹೇಳಿರೋದು, ನಾನು ಏನು ಈ ಥರನೇ ಇರಲಿಲ್ಲ, ನಾನು ತುಂಬ ದಾಟ್ಕೊಂಡೇ ಬಂದಿರೋದು, ಇವಾಗ ಹಿಂಗಿದ್ದೀನಿ ಅಂತ ಎಷ್ಟೊಂದು ಯುವರತ್ನ ಇಂಟರ್ವ್ಯೂಗಳಲ್ಲಿ ಹೇಳಿರೋದಿದೆ. ಅಂದ್ರೆ ನಾನು ಮನುಷ್ಯನೇ ಅಲ್ವಾ ಅನ್ನೋ ಥರ. ಕರೆಕ್ಟ್. ಸೊ ಅದನ್ನ ನೆನ್ಸ್ಕೊಂಡ್ರೆ ಒಂಥರ ಬೇಜಾರು ಆಗುತ್ತೆ, ಒಂಥರ ಅವ್ರು ಇರಬೇಕಿತ್ತು ಅನ್ನೋದು. ಆ ಸ್ಥಾನನ ಇದನ್ನ ಯಾರು ತುಂಬಕ್ ಸಾಧ್ಯ. ಹೌದು. ಅವ್ರು ಎಷ್ಟು ಜನರ ಜೊತೆ ಒಡನಾಟನೂ ಹಂಗೆ ಇಟ್ಕೊಂಡಿದ್ರು ಇಂಡಸ್ಟ್ರಿನಲ್ಲಿ. ನನ್ಗದು ಸುದೀಪ್ ಸರ್ದು ಮತ್ತೆ ಅಪ್ಪು ಸರ್ದು ಇಬ್ರದ್ದು ಒಂದು ಫೋಟೋನ ಆಮೇಲೆ ಪ್ರಮೋಟ್ ಮಾಡಿದ್ರು ಗೊತ್ತಾ, ಅವ್ರದ್ದು ಗಂಧದ ಗುಡಿ ಟೈಮ್. ನಂಗೆ ಅದ್ ನೋಡಿ ತುಂಬಾ ಆಶ್ಚರ್ಯ. ಚಿಕ್ಕ ವಯಸ್ಸಲ್ಲಿ ಇದ್ದಿದ್ ಒಂದ್ ಫೋಟೋ, ಕರೆಕ್ಟ್, ದೊಡ್ಡವರಾದ್ಮೇಲೆ ಒಂದ್ ಫೋಟೋ, ಅದೆರಡೂನು ಜಾಯಿನ್ ಮಾಡಿ ಯಾರೋ ಪ್ರಮೋಟ್ ಮಾಡಿದ್ರು ಗಂಧದ ಗುಡಿ ಟೈಮ್. ಹೌದು, ಅದು ತುಂಬಾ ಎಕ್ಸ್ಟ್ರಾರ್ಡಿನರಿ. ಈಗ ಸುದೀಪ್ ಸರ್ ಸೌತ್ ಬ್ಯಾಂಗ್ಳೂರ್ ಅವರು, ಹೌದು, ನೀವು ಇಲ್ಲಿ ನಾವು ಜೆ.ಪಿ. ನಗರ್, ಅವರು ಜೆ.ಪಿ. ಸೊ ನಿಮ್ಮಿಬ್ರ ಒಡನಾಟ ಹೆಂಗಿತ್ತು? ಈಸ್ ವೆರಿ ಎನ್ಕರೇಜಿಂಗ್ ಬಿಕಾಸ್ ನಾನು
ಇಂಡಸ್ಟ್ರಿ ಬಿಟ್ಟಾದ್ಮೇಲೂ ಅಸೋಸಿಯೇಟೆಡ್ ವಿತ್ ಲಾಟ್ ಆಫ್ ಟೀಮ್ಸ್ ಅಲ್ವಾ, ಸೊ ಹೌ ಓಪನ್ಲಿ ಎಲ್ರನ್ನ ಸಪೋರ್ಟ್ ಮಾಡ್ತಾರೆ, ಅವ್ರಿಗೆಲ್ರಿಗೂ ಇಷ್ಟ ಆದ್ರೆ ಒಂದು ಫುಲ್ ದೊಡ್ಡ ರಿವ್ಯೂ ಬರೀತಾರೆ, ಅವ್ರ ಹಾರ್ಟ್ ಇಂದ ಎಷ್ಟು ಓಪನ್ ಆಗಿ ರಿವ್ಯೂ ಬರೀತಾರೆ. ಪ್ಲಸ್ ಅವ್ರದೇ ಫ್ರೆಂಡ್ಸ್ಗಿರ್ಲಿ, ಲೈಕ್ ಫಾರ್ ಇನ್ಸ್ಟೆನ್ಸ್ ಯಾರು ಚಂದಂದು ಫ್ಲರ್ಟ್ಗೆ ವಿಡಿಯೋ ಮಾಡಿದ್ದಾರೆ ಹಾಡು. ಸೊ ಅದು ತುಂಬಾ ಇಷ್ಟ ನನಗೆ, ಬಿಕಾಸ್ ಈಸ್ ಅ ಫ್ರೆಂಡ್ಸ್ ಫ್ರೆಂಡ್. ತುಂಬಾನೇ ಅದೊಂದು ಐ ರಿಯಲಿ ಲವ್ ಇಟ್. ಅಂಡ್ ಅವ್ರನ್ನ ಮೆಟ್ ಹಿಮ್ ಮಲ್ಟಿಪಲ್ ಟೈಮ್ಸ್ ಫಾರ್ ವರ್ಕ್, ಅದರ್ವೈಸ್ ಆ ಥರ. ಸೊ ಇಟ್ಸ್ ನಾನು ಐ ವಾಂಟ್ ಟು ಶೋ ಹಿಮ್ ಸೂನ್ ಶಾರ್ಟ್ ಫಿಲ್ಮು. ಅವ್ರ ಮನೆಯಲ್ಲಿ ಒಂದ್ ದಿವಸ ಸಂಜೆ ಮೀಟ್ ಮಾಡಿದಾಗ ಒಂದ್ 2-3 ಜನರು ನಮ್ ಜೊತೆ ಇದ್ದಾಗ ಅವರೆಲ್ಲ ಡೈರೆಕ್ಟ್ ಆಗ್ತಾರೆ ಲೈಕ್ ಅಯ್ಯೋ ಸುಮ್ನೆ ಇಷ್ಟೆಲ್ಲ ಬಿಲ್ಡಪ್ ಕೊಡ್ಬೇಡಿ ಪ್ಲೀಸ್, ಒಂದ್ ಶಾರ್ಟ್ ಫಿಲ್ಮ್ ಮಾಡಿರೋದು. ಲೈಕ್ ಇಲ್ಲ ಶ್ರುತಿನು ಇಲ್ಲ ಡೈರೆಕ್ಟ್ ಮಾಡಿದ್ಯಾ ನೀನು ಅಂತ. ಸೊ ಅವತ್ತು ಸೊ ತೋರಿಸ್ಬೇಕು, ನಾವು ಕಾಯ್ತಾ ಇದೀವಿ, ನೋಡ್ಬೇಕು. ಅವ್ರು ಬಂದ್ಬಿಟ್ರಂತ ಇನ್ನ ಖುಷಿ. ಸೊ ನೋಡೋಣ ಸಿನಿಮಾ ಅದೊಂದು ಶಾರ್ಟ್ ಮೂವಿ ಹೆಂಗಿರ್ಬೋದು ಅಂತ. ಈಗ ಶಾರ್ಟ್ ಮೂವಿ ವಿಷಯಕ್ಕೆ ಬರೋದಾದ್ರೆ, ಶ್ರುತಿ ಇಟ್ಕೊಂಡು ಅಂಡ್ ಮೌನ ರಾಗ ಅನ್ನೋದನ್ನ ಶುರು ಮಾಡಿದ್ರಲ್ಲ, ಅದೊಂದು ಜರ್ನಿನ ನನ್ನ ಜೊತೆ ಶೇರ್ ಮಾಡ್ಬೋದಾ? ಹೆಂಗೆ, ಯಾಕೆ ಅದು ಶಾರ್ಟ್ ಮೂವಿ ಯಾಕೆ ಮಾಡ್ದೆ ಅನ್ನೋದನ್ನ ಆಗ್ಲೇ ಹೇಳಿದ್ರಿ ನೀವು. ಬಟ್ ಮೌನ ರಾಗ ಮತ್ತೆ ಆ ಸಬ್ಜೆಕ್ಟ್ ನ ತಗೊಂಡಿದ್ದು, ಸೊ ಮೌನ ರಾಗ ಅಂತ ಎಂಡಲ್ಲಿ ಆ ಟೈಟಲ್ ಫಸ್ಟ್ ಬೇರೆ ಟೈಟ್ಲ್ ಇತ್ತು, ಅಮ್ಮ ಮಗು ಟೈಟ್ಲ್ ಅಂತ ಅಮ್ಮ ಅಂತ ಬರ್ತಿತ್ತು. ದೆನ್ ಕಥೆನ ಓದಿ 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 ಎಂಡಲ್ಲಿ ಶೂಟ್ ಆದ್ಮೇಲೆ ಮೌನ ರಾಗ ಅಂತ ಟೈಟ್ಲ್ ಇಟ್ಟಿದ್ದು. ಅಂಡ್ ಅಮ್ಮ ಮಗನ್ ಕತೆ, ಬೆಂಗಳೂರಲ್ಲಿ ನಡೆಯೋ ಕತೆ, ಸೌತ್ ಬೆಂಗಳೂರಲ್ಲೇ ನಡೆಯೋ ಕತೆ, ಈ ಚಿಪಿ ನಗರದಲ್ಲೇ ಇದೇ ಲೇನ್ಸ್ ಅಲ್ಲಿ ನಡೆಯೋ ಕತೆ. ಇಲ್ಲ, ಕಾಲ್ಪನಿಕ. ಒಂದು ಒಬ್ರು ಫುಡ್ ಡೆಲಿವರಿ ಎಕ್ಸಿಕ್ಯೂಟಿವ್ ಲೇಡಿ, ಅವ್ರ ಮಗ. ಅಂಡ್ ಒಂದ್ ದಿನ ನಡೆಯೋ ಕತೆ, ಒಂದ್ ದಿನದ ಕತೆ, ಒಂದ್ ಬೇರೆ ಬೇರೆ ಜನರನ್ನ ಮೀಟ್ ಮಾಡೋದು, ಆತರ. ಅದ್ರ ಮಧ್ಯದಲ್ಲಿ ಒಂದ್ ಸ್ಟೋರಿ ಓಡುತ್ತೆ ಆತರ. ಇಟ್ಸ್ ನನ್ಗೆ ಸಿನಿಮಾ ಹೆಂಗಂದ್ರೆ, ಆಲ್ವೇಸ್ ಈ ಸಿನಿಮಾ ಆಲ್ಸೋ ಆಸ್ ಒಂದು ಎಂಟರ್ಟೈನ್ಮೆಂಟ್. ಬಟ್ ಎಂಟರ್ಟೈನ್ಮೆಂಟ್ ಬಿಟ್ಟು ಎವ್ರಿ ಫಿಲ್ಮ್ ಇಸ್ ಆಲ್ಸೋ ಒಂದು ಪೀಸ್ ಆಫ್ ಹಿಸ್ಟ್ರಿ. ಈ ಸಿನಿಮಾದಲ್ಲಿ ಈ ಟೈಮಲ್ಲಿ ಈ ಬೆಂಗಳೂರು ಹಿಂಗಿತ್ತು, ಈ ತರ ಕಲ್ಚರ್ ಹಿಂಗಿತ್ತು. ಸೊ ನನ್ಗೆ ಬೆಂಗಳೂರಲ್ಲಿ ಫುಡ್ ಕಲ್ಚರ್ ಹೆಂಗಿದೆ ಅಂತ ಒಂದು ಆ ತರ ತೋರಿಸಿದೀನಿ. ಅಂಡ್ ಅಟ್ ದ ಸೇಮ್ ಟೈಮ್ ಬೆಂಗಳೂರಲ್ಲಿ ಕಾಸ್ಮೋಪಾಲಿಟನ್ ಕಲ್ಚರ್ ಹೆಂಗಿದೆ ಅಂತ ತೋರಿಸಿದೀನಿ. ಸೇಮ್ ಟೈಮ್ ಒಂದು ಲೇಡಿಗೆ ನ್ಯಾವಿಗೇಟ್ ಮಾಡೋದು ಹೆಂಗಿದೆ ಅಂತ ಅದು ತೋರಿಸಿದೀನಿ. ಎಲ್ಲ ಮಧ್ಯದಲ್ಲಿ ಅಂಡ್ ಒಂದ್ ಅಮ್ಮ ಮಗನ್ ಕತೆ ಎಲ್ಲ ಸೇರಿ ಒಂದ್ ಫಿಲ್ಮ್ ಮಾಡಿರೋ. ಎಷ್ಟು ನಿಮಿಷದ್ದು? 20 ನಿಮಿಷ. 20 ನಿಮಿಷದಲ್ಲಿ ಇಷ್ಟೆಲ್ಲ ಹೇಳಿದೀರಾ? ಟ್ರೈ ಮಾಡಿದೀನಿ. ಅಲ್ಲ 30 ಸೆಕೆಂಡ್ಸ್ ಆಡ್ಗಳಲ್ಲೇ ಎಲ್ಲ ಮಾಡ್ತಾರೆ, ಅದ್ ಬೇರೆ ವಿಷಯ. ಅಂಡ್ ನನ್ ಸಿನಿಮಾದಲ್ಲಿ ತುಂಬಾ ನನ್ ಆಪ್ತರು ತುಂಬಾ ದೇ ಆಲ್ ಕೇಮ್ ಇನ್ ಅಂಡ್ became a part of it, right from ಯಾರು ಶ್ರುತಿ, ದೆನ್ ಸಂಯುಕ್ತ ಅವ್ರು ನಾಡಿದ್ದಾರೆ, ಸೂರಜ್ ಗೌಡ ಅವ್ರು ಇದ್ದಾರೆ, ಅನಿರುದ್ಧ ಆಚಾರ್ಯ ಇದ್ದಾರೆ, ರಾಜ್ಶ್ರೀ ಪೊನ್ನಪ್ಪ ಇದ್ದಾರೆ, ಹರ್ಷಲ್ ಕೌಶಿಕ್ ಇದ್ದಾರೆ, ಸುವಿಶ್ ಅಂತ ಇನ್ನೊಬ್ರು ಇದ್ದಾರೆ. ಶ್ರುತಿ ಮಗನ್ ಪಾತ್ರದಲ್ಲಿ ಒಂದು ವೆರಿ ಅಮೇಸಿಂಗ್ ಬ್ರೈಟ್ ಕಿಡ್ ಅಗ್ನಿವ್ ಅಂತ. ಎಲ್ರು ಇನ್ಸ್ಟಾಗ್ರಾಮ್ ಅಲ್ಲಿ ಹೋಗಿ ನೋಡ್ಬೇಕು. ಆಲ್ಮೋಸ್ಟ್ 1 million ಫಾಲೋವರ್ಸ್ ಇದ್ದಾನೆ ಹುಡುಗ. ಹಿ ಇಸ್ ದ ಮೋಸ್ಟ್ ಇಂಟೆಲಿಜೆಂಟ್ ಬಾಯ್. ನನ್ ಫುಲ್ ಸ್ಕ್ರೀನ್ ಪ್ಲೇ ಎಲ್ಲ ಓದ್ದ, ಆಮೇಲೆ ಡೌಟ್ಸ್ ಎಲ್ಲ ಕೇಳ್ದ. ಆ ರೇಂಜ್ಗೆ ಅವನು ಬೇಸಿಕಲಿ ಆರ್ಟಿಸ್ಟ್. ತುಂಬಾ ಕಾಂಟೆಂಟ್ ಕ್ರಿಯೇಷನ್ ಮಾಡ್ತಾನೆ, ಇದ್ದು ಆಡ್ಸ್ ಮಾಡ್ತಾ ಇದ್ದಾನೆ, ಈಗ ಸಿನಿಮಾನು ಮಾಡ್ತಾನೆ ಸೂನ್. ಎಲ್ಲ ಬೆಂಗಳೂರಲ್ಲೇ ಇರೋನು ಹುಡುಗ. ಹಾಫ್ ಮಂಗಳೂರವನು, ಹಾಫ್ ತಮಿಳು. ಒಳ್ಳೆ ಬ್ರೈನ್ಸ್ ಆ ಹುಡುಗನ್ಗೆ, ಅವನಿದ್ದಾನೆ. ದೆನ್ ನನ್ಗೆ ನಮ್ DOP ಅವರು ಪ್ರೀತಾ ಜಯರಾಮನ್, ಬಡವ ರಾಸ್ಕಲ್, ಒಗ್ಗರಣೆ, ಧೂಮಮ್ಮು ಮಾಡಿರೋರು. ಅವ್ರದ್ದು ನಂದು ಹೆಂಗಂದ್ರೆ, ಒಂದ್ ದಿವಸ ಯಾವ್ದೋ ಫೋಟೋ ಅಂತ ಬಂದಿತ್ತಲ್ಲ ಸಿನಿಮಾ, ಫೋಟೋ ಪ್ರೀಮಿಯರ್ ಅಲ್ಲಿ ಅದು ಆಕ್ಚುಲಿ ತುಂಬಾ ಚೆನ್ನಾಗಿದೆ, ಸಖತ್ ಸಿನಿಮಾ. ಇನ್ಫ್ಯಾಕ್ಟ್ ನಾವೆಲ್ಲ ಹೋಮ್ ಬೌಂಡ್ ನ ಎಷ್ಟು ಹೊಗಳ್ತೀವಿ, ಜನರು ಫೋಟೋನ ನೋಡ್ಬೇಕು. ಫೋಟೋ ನೋಡಿದ್ರೆ ಹೋಮ್ ಬೌಂಡ್ ಗಿಂತ ಒಂದು ಹಾರ್ಟ್ ರೆಂಚಿಂಗ್ ಸಬ್ಜೆಕ್ಟ್ ಅದು. ಹೋಮ್ ಬೌಂಡ್ ಈಗ ಆಸ್ಕರ್ಸ್ ಕಳಿಸ್ತಾ ಇದ್ದಾರೆ, ಕರಣ್ ಜೋಹರ್ ಪ್ರೊಡ್ಯೂಸ್ ಮಾಡಿರೋದು. ಈ ಸಿನಿಮಾಗೆ ಆ ಲೆವೆಲ್ ಬೆಂಬಲ ಬೇಕಿತ್ತು. ಆ ಲೆವೆಲ್ಗಿದೆ ಫೋಟೋ. ಆ ಫೋಟೋ ಸಿನಿಮಾ ಪ್ರೀಮಿಯರ್ ಅಲ್ಲಿ ನಮ್ಮ ಪ್ರೀತಾ ಅವರು ನನ್ ಕೇಳಿದ್ರು, ನಿಂತರ ಯಾರಾದ್ರೂ ಇರ್ಬೇಕು OTT ನಲ್ಲಿ ಖರೀದಿ ಮಾಡೋಕೆ. ಸರಿ, ಇಲ್ಲ ಆಕ್ಚುಲಿ ನಾನು ಸಿನಿಮಾ ಮಾಡ್ಬೇಕು. ಹೌದಾ, ನನ್ ಕತೆ ಹೇಳು ಅಂತ. ನೆಕ್ಸ್ಟ್ ಆಕ್ಚುಲಿ ಕಾಫಿಗೆ ಮೀಟ್ ಮಾಡಿ ನಾನು 3-4 ಕತೆ ಹೇಳಿದೆ. ಐ ಆಮ್ ರೆಡಿ ಟು ವರ್ಕ್ ವಿತ್ ಯು.
ಹಂಗೆ ಇಮ್ಮಿಡಿಯೇಟ್ ಆಗಿ ಒಂದ್ ಕನೆಕ್ಷನ್ ಆಗೋಯ್ತು. ಓ ದೆನ್ ಆ ತರ ದೆನ್ ಬೇರೆ ಬೇರೆ ಜನರು ಕೊಲಾಬ್ರೇಟರ್ಸ್, ಆಲೋಕೆ ಮ್ಯೂಸಿಕ್, ದೆನ್ ಬಾದಲ್ ಹೆಲ್ಪ್ ವಿತ್ ಸೆಟ್ ವರ್ಕ್, ಎಲ್ರು ಬಂದ್ ಇಟ್ ವಾಸ್ ವೆರಿ ಇಂಟ್ರೆಸ್ಟಿಂಗ್, ಹ್ಯಾಪಿ. ಎಷ್ಟ್ ದಿನ ಶೂಟ್ ಮಾಡಿದ್ರಿ? 2 ದಿವಸ ವಾವ್, ಫುಲ್ ಪ್ಲಾನಿಂಗ್. 20 minutes 8 days ಲೊಕೇಶನ್ಸ್, ಎಲ್ಲ ಲೈವ್, ಎಲ್ಲ ಜಾಗ ಅಂಡ್ ಅಷ್ಟು ಆರ್ಟಿಸ್ಟ್, ಬಟ್ ಪ್ಲಾನಿಂಗ್ ಟಕ್ 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 ಅಂತ ಮಾಡಿರೋದು. ಅದು ಅದಕ್ಕೆ ಪ್ರೊಡಕ್ಷನ್ ಬೇರೆ ಬೇರೆ ಎಲ್ಲ ಕೆಲಸ ಕಲ್ತಿ ಡೈರೆಕ್ಟ್ ಮಾಡೋದಕ್ಕೆ ಅದು ಒಂದು ನನಗೆ ಎಫೆಕ್ಟ್ ಆಗಿತ್ತು. ಕರೆಕ್ಟ್. ಎಸ್. ಇಲ್ಲ, ಪ್ರೊಡಕ್ಷನ್ ವಿಷಯದಲ್ಲಿ ಎಷ್ಟು ಎಚ್ಚರಿಕೆ ವಹಿಸಿದ್ರು ಏನಾದ್ರೂ ಮಿಸ್ ಹೊಡೆಯುತ್ತೆ. ಈಗ ನಾವು ಸಣ್ಣದೊಂದು ಶೂಟ್ ಮಾಡ್ತೀವಿ ಅಂದ್ರೇನೆ ಎಷ್ಟೆಲ್ಲ ಚಾಲೆಂಜಸ್ ಇರುತ್ತೆ. ಹೌದು. ಅಂಥದ್ರಲ್ಲಿ ಈಗ ಇಷ್ಟು ಬಜೆಟ್ ಅಲ್ಲಿ ಇಷ್ಟು ದಿನದಲ್ಲಿ ಎಷ್ಟು ನಿಮಿಷ ಶೂಟ್ ಮಾಡಬೇಕು ಅನ್ನೋದು ಎಷ್ಟು ಪ್ಲಾನಿಂಗ್ ಇರಬೇಕು. ಎಲ್ಲ ಮಾಡಿದ್ರು ಎಡುತ್ತಿರ್ತೀವಿ. ಕರೆಕ್ಟ್. ಬಟ್ ಅದು ಗ್ರೇಟ್. ಇತ್ತೀಚೆಗೆ ಶಾರ್ಟ್ ಮೂವೀಸ್ ತುಂಬಾ ಜನ ಇಷ್ಟಪಟ್ಟು ಮಾಡ್ತಿದ್ದಾರೆ, ಇಷ್ಟಪಟ್ಟು ನೋಡ್ತಿದ್ದಾರೆ. ಹೌದು, ಈಗ ಒಂದು ಸ್ವಲ್ಪ ಎಕ್ಸ್ಟ್ರಾ ಪುಷ್ ಬಂದಿದೆ. ಬಟ್ ಆ ಕಾಲದಿಂದಾನೇ ಬೆಂಗಳೂರಲ್ಲಿ ಶಾರ್ಟ್ ಫಿಲ್ಮ್ ಕಲ್ಚರ್ ಇಸ್ ಅಮೇಸಿಂಗ್, ಗೊತ್ತಾ? ಹೌದು. ಒಂದು ಈ ಸುಚಿತ್ರಾ ಎಸ್ಪೆಷಲಿ, ಸುಚಿತ್ರಾದಲ್ಲಿ ತುಂಬಾ ಜನ ಅಲ್ಲಿ ಕ್ಲಬ್ಬು ಇದೆ ಒಂದು. ಹೌದು, ಬೆಂಗಳೂರು ಫೆಸ್ಟಿವಲ್ ಮಾಡ್ತಾರೆ. ಅದು ಆ ಫೆಸ್ಟಿವಲ್ ಅಲ್ಲೇ ನಾನು ಹೋಗ್ಬಿಟ್ಟು ಫಸ್ಟ್ ಜೂರಿ ಆಗಿದೆ ಒಂದು 10 ವರ್ಷ ಹಿಂದೆ. ಈಗ ಕಂಟೆಸ್ಟೆಂಟ್ ಆಗಿ ಉಲ್ಟಾ ಹೋದೆ. ಎಷ್ಟೋ ಜನ ಅಲ್ಲೇ ಇಬ್ರು ಕಂಟೆಸ್ಟೆಂಟ್ ಆಗಿ ಜೂರಿ ಆದ್ರು. ನಾನು ಸ್ಟೇಜ್ ಮೇಲೆ ಗೆದ್ದಾದ್ಮೇಲೆ ಹೋಗ್ಬಿಟ್ಟು ಇವ್ರದ್ದು ಆತರ ಇದ್ರೆ ನಂದು ಉಲ್ಟಾ ಕತೆ ಅಂತ ನಾನು ಹಂಗಿತ್ತು. ಅಂಡ್ ಇಲ್ಲಿ ಅದೇ ಆ ಜಾಗದಲ್ಲೇ ಆ ಆರ್ಗನೈಸರ್ ಆನಂದ್ ಅವರು ತುಂಬಾ ಹೆಲ್ಪ್ ಮಾಡಿದ್ರು, ಪ್ಲೀಸ್ ಕಮ್ ಅಂಡ್ ಗಿವ್ ಅಂತ. ಅಲ್ಲಿ ನಮ್ ಜೂರಿಯಲ್ಲಿ ರನ್ನರ್ ಅಪ್ ಆಯ್ತಲ್ಲ ಅದು. ಗೆದ್ದಿತ್ತು, ಫಸ್ಟ್ ರನ್ನರ್ ಅಪ್. ಅಂಡ್ ನಮ್ಮ ಫಿಲ್ಮು ನಮ್ ಜೂರಿಯು ತುಂಬಾ ಒಳ್ಳೆ ಜೂರಿ. ವಿ ಹ್ಯಾಡ್ ಸುಧಾರಾಣಿ ಮ್ಯಾಮ್, ಅರುಣ್ ಸಾಗರ್ ಸರ್ ಅಂಡ್ ರಾಜೇಶ್ ರಟ್ನಗರ್. ಸೊ 3 ಜನರು ಅಂಡ್ ದೇ ಸ್ಪೋಕ್ ವೆರಿ ನೈಸ್ಲಿ ಅಬೌಟ್ ದ ಫಿಲ್ಮ್. ಸೊ ಅದು ತುಂಬಾನೇ ಇಷ್ಟ ಆಯ್ತು. ಅದಾದ್ಮೇಲೆ 2-3 ಕಾಲೇಜಲ್ಲೂ, RV ಕಾಲೇಜಲ್ಲಿ, ಕ್ರೈಸ್ಟ್ ಕಾಲೇಜಲ್ಲೆಲ್ಲ ಸ್ಕ್ರೀನಿಂಗ್ ಆಗಿದೆ. ಸ್ಟೂಡೆಂಟ್ಸ್ ಗಳದ್ದು ರಿಯಾಕ್ಷನ್ ಹೆಂಗಿತ್ತು? ತುಂಬಾನೇ ಚೆನ್ನಾಗಿತ್ತು. ಬಿಕಾಸ್ ಅವರು ಎಷ್ಟೋ ಜನರು ನಾನ್ ಊಹೆ ಮಾಡಿದಿರೋ ತರ ಒಂದಿದ್ರೆ ಬೇರೆ ದಿಕ್ಕಲ್ಲಿ ಅವ್ರು ನೋಡಿದ್ರು. ನಾನ್ ಮಾಡಿರೋದು ಒಂದು ಸ್ಲೈಸ್ ಆಫ್ ಲೈಫ್ ಡ್ರಾಮಾ. ಬಟ್ 1-2-3 ಲೇಡೀಸ್ ಲೈಕ್ ಓಕೆ ವಿ ಸಾ ಇಟ್ ಆಸ್ ಅ ಥ್ರಿಲ್ಲರ್ ಅಂತ ಒಂದು ಹೇಳಿದ್ರು. ಸೊ ನಾನು ಓಕೆ ವಾವ್, ಈ ಥ್ರಿಲ್ಲರು ಇರ್ಬೋದಾ ಅಂತ. ಸೊ ಇಟ್ಸ್ ಸಿನಿಮಾ ಹಂಗೆ, ಎನಿ ಫಾರ್ಮ್ ಆಫ್ ಆರ್ಟ್ ನಾವ್ ಮಾಡೋದು ಒಂದು, ಬಟ್ ಇಟ್ಸ್ ಅಪ್ ಫಾರ್ ಇಂಟರ್ಪ್ರಿಟೇಷನ್. ಹೆಂಗ್ ಬೇಕಾದ್ರೂ ಇಂಟರ್ಪ್ರೇಟ್ ಮಾಡ್ಬೋದು. ನಿಮ್ಗೆ ಈ ತರ ಇಷ್ಟ ಆದ್ರೆ ಅವ್ರಿಗೆ ಇನ್ನೊಬ್ರಿಗೆ ಒಂದೊಂದರ ಅರ್ಥ ಆಗುತ್ತೆ. ಹೌದು, ಅದೇ ದಟ್ ಇಸ್ ಅ ಗುಡ್ ಥಿಂಗ್ ಅಬೌಟ್ ಆರ್ಟ್. ದಟ್ ಇಸ್ ದ ಬ್ಯೂಟಿ ಆಫ್ ಮೂವಿ. ಅದು ಶಾರ್ಟ್ ಇರ್ಲಿ ಲಾಂಗ್ ಇರ್ಲಿ. ಆಕ್ಟಿಂಗ್ ಅಂತ ಬಂದ್ರೆ ಸುನೈನಾ ಅವರಿಗೆ ಆಕ್ಟಿಂಗ್ ಇಷ್ಟ ಇಲ್ವಾ? ಅಥವಾ ಆಕ್ಟ್ ಮಾಡಿದೀರಾ? ಅಥವಾ ಆಕ್ಟಿಂಗ್ ಏನಾರ ಬಂದ್ರೆ? ಮಾಡಿದೀನಿ, ಒಂದ್ ಸಿನಿಮಾ ಮಾಡಿ ಅಷ್ಟೇ, ಅಲ್ಲೇ ಬಾಯ್ ಬಾಯ್ ಅಂತ ಹೇಳಿದೀನಿ. ಯಾಕೆ? ಒಂದು 15 ವರ್ಷ ಹಿಂದೆ. ಯಾವುದು? ಒಂದು ರಮೇಶ್ ಅರವಿಂದ್ ಅವ್ರು ಡೈರೆಕ್ಟ್ ಮಾಡಿರೋದು, ನಮ್ಮಣ್ಣ ಡಾನ್ ಅಂತ. ಅದರಲ್ಲಿ ಒಂದು ರೋಲ್. ವಾವ್. ಸೊ ಅದು ಒಂದು ಒಳ್ಳೆ ಆಲ್ಮೋಸ್ಟ್ 15 ದಿವಸ ಶೂಟ್ ಮಾಡಿದೀವಿ. ಸೊ ಇಷ್ಟ ಆಯ್ತು. ಬಟ್ ಓನ್ಲಿ ಪಾಯಿಂಟ್ ನನ್ಗೆ ಆಕ್ಟರ್ ಆಗೋ ಪೇಷನ್ಸ್ ಇಲ್ಲ. ಅದು ಬೆಳಿಗ್ಗೆ ಮೇಕಪ್ ಹಾಕೊಂಡು ಕೂತಿ ಅದೆಲ್ಲ ಇಲ್ಲ. ಹಂಗೆ ಕ್ಯಾಮ್ರಾ ಹಿಂದೆ ಇರೋ ಖಿಯಾಸ್ ಇದೆ, ಅದು ತುಂಬಾ ಇಷ್ಟ ಹಿಡಿಸ್ತು. ಅಲ್ಲಿಂದ ಕಮಾಂಡಿಂಗ್ ಮತ್ತೆ ಆರ್ಗನೈಸ್ ಮಾಡೋದು, ಅಲ್ಲಿ ಅದ್ರಲ್ಲಿ ಸೆಟ್ ಮಾಡಿ ಅಲ್ಲಿಂದ ಅದ್ ಕ್ರಿಯೇಟ್ ಮಾಡೋದು. ಬಿಕಾಸ್ ನಾನು ಟೆಕ್ನಿಷಿಯನ್ ಆಗಕ್ಕೆ ಇಷ್ಟ ನಿಮ್ಗೆ? ಹೌದು, ಬಿಕಾಸ್ ಆ ಕ್ರಿಯೇಷನ್ ಇದೆಯಲ್ಲ ನಮ್ ಕತೆ. ನಾನು ಸಿನಿಮಾ ಫಸ್ಟ್ ಟೈಮ್ ನಾನು ಸುಚಿತ್ರಾನಲ್ಲಿ ಫಿಲ್ಮ್ ಫೆಸ್ಟಿವಲ್ ನೋಡಿದಾಗ ಆ ಡಾರ್ಕ್ ಹಾಲ್ ಅಲ್ಲಿ ಎಷ್ಟು ಇಷ್ಟಪಟ್ರು ಜನರು. ಅದು ಆ ಫೀಲಿಂಗ್ ಅದ್ ಬಿಟ್ಟು ನಾನೇ ಆ ದೊಡ್ಡ ಸ್ಕ್ರೀನ್ ಅಲ್ಲಿ ನಾನ್ ಕ್ರಿಯೇಟ್ ಮಾಡಿರೋದು ಮಾತ್ರ ಗೊತ್ತು. ಹೌದು, ಅದು ಸುಮ್ನೆ ಸಿನಿಮಾ ನೋಡೋರಿಗೆ ಎಷ್ಟೋ ಸಿನಿಮಾ ಪ್ರಮೋಟ್ ಮಾಡಿದೀನಿ, ಅವ್ರ ಬೇರೆದು ಪ್ರೊಡಕ್ಷನ್ ಇರ್ಲಿ ಅದು ಅದೆಲ್ಲ ಬೇರೆ. ಬಟ್ ಈ ಸಿನಿಮಾದಲ್ಲಿ ನಾನೇ ಬರ್ದಿರೋ ಕಥೆನ ಬೇರೆ ಅಲ್ಲಿ ನೋಡೋದು, ಇಟ್ಸ್ ಅ ವೆರಿ ಡಿಫ್ರೆಂಟ್ ಫೀಲಿಂಗ್. ಸೊ ಮೌನ ರಾಗನ ನಾವೆಲ್ಲರೂ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ, ಆ ರಾಗ ಹೆಂಗ್ ಕೇಳಿಸುತ್ತೆ, ಹೆಂಗ್ ಕಾಣಿಸುತ್ತೆ ಅಂತ. ಅಂಡ್ 2 days ಅಲ್ಲಿ ನೀವು ಅಷ್ಟು ಚೆನ್ನಾಗಿ ಪ್ಲಾನ್ ಮಾಡಿ 20 ನಿಮಿಷದ ಶಾರ್ಟ್ ಮೂವಿ ಮಾಡಿದ್ದೀರಾ ಅಂದ್ರೆ ಗ್ರೇಟ್. ಅದು ಒಂದ್ ಸಣ್ಣ ಪ್ರೋಗ್ರಾಮ್ ಮಾಡುವಾಗನೇ ಎಷ್ಟೆಲ್ಲ ಚಾಲೆಂಜಸ್ ಎದುರಾಗುತ್ತೆ, ಅನಿರೀಕ್ಷಿತಗಳು ಎದುರಾಗುತ್ತೆ. ಇದೆಲ್ಲದನ್ನ ದಾಟ್ಕೊಂಡು ಮಾಡೋದೇ ಕಷ್ಟ. ಅಂಥದ್ರಲ್ಲಿ ನೀವು ಇಷ್ಟು ಪ್ಲಾನ್ಡ್ ಆಗಿ ಮಾಡಿದ್ದೀರಾ ಅಂದ್ರೆ ನಿಮ್ಮ ಎಕ್ಸ್ಪೀರಿಯನ್ಸ್ ಎಷ್ಟು ವರ್ಕ್ ಆಗಿದೆ ಅಂತ ನಂಗೆ ಅನಿಸ್ತಿದೆ. ಇಷ್ಟೆಲ್ಲ ಕನೆಕ್ಷನ್ಸ್ ಇದು
ಗುಡ್ ಆರ್ಟಿಸ್ಟ್ಗಳಿಗೆ ನಮ್ಮ ಕನ್ನಡದಲ್ಲಿ ಕೊರತೆನೇ ಇಲ್ಲ ಆಯ್ತಾ. ನಮ್ಮ ಶ್ರುತಿ ನನ್ಗೆ ಒಳ್ಳೆ ಫ್ರೆಂಡೇ ಅವಳು. ಸೊ ಯಾಕೆ ಶ್ರುತಿನ ಆಯ್ಕೆ ಮಾಡಿದ್ರಿ ನಿಮ್ಮ ಪಾಯಿಂಟ್ ಆಫ್ ನಂದೇ ಶ್ರುತಿ ಕೂಡ ಅವಳು. ಅಂಡ್ ಶ್ರುತಿ ಇಸ್ ಆಸ್ ಗುಡ್ ಅಸ್ ಫ್ಯಾಮಿಲಿ ನನ್ಗೆ. ಅಂಡ್ ಶ್ರುತಿ ಈಸ್ ಲೈಕ್ ಅವಳಿಗೆ ನಂಗೆ ಆ ಕ್ಯಾರೆಕ್ಟರ್ ನೋಡೋವಾಗ್ಲೇ ನೀವು ಶ್ರುತಿ ಬೇರೆ ಯಾರು ಇಲ್ವೇ ಇಲ್ಲ ಕಾಣಿಸಿದೆ ಶ್ರುತಿ ಬೇರೆ ಯಾರು ಇಲ್ಲ. ಅಂಡ್ ಐ ಮೀನ್ ರೇಂಜ್ ನೋಡ್ಬಿಟ್ಟು ಅವಳ ರೇಂಜ್ ಆಫ್ ಪರ್ಫಾರ್ಮೆನ್ಸ್ ಈಸ್ ಅಮೇಸಿಂಗ್. ಹೌದು, ನನ್ಗೆ ಒಂದ್ ಸರ್ಟನ್ ಎಕ್ಸ್ಪ್ರೆಷನ್ಸ್ ಬೇಕಿತ್ತು, ನಿಮ್ ನೋಡಿದಾಗ ಗೊತ್ತಾಗುತ್ತೆ ಯಾಕೆ ಅಂತ ಅದು. ಅಂಡ್ ಸೆಕೆಂಡ್ ನಿಜ ಜೀವನದಲ್ಲೂ ಅವಳ ತಾಯಿ, ಸೊ ತಾಯಿ ಮಗು ಕತೆ, ತಾಯಿತನ ಅದು ಬೇಕು. ನೋಬಡಿ ಅದ್ ಎಷ್ಟ್ ಆಕ್ಟ್ ಮಾಡಿದ್ರು ನನ್ಗೆ ನ್ಯಾಚುರಲ್ ಬೇಕಿತ್ತು. ಸೊ ಅದಕ್ಕೋಸ್ಕರ ಐ ವಾಂಟೆಡ್ ಅ ನ್ಯಾಚುರಲ್ ಕನೆಕ್ಷನ್ ಬಿಟ್ವೀನ್ ಇದು. ಸೊ ಅದಕ್ಕೆ ಅಲ್ಲಿ ಶ್ರುತಿ ಹ್ಯಾಡ್ ಟು ಬಿ ಪಾರ್ಟ್ ಆಫ್ ಮೈ ಫಿಲ್ಮ್. ಹೆಂಗಿತ್ತು 2 ದಿನದ ಶೂಟಿಂಗ್? ಅಯ್ಯೋ, ಏನೇ ಚಾಲೆಂಜಸ್ ಬಂತು? ಚಾಲೆಂಜಸ್ ಜಾಸ್ತಿ ಏನಿರಲಿಲ್ಲ. ಹ್ಯಾಡ್ ಅ ಲಾಟ್ ಆಫ್ ಫನ್. ಮೊದಲೇ ಸಿನಿಮಾ, ಸೊ ಅದು ಎನ್ಶೋರ್ಡ್ ನಾನು ಪ್ರತಿ ನಿಮಿಷ ಐ ಹ್ಯಾಡ್ ಟು ಎಂಜಾಯ್ ಇಟ್. ಸೊ ಆ ತರ ಎಲ್ಲ ಮೂಮೆಂಟ್ಸು ಸೋಕಿನ್ ಮಾಡಿ ಸಿನಿಮಾ ಮಾಡಿರೋದು. ಅದಾದ್ಮೇಲೆ ಒಂದಿಷ್ಟು ಕರೆಕ್ಟ್ ಆಗಿ ಪೋಸ್ಟ್ ಪ್ರೊಡಕ್ಷನ್ ಟ್ರೈ ಮಾಡಿದ್ದೀನಿ. ನೋಡೋಣ ಹೆಂಗೆ ರಿಸೀವ್ ಮಾಡ್ತಾರೆ ಜನರನ್ನ ಅಂತ. ಮತ್ತೆ ಯಾವ್ಯಾವ ಪ್ಲಾಟ್ಫಾರ್ಮ್ಗೆ ಅದನ್ನ ಕಳಿಸ್ಬೇಕು ಅಂತ ಪ್ಲಾನ್ ಮಾಡಿದ್ರಿ? ಅದು ಇನ್ನ ಡಿಸ್ಕಷನ್ ನಡೀತಾ ಇದೆ, ನೋಡ್ಬೇಕು ಹೆಂಗೆ ಅಂತ. ಎಸ್, ಅದೆಲ್ಲಾ ಪ್ಲಾಟ್ಫಾರ್ಮ್ ಅಲ್ಲೂ ಮಿಂಚ್ಲಿ. ಈಗ ಶಾರ್ಟ್ ಮೂವಿ ಅಂದ ತಕ್ಷಣ ಡಾಕ್ಯುಮೆಂಟ್ರಿ ಅನ್ಕೊಂಡ್ಬಿಡ್ತಾರೆ. ಅಂದ್ರೆ ಅದನ್ನ ಹಿಂಗೆ ಅಡ್ವರ್ಟೈಸ್ಮೆಂಟ್ ನ ಕಲರ್ಫುಲ್ ಆಗಿ ತೋರಿಸ್ದಂಗೆ ಡಾಕ್ಯುಮೆಂಟ್ರಿನ ಸಪ್ಪೆ ಆಗಿ ತೋರ್ಸೋ ಹಂಗೆ ಶಾರ್ಟ್ ಮೂವಿ ಹಂಗಿರಲ್ಲ ಅನ್ನೋದನ್ನ ನಾವು ಪ್ರೂವ್ ಮಾಡೋದೇ ಕಷ್ಟ. ಇಲ್ಲ, ನಂದಂತೂ ಪ್ರಾಪರ್ ಒಂದು ಸಿನಿಮಾ ರೇಂಜ್ಗೆ ಆ ಸ್ಟೈಲ್ ಅಲ್ಲೇ ಶೂಟ್ ಮಾಡಿರೋ ಸಿನಿಮಾ. ಸೊ ಐ ಹ್ಯಾಡ್ ಟು ಕೀಪ್ ಇಟ್ ನನ್ಗೆ, ಬಿಕಾಸ್ ನಾನು ಹೇಳಿದ ತರ ಇದು ತೋರ್ಸ್ಕೋಬೇಕು ನಾನು ಹೆಂಗೆ ಕತೆನ ಹೇಳಬಲ್ಲೆ ಅಂತ. ಅಂಡ್ ನನ್ಗೆ ಇದು ಒಂದು ವಿಸಿಟಿಂಗ್ ಕಾರ್ಡ್ ತರ ಸಿನಿಮಾ, ಸುನೈನಾ ಕ್ಯಾನ್ ಡೈರೆಕ್ಟ್ ಅಂತ. ಸೊ ಆ ತರ ಮಾಡಿರೋದು. ನೆಕ್ಸ್ಟ್ ಏನೇನ್ ಪ್ಲಾನ್ಸ್ ಇದೆ? ಹೋಪ್ಫುಲಿ ನೆಕ್ಸ್ಟ್ ಇಯರ್ ಒಂದು ಫೀಚರ್ ಫಿಲ್ಮ್ ಆಗತ್ತೆ ಅಂತ ಸಾಧ್ಯತೆ ಇದೆ. ನೋಡೋಣ ವರ್ಕ್ ಆಗತ್ತಾ ಹೆಂಗೆ ಅಂತ. ಅದು ರೆಡಿ ಮಾಡ್ಕೊಂಡಿದ್ದೀರಾ? ಅಲ್ಲೇ ಕತೆ ರೆಡಿ ಆಗಿದೆ, ಈಗ ಡೈಲಾಗ್ಸ್ ಲೆವೆಲ್ ತನಕ ಹೋಗಿದೆ. ಅದು ಬಿಟ್ರೆ ಬೇರೆ ಬೇರೆ ಇನ್ನಷ್ಟು ಕತೆ ಇದೆ, ಬಟ್ ಕರೆಕ್ಟ್ ಆಗಿ ಈ ಒಂದು ಕತೆ ಅಂತ ಅನ್ಕೊಂಡಿರೋದು ಒಂದು. ಆಮೇಲೆ 2-3 ಸಿನಿಮಾ ಕಾಸ್ಟಿಂಗ್ ನಡೀತಾ ಇದೆ. ಆಮೇಲೆ 1 ಮೂವಿ ಕ್ರಿಯೇಟಿವ್ ಪ್ರೊಡ್ಯೂಸರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಓ ಸೂಪರ್. ಹಂಗೆ ಸೊ ಆ ತರ ಬೇರೆ ಬೇರೆ ಕೆಲಸ. ಇಷ್ಟೆಲ್ಲ ಬಿಸಿ ಇಟ್ಕೊಂಡಿದ್ದೀರಾ ನಿಮ್ಮನ್ನ ನೀವು? ಬಿಸಿ ಅಂತ ಇಲ್ಲ, ಇವಾಗ ಐ ಕ್ಯಾನ್ ಚೂಸ್ ವಾಟ್ ಐ ವಾಂಟ್ ಟು ಡು. ಅದು ಫ್ರೀಡಮ್ ಅದ್ ಬೇಕು ಲೈಫಲ್ಲಿ ಈಗ. ಸೊ ದೀಸ್ ಮೆನಿ ಇಯರ್ಸ್ ಒಂದು ಶಿಸ್ತಲ್ಲಿ ಡೈಲಿ ಟೈಮ್ ಕೆಲಸ ಮುಗಿಯೋ ತನಕ ಬೇರೆ ಎಲ್ಲೂ ಅಲ್ಲಿಂದ ಬರಲ್ಲ, ಆ ತರ ಇತ್ತು. ಬಟ್ ಈಗ ಐ ಆಮ್ ದ ಮಾಸ್ಟರ್ ಆಫ್ ಮೈ ಲೈಫ್ ಅಂತ ಆ ತರ. ಇವಾಗ ನೋಡಿ, ನೀವೇ ಮೌನರಾಗಕ್ಕೆ ಎಲ್ಲ ತಾಯಿ ತಂದೆ ಫ್ಯಾಮಿಲಿ ಎಲ್ಲ ನೀವೇ. ಸೊ ಈಗ ನೆಕ್ಸ್ಟ್ ಫೀಚರ್ ಫಿಲಮ್ಗೆ ಯಾರ್ಯಾರನ್ನ ತಲೆಯಲ್ಲಿ ಇಟ್ಕೊಂಡಿದ್ದೀರಾ? ನೋಡೋಣ, ಅದು ಡಿಸೈಡ್ ಆಗಿಲ್ಲ. ಇಲ್ಲ, ಬೇರೆ ಬೇರೆ ಕಡೆ ಬೇರೆ ಬೇರೆ ಇದು ಕಾಸ್ಟಿಂಗು ಆಗಿಲ್ಲ. ಕಾಸ್ಟಿಂಗು ಅದೇ ಈಗ ಎಲ್ಲ ಇಟ್ ಸ್ಟಿಲ್ ಇನ್ ಅ ವೆರಿ ರೈಟಿಂಗ್ ಸ್ಟೇಜ್ ಅಲ್ಲಿ ಇದೆ. ಅದಾದ್ಮೇಲೆ ಹೆಂಗ್ ಹೋಗತ್ತೆ ನೋಡ್ಬೇಕು. ಬಟ್ ಮಾಡೋದಂತೂ ಗ್ಯಾರಂಟಿ. ಗ್ಯಾರಂಟಿ. ಒಂದ್ ಹಂತಕ್ಕೆ ಇಂಗ್ರೀಡಿಯೆಂಟ್ಸ್ ಎಲ್ಲ ರೆಡಿ ಆಗಿದೆ, ಕುಕ್ ಮಾಡೋದು ಬಾಕಿ ಇದೆ. ಅದೇ ಯಾವ ತರ ಪಾತ್ರೆ, ಎಷ್ಟು ಇಂಗ್ರೀಡಿಯೆಂಟ್ಸ್ ಅಷ್ಟೇ. ಎಲ್ಲ ಇಂಗ್ರೀಡಿಯೆಂಟ್ಸ್ ಇದೆ. ಒಂದು ಸೂಪರ್ ಮಾರ್ಕೆಟ್ ಇದೆ, ಅಲ್ಲಿಂದ ಮನೆಗೆ ಏನ್ ತಗೊಂಡ್ ಹೋಗ್ಬೇಕು, ನಮ್ ಕೈಯಲ್ಲಿ ಎಷ್ಟು ಬಜೆಟ್ ಇದೆ, ಅದು ಪ್ರಾಬ್ಲಮ್ ಇರೋದೀಗ. ಬೇಸಿಕಲಿ ಸೂಪರ್ ಮಾರ್ಕೆಟ್ ಆಚೆ ಒಂದು ರೆಡಿ ಆಗಿದೆ, ಬಟ್ ನಮ್ಮಲ್ಲಿ ನಮ್ ಕಾರ್ಡ್ ಲಿಮಿಟ್ ಎಷ್ಟು ಅಂತ ಅದ್ ನೋಡ್ಕೋಬೇಕು ಫಸ್ಟ್. ಅಂಡ್ ಯಾವ ಅಡಿಗೆ ಸ್ವೈಪ್ ಮಾಡೋದ್ರಲ್ಲಿ ಬಾಕಿ ಆ ಸ್ವೈಪ್ ಮಾಡೋರು, ಆ ಕಾರ್ಡ್ ಕೊಡೋರು ಯಾರು ಅಂತ ನೋಡ್ಬೇಕಿನ. ಅತಿ ಶೀಘ್ರದಲ್ಲಿ ಆ ಎಲ್ಲ ಮಾಹಿತಿನೂ ನಿಮಗೆ ಸಿಗುತ್ತೆ. ಅದು ರೆಡಿ ಆಗ್ಲಿ. ಅಂಡ್ ಇಲ್ಲಿ ವರ್ಷಕ್ಕೆ ಸಿನಿಮಾನು ರೆಡಿ ಆಗ್ಬಿಟ್ಟು ಅಲ್ವಾ? ಮ್ಯಾನಿಫೆಸ್ಟ್ ಮಾಡೋಣ. ಥ್ಯಾಂಕ್ ಯು ಸೋ ಮಚ್. ಸೂಪರ್ ಡೂಪರ್ ಸಿನಿಮಾ ನಿಮ್ ಕಡೆಯಿಂದ ಬರ್ಲಿ. ಅದಕ್ಕೆ ಮುಂಚೆ ಮೌನರಾಗ ನೋಡಕ್ಕೆ ನಾವು ಕಾಯ್ತಾ ಇದೀವಿ. ಓಕೆನಾ? ನಾನು ಕಾಯ್ತಾ ಇದೀನಿ ಸೀರಿಯಸ್ಲಿ. ಅದು ಆಕ್ಚುಲಿ ವರ್ಷ ಆಯ್ತು ನಾನು ಕಾಯಕ್ ಶುರು ಮಾಡಿ. ಇಲ್ಲ, ಡೆಫಿನೆಟ್ಲಿ ರೆಡಿ ಆಗಿದೆ. ಇನ್ಫ್ಯಾಕ್ಟ್ ಹೇಳಿದೀನಿ, ಸ್ಕ್ರೀನಿಂಗ್ ಇದೆ,
ಬರ್ಲೇಬೇಕು. ನಮ್ಮ ವೀಕ್ಷಕರಿಗೂ ಹೇಳೋಣ, ಎಲ್ರು ನೀವು ನೋಡಿ ಅದು ಯಾವ ಪ್ಲಾಟ್ಫಾರ್ಮ್ ಅಲ್ಲಿ ನೆಕ್ಸ್ಟ್ ಸಿಗುತ್ತೆ ಅನ್ನೋದನ್ನ ಒಂಚೂರು ಹೇಳಿದ್ರೆ ಚೆನ್ನಾಗಿರುತ್ತೆ. ಅಂದ್ರೆ ಈಗೇನೋ ನಮಗೆ ಸ್ಕ್ರೀನ್ ಮಾಡಿ ತೋರಿಸ್ತೀರಾ, ಅದಾದ್ಮೇಲೆ ಸೋಷಿಯಲ್ ಮೀಡಿಯಾಗ್ ಬಿಡ್ತೀರಾ? ಸೋಷಿಯಲ್ ಮೀಡಿಯಾ ಬಿಡೋದು ಒಂದ್ ಸ್ವಲ್ಪ ಪ್ಲಾನಿಂಗ್ ನಡೀತಾ ಇದೆ. ಫಾರ್ ನಾವು ಒಂದು ಫೆಸ್ಟಿವಲ್ ಕಳ್ಸ್ಬೇಕಾ ಅಂತ ಅದ್ ಮೈಂಡ್ ಇದೆ, ಆರ್ ಡೈರೆಕ್ಟ್ ಆಗಿ ಬಿಡ್ಬೇಕಾ ಆ ದ್ವಂದ್ವ ಇದೆ ಮೈಂಡ್ ಅಲ್ಲಿ. ಸೊ ಅದಕ್ಕೋಸ್ಕರ ಎನಿವೇಸ್ ಅದೇನೇ ಆಗಿದ್ರು ನೆಕ್ಸ್ಟ್ ಏನ್ ಅಪ್ಡೇಟ್ಸ್ ಬೇಕು ಅಂದ್ರೆ ನನ್ನ ಚಾನಲ್ ಅಲ್ಲಿ ನಾನು ಫಸ್ಟ್ ಮಾಡೋದೇ ಹೇಳೋದು. ಗೊತ್ತಿದ ತಕ್ಷಣ ನೀವು ಕಟ್ತಾ ಇರೋದೆ. ನೋಡಿ ಎಲ್ರು ಒಳ್ಳೊಳ್ಳೆ ಸಿನಿಮಾಗಳು ನಿಮ್ಮಿಂದ ಬರ್ಲಿ. ಅಂಡ್ ತುಂಬಾ ಜನಕ್ಕೆ ಒಂದ್ ಬ್ರಿಡ್ಜ್ ತರ ಕನೆಕ್ಟ್ ಮಾಡ್ತೀರಾ ಎಲ್ರಿಗೂ. ಅಂದ್ರೆ ಪ್ರೀತಿನ ಹಂಚೋದಿದು ಏನೋ ಒಂದು ಈ ಕಡೆನೂ ಗೊತ್ತಿರುತ್ತೆ, ಈ ಕಡೆನೂ ಗೊತ್ತಿರುತ್ತೆ. ಓ ಇವ್ರಿಗೆ ಇದು ಬೇಕು ಅಂದ್ರೆ ಅದನ್ನ ಏನಂತಾರೆ, ಒಂಥರ ಈ ಮ್ಯಾಥಮೆಟಿಕ್ಸ್ ತರ ಇಲ್ಲಿಂದ ಇಲ್ಲಿಗೆ ಜಂಪ್ ಮಾಡಿಸ್ಬೋದು ಅಥವಾ ಅದನ್ನ ಕನೆಕ್ಟ್ ಮಾಡೋದು. ಅದು ತುಂಬಾ ದೊಡ್ಡ ಕೆಲಸ, ತುಂಬಾ ದೊಡ್ಡ ಜವಾಬ್ದಾರಿನೂ ಅದು. ಬಟ್ ಅದನ್ನ ಹೆಂಗೆ ಹ್ಯಾಂಡಲ್ ಮಾಡ್ತಿರೋ ನಂಗೆ ಗೊತ್ತಿಲ್ಲ. ನಿಮ್ಮ ಇಡೀ ಗ್ರಾಫೇ ಒಂಥರ ಕಲರ್ಫುಲ್ ಆಗಿದೆ, ಇಂಟ್ರೆಸ್ಟಿಂಗ್ ಆಗಿದೆ. ಆ್ಯಂಡ್ ಸುಮಾರು ಜನ ಈಗ ಕಾಲಿಡಬೇಕು ಪತ್ರಿಕೋದ್ಯಮಕ್ಕೆ ಅನ್ನೋ ತುಡಿತ ತುಂಬಾ ಜನಕ್ಕಿದೆ. ಅದು ಎಷ್ಟೊಂದು ಜನಕ್ಕೆ ಯಾವ್ಯಾವ ಆ್ಯಂಗಲ್ ಅಲ್ಲಿ ಅಂತ ಗೊತ್ತಿಲ್ಲ. ಒಬ್ಬೊಬ್ರದ್ದು ಒಂದೊಂದು ಸಿನಿಮಾ ಸ್ಟಾರ್ಗಳನ್ನ ನೋಡ್ಬೋದು ಅಂತಿರ್ಬೋದು, ಇನ್ ಕೆಲವ್ರಿಗೆ ನಿಜವಾಗ್ಲೂ ಏನೋ ಮಾಡ್ಬೇಕು ಅಂತಿರ್ಬೋದು. ಹಿಂಗೆ ಒಬ್ಬೊಬ್ರದ್ದು ಒಂದೊಂದು ದೃಷ್ಟಿಕೋನ ಇರತ್ತೆ. ಎಲ್ಲರಿಗೂ ಒಂದು ಚಾಪ್ಟರ್ ತರ ಇತ್ತು ನನಗೆ. ಏನಂತಾರೆ, ಎಲ್ಲ ದಂತಕಥೆಗಳನ್ನ ಕೇಳ್ತೀವಲ್ವ ನಾವು, ಅದನ್ನ ಇವತ್ತು ಇವ್ರ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡೋದ್ರಲ್ಲಿ ನಾನು ನೋಡಿದ್ದೀನಿ. ಸೊ ನಿಮಗೂ ಅದು ಖುಷಿ ಕೊಟ್ಟಿರತ್ತೆ. ಫೈನಲಿ ಏನ್ ಹೇಳಕ್ ಇಷ್ಟಪಡ್ತೀರಾ? ನನಗಂತೂ ಐ ರಿಯಲಿ ಎಂಜಾಯ್ಡ್ ಟಾಕಿಂಗ್. ನನ್ಗಂತ ಗೊತ್ತಿರಲಿಲ್ಲ ನಾನು ಇಷ್ಟು ಮಾತನಾಡಬಲ್ಲೆ ಅಂತ. ಬಟ್ ಇಟ್ ವಾಸ್ ನೈಸ್. ತುಂಬಾ ಐ ಲೈಕ್ ಟಾಕಿಂಗ್ ಟು ಯು. ಥ್ಯಾಂಕ್ ಯು ಸೋ ಮಚ್. ನನಗೆ ಇಷ್ಟು ಟೈಮ್ ಕೊಟ್ರಿ ಅಲ್ಲ, ನಾವು ಪರಿಚಯ ಇರ್ಬೋದು ಏನೇ ಇರ್ಬೋದು, ಒಬ್ರಿಗೆ ಒಂದಷ್ಟು ಟೈಮ್ ಕೊಡೋದಿದೆಯಲ್ಲ, ಆ ಟೈಮ್ಗೆ ತುಂಬಾ ವ್ಯಾಲ್ಯೂ ಇದೆ. ನಾನು ಅದನ್ನ ನನಗೆ ಎಷ್ಟು ಇದಿತ್ತಂದ್ರೆ ಆ ಟೈಮ್ನ ಅವ್ರಿಗೆ ವರ್ತ್ ಅಂತ ಅನ್ನಿಸ್ಬೇಕು ಅನ್ನೋದು ನನಗೆ ತುಂಬ ಇತ್ತು. ಸೊ ಥ್ಯಾಂಕ್ ಯು ಸೋ ಮಚ್ ನಂಗೆ ಆ ಟೈಮ್ ಕೊಟ್ಟಿದ್ದಕ್ಕೆ ಆ್ಯಂಡ್ ನಿಮ್ಮ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡಿದ್ದಕ್ಕೆ. 3 ಇಂಡಸ್ಟ್ರಿಗಳನ್ನ ನೋಡಿದ್ದೀರಾ ಆ್ಯಂಡ್ ಅಷ್ಟು ಜನರ ಜೊತೆ ಒಳ್ಳೆ ಕನೆಕ್ಷನ್ ಇಟ್ಕೊಂಡಿದ್ದೀರಾ. ಅದು ತುಂಬ ಇಂಪಾರ್ಟೆಂಟ್. ಎಷ್ಟೊಂದು ಜನ ಅದನ್ನ ಇಟ್ಕೊಳ್ಳಲ್ಲ. ಅದು ಒಂದು ಲೆಸನ್ ನನಗೆ, ನನ್ನಂಥವ್ರಿಗೆ ಕೂಡ. ಸೊ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಸ್, ನೋಡಿದ್ರಿ ಅಲ್ಲ, ಸುನಯನ ಅಂದರೆ ಮಿಸ್ ಬ್ಯೂಟಿಫುಲ್ ಐಸ್. ಅದು ವಿಷ್ಣು ಸರ್ ಹೇಳಿದ್ದಂತೆ. ಸೊ ನನಗೆ ಒಂಥರ ಖುಷಿ ಆಯಿತು ಆ ಹೆಸರು. ಸುನಯನ ಅವರ ಇಂಟರ್ವ್ಯೂ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನ ಪಾಸಿಟಿವ್ ಕಮೆಂಟ್ಸ್ಗಳಿಗೆ ನಾನು ಎದುರು ನೋಡ್ತಿರ್ತೀನಿ. ಪ್ಲೀಸ್ ಕಮೆಂಟ್ ಮಾಡಿ. ಆ್ಯಂಡ್ ಇಷ್ಟ ಆಗಿದ್ರೆ ಶೇರ್ ಕೂಡ ಮಾಡಿ. ಹಾಗೆ ನಮ್ಮ ವಿಡಿಯೋ ನೋಡಿದ್ರೆ ಕಣ್ ತಂಪಾಗುತ್ತೆ, ಕೇಳಿದ್ರೆ ಕಿವಿ ತಂಪಾಗುತ್ತೆ. ಸಬ್ಸ್ಕ್ರೈಬ್ ಮಾಡಿ, ಗಂಟೆ ಹೊಡೆದ್ರೆ ಜೀವನನೂ ತಂಪಾಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್. ಬಾಯ್.